ಎನಿಬಡಿ ಹೂ ಡಸಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಹಿಯರ್? ಎಲ್ರಿಗೆ ಅರ್ಥ ಆಗ್ತದಲ್ಲ? ಸರಿ ಸ್ನೇಹಿತರೆ, ನಾನು ಈಗಾಗಲೇ ತಮಗೆ ತಿಳಿಸಿದಂತೆ ಮಹಾಭಾರತದ ಒಂದು ಕಥಾಭಾಗ ಎಪಿಸೋಡ್ ಕರ್ಣಪರ್ವ, ಕರ್ಣಾವಸಾನ. ಯಕ್ಷಗಾನ ತಾಳಮದ್ದಳೆ ಅಂತ ಹೇಳಿದರೆ ಈಗ ಈ ಸಿವಿಲ್ ಡ್ರೆಸ್ನಲ್ಲಿ ಅರ್ಥಧಾರಿಗಳು ಪಾತ್ರಧಾರಿಗಳು ಕುಳಿತುಕೊಳ್ತಾರೆ. ಇಲ್ಲಿ ವೇಷ ಇಲ್ಲ, ನಾನಾಗಿ ಹೇಳಿದಾಗೆ ಕುಣಿತವೂ ಇಲ್ಲ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಂಥ ಕರ್ಣಾವಸಾನ ಈ ಕಥಾಭಾಗದಲ್ಲಿ ಅಂದರೆ ಪ್ರಸಂಗದಲ್ಲಿ ಶಲ್ಯನ ಪಾತ್ರ ಮಾಡುವವರು ಹರಿನಾರಾಯಣ ಭಟ್ ಎಳನೀರು ಅಂತ ಹೇಳಿ. ಅವರು ಕಟೀಲು ಮೇಳದ ಪ್ರಸಿದ್ಧ ವೇಷಧಾರಿ. ಅವರು ಶಲ್ಯನ ಪಾತ್ರವನ್ನು ನಿರ್ವಹಿಸ್ತಾರೆ. ಆಮೇಲೆ ಅರ್ಜುನನ ಪಾತ್ರವನ್ನು ಮೋಹನ ಬೆಳ್ಳಿಪ್ಪಾಡಿ ಅವರು ನಿರ್ವಹಿಸ್ತಾರೆ. ಅವರು ಕೂಡ ಕಟೀಲು ಮೇಳದಲ್ಲಿ ತುಂಬ ವರ್ಷ ಕಲಾವಿದರಾಗಿದ್ದವರು, ಈಗ ಪಾವಂಜಿ ಮೇಳದ ಕಲಾವಿದರು. ಇವರೆಲ್ಲ ವೃತ್ತಿನಿರತ ಪರಿಣತ ಕಲಾವಿದರು. ಮೋಹನ ಬೆಳ್ಳಿಪ್ಪಾಡಿ ಅವರು ಅರ್ಜುನ ಪಾತ್ರವನ್ನು ನಿರ್ವಹಿಸ್ತಾರೆ. ಆಮೇಲೆ ಕೃಷ್ಣನ ಪಾತ್ರವನ್ನು ಚಂದ್ರಶೇಖರ ಧರ್ಮಸ್ಥಳ, ಅವರು ಧರ್ಮಸ್ಥಳ ಮೇಳದ ಪ್ರಬುದ್ಧ ಕಲಾವಿದ. ನಾಳೆ ನೀವು ಈ ಎಲ್ಲ ಕಲಾವಿದರನ್ನು ವೇಷದಲ್ಲಿ ಅದ್ಭುತ ಕಲೆಗಾರಿಕೆಯಲ್ಲಿ ಕಾಣಲಿಕ್ಕಿದ್ದೀರಿ. ಕೃಷ್ಣನ ಪಾತ್ರವನ್ನು ಚಂದ್ರಶೇಖರ ಧರ್ಮಸ್ಥಳ ಅವರು ನಿರ್ವಹಿಸ್ತಾರೆ. ಆಮೇಲೆ ಸರ್ಪಾಸ್ತ್ರ ಅಂತ ಮತ್ತೊಂದು ಪಾತ್ರ ಬರ್ತದೆ. ಆ ಪಾತ್ರವನ್ನು ಪ್ರಶಾಂತ ನೆಲ್ಲಿಯಾಡಿ ಅವರು ನಿರ್ವಹಿಸ್ತಾರೆ. ಇದರಲ್ಲಿ ಉಳಿದದ್ದು ಕರ್ಣಾವಸಾನದ ಕರ್ಣನ ಪಾತ್ರವನ್ನು ನಾನು ಅಂದರೆ ML ಸಾಮಗ ನಿರ್ವಹಿಸ್ತೇನೆ. ಹೀಗೆ ನಾನು ಸುಮಾರು ಹಾಗೆ ವೃದ್ಧ ಬ್ರಾಹ್ಮಣ ಪಾತ್ರವನ್ನು ಮಹೇಶ್ ಮಣಿಯಾಣಿ ಅವರು ಧರ್ಮಸ್ಥಳ ಮೇಳದ ಪ್ರಸಿದ್ಧ ಹಾಸ್ಯಗಾರರು ಅವರು ನಿರ್ವಹಿಸ್ತಾರೆ. ಈ ಎಲ್ಲದನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸೂತ್ರಧಾರರಾಗಿರತಕ್ಕಂಥ ನಮ್ಮ ಭಾಗವತರು ಮತ್ತು ನಮ್ಮ ಹಿಮ್ಮೇಳದವರು ಭಾಗವತರಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡುತ್ತಿರುವವರು ಪಟ್ಲ ಸತೀಶ್ ಶೆಟ್ಟಿ, ಯಕ್ಷದುರ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು. ಆಮೇಲೆ ಚಂಡೇವಾದನದಲ್ಲಿ ಪದ್ಮನಾಭ ಉಪಾಧ್ಯಾಯ ಹಿರಿಯ ಯಕ್ಷಗಾನ ಕಲಾವಿದರು, ಅವರು ನಮಗೆ ಸಹಕರಿಸ್ತಾರೆ. ಮದ್ದಳೆ ವಾದನದಲ್ಲಿ ಚೈತನ್ಯ ಕೃಷ್ಣ ಪದ್ಯಾಣ ಮನೆತನದ ಹಿರಿಯ ಕಲಾವಿದರವರು. ಆಮೇಲೆ ದಕ್ಷಿಣಾದಿ ಮೃದಂಗವನ್ನು ತಿಳಿದವರು, ಅವರು ಈ ಮದ್ದಳೆ ವಾದನದಲ್ಲಿ ಸಹಕರಿಸ್ತಾರೆ. ಹೀಗೆ ನಾವೆಲ್ಲ ಒಟ್ಟು ಕಲಾವಿದರು ಸೇರಿ ಈ ಕಾರ್ಯಕ್ರಮವನ್ನು ಸುಮಾರು 1 ಗಂಟೆ ಅವಧಿಯಲ್ಲಿ ಮುಗಿಸ್ತೇವೆ ಅಂತ ನಾವು ನಿಶ್ಚಯ ಮಾಡಿಕೊಂಡಿದ್ದೇವೆ. ತಾವು ಸಹಕರಿಸಬೇಕಂತ ವಿನಂತಿಸಿಕೊಂಡು ತಮ್ಮನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಕುರುಕ್ಷೇತ್ರ ರಣಭೂಮಿಯಲ್ಲಿ 17ನೇ ದಿನದ ಯುದ್ಧ ಎಂದು. ಪೂರ್ವಾರ್ಧದಲ್ಲಿ ಯುದ್ಧ ನಡೆಯಿತು. ಕೌರವ ಸೇನೆ, ಪಾಂಡವ ಸೇನೆ ಎರಡೂ ಕಡೆಯಲ್ಲಿ ಸಾಕಷ್ಟು ನಷ್ಟವಾಗಿದೆ. ಆದರೆ ಇಂದಿನ ಈ ಕಾಳಗದಲ್ಲಿ ಎಲ್ಲ ಯೋಧರು ಈ ಕಡೆ ಗಮನ ಕೊಡುವ ಹಾಗೆ ಅತ್ಯಂತ ಮುಖ್ಯವಾದಂತಹ ಒಂದು ಘಟ್ಟ ಕರ್ಣಾರ್ಜುನ ಕಾಳಗ. ಇಬ್ಬರೂ ಪ್ರತಿಜ್ಞಾಬದ್ಧರಾಗಿ ರಣರಂಗವನ್ನು ನಾವು ಪ್ರವೇಶ ಮಾಡಿದ್ದೇವೆ. ಇಂದಿನ ಕತ್ತಲೆಯ ಒಳಗೆ ಅರ್ಜುನ ತಲೆಯನ್ನು ಕತ್ತರಿಸಿದ್ದರೆ ನಾನು ಈ ಕರ್ಣ ಇನ್ನೊಬ್ಬರಿಂದ ಕಾಲು ತೊಡಿಸಿಕೊಳ್ಳುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಕತ್ತಲಾಗುವುದರೊಳಗೆ ನನ್ನ ತಲೆಯನ್ನು ಕತ್ತರಿಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಅರ್ಜುನನು ಮಾಡಿದ್ದಾನೆ. ಹೀಗಾಗಿ ಬಿರುಸಿನ ಹೋರಾಟ ಆರಂಭವಾದಂತ ಹಂತದಲ್ಲಿ ಕಣಗಾಲ ಕಾಳಗವೇ ನಡೆದು ಹೋಯಿತು. ಆದರೆ ಈ ಕರ್ಣನ ಬದುಕಿನಲ್ಲಿ ಅತ್ಯಂತ ಸಂತೋಷದಾಯಕವಾದಂತ ಮತ್ತು ಕುತೂಹಲಕಾರಿಯಂತ ಒಂದು ಘಟನೆ ನಡೆಯಿತಲ್ಲ. ಅರ್ಜುನ ನನ್ನ ರಥವನ್ನು ಹಾರಿಸಿದ ಯೋಜನಾಂತರಕ್ಕೆ. ನಾನು ಪ್ರತಿಯಾಗಿ ಯುದ್ಧ ಮಾಡುವಂತಹ ಈ ಸಂದರ್ಭದಲ್ಲಿ ದ್ವೈರಥ ಯುದ್ಧದ ಈ ಘಟ್ಟದಲ್ಲಿ ಅವನ ರಥವನ್ನು ಹಾರಿಸಿದೆ. ಹಾರಿಸಿದ್ದು ಕೇವಲ ಕೆಲವು ಬಿಲ್ಲಂತರಕ್ಕೆ, ಹೆಚ್ಚು ದೂರ ಅಲ್ಲ. ಆದರೂ ಕೂಡ
ನನ್ನ ಸಾಹಸವನ್ನು ನೋಡಿದಂತಹ ಕೃಷ್ಣ ಬಳಿರೇ ಶಹಬಾಸ್ ಧನು ಧನು ಮೆಚ್ಚಿಬಿಟ್ಟನಲ್ಲ. ಮೆಚ್ಚಿದ್ದು ಮಾತ್ರವಲ್ಲ, ಎಲ್ಲರೂ ಕೇಳುತ್ತಾರಲ್ಲ ಗೊತ್ತಿಲ್ಲ, ನಾನಂತೂ ಕೇಳುವ ರೀತಿಯಲ್ಲಿ ಕರ್ಣ ನೀನೊಬ್ಬ ಮಜ ಬಿಲ್ಲಾಡು, ನೀನು ಮಹಾರಥಿ ಮಹಾರಥಿ ಎಂಬಂತ ಘೋಷಣೆ ಮಾಡಿದ. ಸಂತೋಷ ಪಡಲೇ ನಾನು ಅಥವಾ ದುಃಖಿತನಾಗಲಿ? ಕರ್ಣನೇನು ಕರ್ಣನೆಷ್ಟು ಕರ್ಣನಾನೆನ್ನುವುದನ್ನು ಚೆನ್ನಾಗಿ ತಿಳಿದಂತಹ ಕೃಷ್ಣ ಇತರ ಸಂದರ್ಭಗಳಲ್ಲಿ ಕರ್ಣನ ಬಗ್ಗೆ ಆ ಗಟ್ಟಿಯಾದ ಮಾತುಗಳನ್ನು ಆಡಿ ಕರ್ಣ ಹೀಗೆ ಅವನ ಸಾಹಸದ ಪರಿಯೇನು ಇದನ್ನು ಹೇಳುವ ಸಂದರ್ಭಗಳಿದ್ದು ಹೇಳಲಿಲ್ಲ. ರಣಭೂಮಿಯಲ್ಲಿ ಚಿಟಿ ಚಿಟಿಲೆಂದು ಕಟ ಕಡಿಲೆಂದು ಹೋರಾಟದ ಶಬ್ದಗಳೇ ಕೇಳುತ್ತಿರುವ ಈ ಘೋಷದ ಮಧ್ಯೆ ಕೃಷ್ಣನನ್ನು ಹೊಗಳಿದ. ಆಗಲಿ ನನಗಾದರೂ ಒಂದು ಸಮಾಧಾನವಾಯಿತಲ್ಲ. ಏಕೆಂದರೆ ಬಾಲ್ಯ ನೆನಪು ಮಾಡಿಕೊಂಡ್ರೆ ವಸುಷೇಣ ನಾನು ನದಿಯಲ್ಲಿ ತೇಲಿಬಿಟ್ಟಳಂತೆ ನನ್ನಮ್ಮ. ಆದರೆ ಆ ತೊಟ್ಟಿಲಿನಲ್ಲಿ ಸ್ವಲ್ಪ ಬಂಗಾರ ಇದ್ದದರಿಂದ ವಸುಷೇಣ ವಸುಷೇಣ ಎಂದು ನಾನು ಗುರುತಿಸಲ್ಪಟ್ಟಂತೆ. ಆದರೆ ಸೂತನ ಪಾಲಿತ ಪುತ್ರನಾಗಿ ಬೆಳೆದದ್ದರಿಂದ ನಾನು ರಾಧೇನೇ ಆಗಿ ಹೋದೆ, ಸೂತಪುತ್ರ. ಆದರೂ ಪ್ರಭುವಾದಂತಹ ದುರ್ಯೋಧನ ಸುಯೋಧನ ಪರೀಕ್ಷಾ ರಂಗದಲ್ಲೇ ನನ್ನನ್ನು ಅಂಗರಾಜ್ಯದ ಅಧಿಪತಿಯನ್ನಾಗಿ ಮಾಡಿದ ಬಳಿಕ ನನ್ನ ಬದುಕಿನಲ್ಲಿ ತಿರುವೊಂದು ಕಾಣಿಸಿಕೊಂಡಿತು. ಸಮಾಜದಿಂದ ದೂಷಣಕ್ಕೆ ಒಳಗಾದೆ ನಾನು. ಆರ್ಯ ಕುಲದವರೆಲ್ಲರಿಗೂ ಒಂದು ಬಗೆಯ ಮತ್ಸರ. ಅದರಲ್ಲಿಯೂ ರಣರಂಗದಲ್ಲಿ ಪಾರ್ಥ ತೋರಿದಂತ ಎಲ್ಲ ಬಿಲ್ಗಾರಿಕೆಯ ಚಮತ್ಕಾರಗಳನ್ನು ನಾನು ತೋರಿದವಾಗ ದ್ರೋಣಾಚಾರ್ಯರು ಕೇಳಿದರು, ಯಾರ ಮಗ ನೀನು ಅಂತ. ಯಾರ ಮಗನ ಅಂತ ನಾನು ಹಾಗೆ ಹೇಳಿ, ಈಗ ಗೊತ್ತಿದೆ ನನಗೆ. ಆವಾಗ ಮೇಲೆ ನೋಡಿದೆ ನಾನು, ಏನೋ ಗುಸುಗುಸು ಮಾತಾಡ್ದಂತೆ, ಏನು ಸೂರ್ಯ ಇವನ ಅಪ್ಪನ ಮೇಲೆ ನೋಡ್ತಾನಲ್ಲ ಅಂತ ಹೇಳಿ ಅಧಿರಥ ಸಂತೋಷದಿಂದ ನನ್ನ ಸಾಕು ತಂದೆ ಇವ ನನ್ನ ಮಗ ಅಂತ ಹತ್ತಿಕೊಂಡ. ಓ, ಇವ ಸೂತ ವರ್ಗಕ್ಕೆ ಸೇರಿದವನು. ಆಮೇಲೆ ಬೆಳೆಯುವ ನನ್ನ ಎಲ್ಲ ಬದುಕಿನ ಹಂತದಲ್ಲಿ ದೌರ್ಜನ್ಯಕ್ಕೆ, ಅಪಮಾನಕ್ಕೆ, ಕಿರು ಮಾತುಗಳಿಗೆ, ಕೆಡೆ ನುಡಿಗಳಿಗೆ ನಾನು ಒಳಗಾಗಿ ಹೋಗಿದ್ದೇನೆ. ಆದರೂ ಬದುಕನ್ನು ಸವಾಲೆಂದು ಸ್ವೀಕರಿಸಿಕೊಂಡೆ. ಎಷ್ಟು ಅನ್ಯಾಯ ನನ್ನ ಬದುಕಿಗೆ ಆದದ್ದಿದ್ದರೂ ಕೂಡ ಅದನ್ನೆಲ್ಲ ನುಂಗಿ 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 ನಾನು ಕರ್ಣನಾಗಿಯೇ ಬೆಳೆದು ನಿಂತೆ. ಕರ್ಣಿಕೆಯಾಗಿ ನನ್ನ ಬಗ್ಗೆ ಮಾತುಗಳು ಬಂದು ಇರಲಿ. ಆದರೆ ಇಂದು ಮಾತ್ರ ಹಾಗಲ್ಲ, ನಿನ್ನೆ ಹಾಗೆ ಇವತ್ತು ಹಾಗೆ. ಕುರುಕ್ಷೇತ್ರದಲ್ಲಿ ನಾನು ಇಡೀ ಸಮಗ್ರ ಕುರುಕುಲದ ಈ ಸೇನೆಗೆ ಅಧಿಪತಿಯಾಗಿದ್ದೇನೆ. ಭೀಷ್ಮರ ಬಳಿಕ, ದ್ರೋಣರ ಬಳಿಕ ಕರ್ಣನಿಗೆ ಸಿಕ್ಕಿತಲ್ಲ ಈ ಸ್ಥಾನ. ಯಾರಿಗೆ ಬೇಡ ಸ್ಥಾನ? ಮಾನದ ಪ್ರಜ್ಞೆ ಬೇಕು, ಮರ್ಯಾದೆಯ ಪ್ರಜ್ಞೆ ಬೇಕು, ಸ್ಥಾನದ ಪ್ರಜ್ಞೆಯೂ ಬೇಕು. ಆದ್ದರಿಂದ ದೊರಕಿದಂತ ಈ ಸ್ಥಾನದಲ್ಲಿ ಬದುಕಿನಲ್ಲಿ ಈ ಕ್ಷಣದಲ್ಲಿ ಒಂದು ಸಂತೋಷವನ್ನು ಕಂಡಿದ್ದೇನೆ. ಕರ್ಣನಾರು ಅಂತ ಈಗ ಕೆಲವರಿಗಾರು ತಿಳಿಯಿತಲ್ಲ. ಇವನೊಬ್ಬ ಮಹಾರಥಿ, ಮೆಚ್ಚಿದರಲ್ಲ. ಸಾಕು ಸಾಕು ಸಾಕು. ಕತ್ತಲಾಗುವುದರೊಳಗೆ ಅರ್ಜುನ ತಲೆಯನ್ನು ಕತ್ತರಿಸಬೇಕಲ್ಲ. ಮಾಡಿದ ಪ್ರತಿಜ್ಞೆ ಅಂತ ನನ್ನ ಮೂಡಿಗೆಗೆ ಕೈ ಹಾಕಿ ಕೈ ಹಾಕಿ ಒಂದು ಶರ ತೆಗಿತೇನೆ. ಏನಿದು? ಅಬ್ಬಬ್ಬಬ್ಬ, ಸಜೀವ ಶರದಂತೆ ವರ್ತಿಸುತ್ತಾ ಇದ್ದೆ ನನ್ನ ಕೈಯಲ್ಲಿ. ಇದಾವ ಶರ ಎಂದು ನೋಡಿದರೆ, ಓ
ನಿತ್ಯವೂ ನನ್ನಿಂದ ಗೌರವದ ಪುರಸ್ಕಾರವನ್ನು ಪಡೆಯುತ್ತಿರುವಂತ ಸರ್ಪಮುಖಿ ಬಾಣ. ಆದ್ರೆ ಇದು ಕೇವಲ ಈಗ ಸಾಮಾನ್ಯ ಬಾಣವಾಗಿಲ್ಲ, ಏನೋ ಒಂದು ಜೀವಂತಿಕೆಯ ಲಕ್ಷಣವನ್ನು ತೋರ್ತಾ ಇದೆ. ನಾನೇ ಮುಂದೆ ಹೋಗುತ್ತೇನೆ, ಯುದ್ಧಕ್ಕಾಗಿ ಸಿದ್ಧನಾಗಿದ್ದೇನೆ, ಪ್ರಯೋಗಿಸಂಬಂತ ಸೂಚನೆ ಕೊಡುವ ರೀತಿಯಲ್ಲಿ ನನ್ನ ಕೈಯ ಬಾಣ. ಇದು ಸರ್ಪಾಸ್ತ್ರ. ಏನು ಏನು ಎದುರು ಬಲ, ಪಾಂಡವರ ಸೇನೆಯೆಲ್ಲ ನಡುಗುತ್ತಾ ಇದೆ. ಕರ್ಣನ ಕೈಯಲ್ಲಿ ಸರ್ಪಾಸ್ತ್ರ ಬಂದ ತಕ್ಷಣದಲ್ಲಿಯೇ ಅವರಿಗೆಲ್ಲ ಈ ಬಗೆ ನಡುಕಾಗುವುದಕ್ಕೆ ಕಾರಣವೇನು? ನೋಡಿ ನೋಡಿ ನೋಡಿ, ಮೇಲೆ ಖಗ ಸಂತತಿ ಪಕ್ಷಿಗಳೆಲ್ಲ ದೊಪ್ಪನೆ ಕೆಳಗೆ ಬೀಳುತ್ತಾ ಇದೆ. ಕಾರಣ ಏನು? ಇದು ಭೂತ್ಕರಿಸುವಾಗ ಹೊರಗೆ ಬರುವಂತಹ ವಿಷದ ಉರಿಯನ್ನು ತಡೆಯುವುದಕ್ಕೆ ಸಾಧ್ಯವಾಗದೆ ಖಗ ಸಂಕುಲವೇ ಕೆಳಗೆ ಬಿತ್ತು ಅಂತಾದ್ರೆ ಅತ್ಯಂತ ಪ್ರಭಾವಿಯಾದಂತ ಆಯುಧ ಇದು. ಬರೇ ಆಯುಧ ಅಲ್ಲ, ಅಸ್ತ್ರ. ನೋಡಿದಿರಾ? ಆ ಕಡೆಯಲ್ಲಿ ಧರ್ಮರಾಜ ಗಡಗಡ ನಡುಗುತ್ತಾ ಇದ್ದಾನೆ. ಕರ್ಣನ ಕೈಯಲ್ಲಿ ಸರ್ಪಾಸ್ತ್ರ ಬಂದ ವಿಷಯ ತಿಳಿದ ಮರುಕ್ಷಣದಲ್ಲಿ ಭೀತಿಯ ಕಂಪನ ಕಾಣ್ತಾ ಇದೆ. ಹೆದರಿದ್ದಾರೆ. ಪ್ರತಿಸ್ಪರ್ಧಿಯಾದಂತಹ ಆ ಅರ್ಜುನ ರಥವನ್ನು ಗಮನಿಸ್ತಾ ಇದ್ದೇನೆ. ಏನು? ಕಪ್ಪಾಗಿರುವಂತಹ ಕೃಷ್ಣನ ಮುಖ ಬಿಳುಚಾಗಿದೆ. ಬಿಳಿಯ ವರ್ಣದಿಂದ ಕಂಗೊಳಿಸುವಂತಹ ಅರ್ಜುನ ಮುಖ ಕಪ್ಪಿಟ್ಟಿದೆ. ಕೃಷ್ಣಾರ್ಜುನರಿಗೂ ಗಾಬರಿಯಾಗಿದೆ, ಭೀತಿಯಾಗಿದೆ. ಧರ್ಮರಾಯನು ನಡುಗುತ್ತಾ ಇದ್ದಾನೆ. ನಮ್ಮವರೆಲ್ಲ ಈ ಕಡೆ ನೋಡಿದರೆ ಸಂತೋಷದಲ್ಲಿ ಉಬ್ಬಿ 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 ನಡೆದಾಡ್ತಾ ಇದ್ದಾರೆ. ಈ ಶರ ಪ್ರಯೋಗದಿಂದ ಖಂಡಿತವಾಗಿಯೂ ಕರ್ಣ ಜಯವನ್ನು ಪಡೆಯುತ್ತಾನೆ. ಪಾಂಡವ ಸೇನೆ ಸೋತು ಹೋಗುತ್ತದೆ ಇವತ್ತು ಅಂತ ಹೇಳಿದ್ದಾರೆ. ಸಾಕಲ್ಲ, ಇಷ್ಟು ದೀರ್ಘ ಬದುಕಿನ ಅವಧಿಯಲ್ಲಿ ನನ್ನನ್ನು ನಾನು ಏನು ಅಂತ ಕಾಣಿಸಿಕೊಳ್ಳುವುದಕ್ಕೆ ಕರ್ಣನ ಏರೇನು, ಕರ್ಣನ ಚೌವನವೇನು, ಕರ್ಣನ ಸಾಹಸದ ಬೇರೆ ಬೇರೆ ಮುಖಗಳು ಯಾವುದು, ಸಾಮರ್ಥ್ಯವಾವುದು, ಇದಾವುದನ್ನು ತೋರಿಸುವುದಕ್ಕೆ ಸರಿಯಾದ ಅವಕಾಶ ಇಲ್ಲದೆ ಹೋಗಿತ್ತು. ಆದರೆ ಇಂದು ಸಿಕ್ಕಿತಲ್ಲ. ಇವರೆಲ್ಲ ಯುದ್ಧಕ್ಕೆ ಬಂದುದು ಯಾವುದಕ್ಕಾಗಿ? ಪರಸ್ಪರ ದ್ವೇಷಕ್ಕಾಗಿ ಅಲ್ಲ. ಆ ಅರ್ಜುನಿಗೂ ಈ ಕರ್ಣನಿಗೂ ದ್ವೇಷ ಇರಬಹುದು, ಆದರೆ ಇಲ್ಲಿ ಬಂದವರೆಲ್ಲ ನೋಟಕರಾಗಿ ಬಂದಿದ್ದಾರೆ. ನೋಡೋಣ, ಕುರುಕ್ಷೇತ್ರದಲ್ಲಿ ಒಂದು ಕಾಳಗವಾಗ್ತದಂತ ಆರ್ಯಾವರ್ತದ ಮಹಾರಾಜರನ್ನ ಸೇರ್ತಾರಂತಲ್ಲ, ಅವರಲ್ಲಿ ಯುದ್ಧದ ವಿದ್ಯೆ ಯಾವುದುಂಟು ನೋಡೋಣ ಅಂತ ತಿಳಿಯುವ ಕುತೂಹಲ ಬಂದವರು ಕೆಲವರಿದ್ದಾರೆ. ಕೆಲವರು ನೋಟಕರಾಗಿ ಬಂದರೆ ಇನ್ನು ಕೆಲವರು ಹೋರಾಟ ಮಾಡುವ ಆಟಕರಾಗಿ ಸೇರಿದ್ದಾರೆ. ಅವರಿಗೂ ಯುದ್ಧ ಮಾಡುವಂತಹ ಕುತೂಹಲ. ಇದೊಂದು ಪ್ರದರ್ಶನ ವೇದಿಕೆ, ಇದು ಆಟ ನಡೆಯುವ ಸ್ಥಳ. ಇಷ್ಟು ಅರ್ಥ ಆಗಿದೆ ನನಗೆ. ಯಾವ ಆಟ? ಹೋಲುವ ಆಟ. ಆದ್ದರಿಂದಲೇ ಇದು ಹೋರಾಟ. ಕದನ ಕೇಳಿ ಅಂತಾದ್ರೆ, ಆಟ ಅಂತಾದ್ರೆ ನೋಟಕರು ಸರಿಯಾಗಿ ನೋಡ್ಬೇಕಲ್ಲ. ತೋರಿಸುವವರಿಗೆ ನಾವು ತೋರಿಸಬೇಕು. ಯಾರು ಚೆನ್ನಾಗಿ ನೋಡಬಲ್ಲರು ಅಂತವರಿಗೆ ಕಾಣಿಸಬೇಕು. ಅಥವಾ ನಮ್ಮ ಆಟ ಸರಿಯಾಗಿಲ್ಲ ಅಂತ ನಮ್ಮ ಬಗ್ಗೆ ಅವಜ್ಞೆ ಯಾರಿಗುಂಟು, ತಿರಸ್ಕಾರ ಯಾರಿಗುಂಟು, ಅವರಿಗೆ ನಾನು ಕಾಣಿಸಬೇಕು. ಈ ಕರ್ಣ ಸಾಮಾನ್ಯ ಅಲ್ಲ. ಕೃಷ್ಣನೇ ಇವತ್ತು ಘೋಷಣೆ ಮಾಡಿದ್ದಾನೆ ಕರ್ಣ ಮಹಾರಥಿ ಎಂದು. ಆಮೇಲೆ ಈಗ ಸರ್ಪಾಸ್ತ್ರ ಅತ್ಯದ್ಭುತವಾದಂತ ಅನನ್ಯವಾದಂತ ಅಸ್ತ್ರ ಉಂಟು ಅಂತ ಗೊತ್ತಾಗಬೇಕಲ್ಲ. ಯಾರ್ಯಾರಿಗೆ ಗೊತ್ತಾಗಬೇಕಾದದ್ದೇನಲ್ಲ ನನಗೆ ಮುಖ್ಯ. ನಮ್ಮ ರಥದಲ್ಲಿ ಇದ್ದು ಸಾರಥಿಯಾಗಿ ಕುಳಿತಿದ್ದಾನಲ್ಲ ಶಲ್ಯಭೂಪಾಲ, ಮದ್ರದೇಶಾಧಿಪ, ಬಹಳ ಕಷ್ಟಪಟ್ಟು ನಿನ್ನಿನ ರಾತ್ರಿ ಕೌರವ ಅವನನ್ನು ಒಪ್ಪಿಸಿ ನನ್ನ ರಥಕ್ಕೆ ಸಾರಥ್ಯನ್ಯಾಗಿ ಮಾಡಿದ್ದು. ಪೂರ್ವಾಹ್ನದಲ್ಲಿ ನಮ್ಮಲ್ಲಿ ಸ್ವಲ್ಪ ಮಾತಿನ ಚಕಮಕಿಯಾಗಿತ್ತು. ಅವನು ಒಂದು ದೇಶದ ರಾಜನಲ್ಲವೇ, ಮಾದ್ರಾಧಿಪನಾದಂತಹ ಆ ಶಲ್ಯ ನನಗಿಂತಲೂ ಹಿರಿಯವನಾಗಿರುವಂತಹ ಕರ್ಣರಥದಲ್ಲಿ ನಾನು ಸಾರಥ್ಯ ಮಾಡುವುದು ಎಷ್ಟು ಸರಿ ಅಂತ ವಾದ ಮಾಡಿದ್ದಾನಂತೆ. ಹಾಗಾಗಿ ಅವನಿಗೂ ಇದನ್ನು ಕಳಿಸಬೇಕು. ನೋಡು ಕರ್ಣ ಯಾರು ಏನು ಅಂತ. ಹಾಗಿದ್ರೆ ಬಾಣ ಪ್ರಯೋಗ ಮಾಡುವುದಕ್ಕಿಂತ ಮೊದಲು
ಕರ್ಣನ ಕೈಯಲ್ಲಿ ಇದ್ದ ಒಂದು ಬಾಣ ಉಂಟು 4 ಜನರಿಗೆ ಗೊತ್ತಾಗಬೇಕಿದ್ರೆ ಸ್ವಲ್ಪ ವೈಭವ ಬೇಕು, ಸ್ವಲ್ಪ ಆಡಂಬರ ಬೇಕು. ಆದ್ದರಿಂದಲೇ ಕಾಲಪ್ರಸ್ಥವೆಂಬಂತ ನನ್ನ ಧನುಸ್ಸು, ವಿಜಯ ಅಂತ ಕೆಲವರು ಕರೆಯುತ್ತಾರೆ, ಅದನ್ನು ವಿಜಯ ಸಿಗ್ತದೆ ನನಗೆ. ಅದನ್ನು ಎತ್ತಿ ನಾನೀಗ ಹಿಡಿದಿದ್ದೇನೆ, ನಾರಿ ಬಂಧನ ಮಾಡಿದ್ದೇನೆ, ಗುರಿ ಹಿಡಿದಿದ್ದೇನೆ. ಈಗ ನಾನು ನೋಡ್ತಾ ಇದ್ದಾರಲ್ಲ, ನೀವೆಲ್ಲ ನನ್ನ ಆಡಂಬರ ನೋಡಿದರೆ ಸಾಲದು. ನಾನೇನು ಅಂತ ಅರ್ಥ ಮಾಡಿಕೊಳ್ಳಬೇಕಾದಂತ ಶಲ್ಯ ಮಹಾರಾಜನ ಗಮನವನ್ನು ನಾನು ಈ ಕಡೆಗೆ ಸೆಳೆಯಬೇಕಲ್ಲ. ಆದ್ದರಿಂದ ಸಾರಥಿ ಆಗಿರುವಂತ ಶಲ್ಯನ ಗಮನವನ್ನ ಈ ಕಡೆಗೆ ಸೆಳೆದು 4 ಮಾತನಾಡ್ತೇನೆ. ಸಾರಥಿ, ಏನು ಸಾರಥಿ, ಏನಯ್ಯ, ಏನು ಸಾರಥಿ, ಸರಳ ಪಾಂಡವ ಸೇನೆಯನ್ನು ಗೆಲ್ಲಲಂತೆ, ಸರಳ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ, ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾವಿದೆಯ ಕೊಡಲಬಹುದೇ, ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾವಿದೆಯ ಕೊಡಲಬಹುದೇ, ಇದು ಸಾನುರಾಗಿವೆ ಹೇಳಿದರು, ರವಿ ಸೂನುವಿನ ಮಗ ನೋಡಿ ಮಾತಾಧೀಶನಿಂದೆಂದ, ಏನು ಸಾರಥಿ, ಸಾರಥಿ ಏನು ಸಾರಥಿಗೆ, ಸಾರಥಿಯಾಗಿರುವಂತ ಶಲ್ಯ ಮಹಾರಾಜ, ಏನು ಕರ್ಣ ಮಹಾಶಯ, ನಮಸ್ಕಾರ. ನಮಸ್ಕಾರ. ನೀನು ಮುಂದೆ ನೋಡ್ತಾ ಇದ್ದಿ, ನಿನ್ನ ಹಿಂದೆ ರಥದಲ್ಲಿ ನಿಂತಿರುವಂತ ನಾನು ನೋಡುತ್ತಿರುವುದು ಮುಂದೆ. ಆದರೆ ಇಷ್ಟರವರೆಗೆ ನಿರಂತರವಾಗಿ ಎಡೆಬಿಡದೆ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿಗಳಾಗಿರುವಂತಹ ಕರ್ಣಾರ್ಜುನರ ಒಳಗೆ ಕಾಳಗ ನಡೆಯುತ್ತಿರುವಂತಹ ಕಾಲದಲ್ಲಿ ಬಾಣ ಪ್ರಯೋಗಗಳು ಸತತವಾಗಿ ನಡೆಯುತ್ತಾ ಇದ್ದು, ಸಾಮಾನ್ಯವಾಗಿ ರಥಿಕನಾದವನು ನಾನೀಗ ಇಂಥ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದೇನೆ ಅಂತ ಸಾರಥಿಗೆ ಸೂಚಿಸಿ ಆಮೇಲೆ ಬಾಣ ಪ್ರಯೋಗ ಮಾಡುವ ಕ್ರಮ ಇಲ್ಲ. ಇಷ್ಟವರೆಗೆ ಕೇಳಲಿಲ್ಲ. ಇಷ್ಟವರೆಗೆ ಯಾಕೆಂದ್ರೆ ನಾವೀಗ ಮಧ್ಯಾಹ್ನದವರೆಗೆ ಹೋರಾಟ ಮಾಡ್ತಾ ಬಂದಿದ್ದೇವೆ. ರಥ ನಡೆಸುವ ಸಾರಥಿ ನೀನು, ಯುದ್ಧ ಮಾಡುವಂತ ರಥಿಕ ನಾನು ಮಹಾರಥಿ. ಆಯ್ತಾ? ನಿನ್ನಲ್ಲಿ ಇಷ್ಟವರೆಗೆ ಕೇಳಲಿಲ್ಲ ನಾನು. ಇಲ್ಲ. ಆದ್ರೆ ಈಗ ನೋಡಿದೆಯಾ? ನೋಡಿದೆ, ನೋಡ್ತಾ ಇದ್ದೇನೆ. ಪರಿಣಾಮ ಬದಲಾಗಿದೆ. ಹೌದು. ಎಲ್ಲರೂ ಭಯಭೀತರಾಗಿದ್ದಾರೆ. ನಮ್ಮ ವಿರೋಧಿ ಸ್ಥಾನದಕ್ಕಂತ ಪಾಂಡವರ ಸೇನೆ ಎಲ್ಲ ಹೆದರಿ ಹೆದರಿ ಮುದುಡಿ ಹೋಗಿದೆ. ಹೌದು. ಆದ್ರೆ ನಮ್ಮ ಸೇನೆ ನೋಡಿದೆಯಾ? ಉತ್ಸಾಹದಲ್ಲಿ ಉದ್ದೇರಿ ನರ್ತಿಸ್ತಾ ಇದ್ದಾರೆ. ಈಗ ಸಿಗ್ತದೆ, ಈಗ ಸಿಗ್ತದೆ, ಭಲೆ 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 ಜಯ ಸಿಗ್ತದೆ ಈಗ ಅಂತ ಅವರ ನಿರೀಕ್ಷೆ ಉಂಟು ಅವರಿಗೆ. ಅದು ಆಡಂಬರ ಸ್ವಲ್ಪ ಹೆಚ್ಚಾಯಿತೋ ಏನು? ಇಲ್ಲ ಇಲ್ಲ ಇಲ್ಲ. ಕೆಲವೊಮ್ಮೆ ಅಲ್ಪನಿಗೆ ಐಶ್ವರ್ಯ ಬಂದ ಆಡಂಬರ ಅಕಾಲದಲ್ಲಿ ತೋರಿಸ್ತಾಳೆ ಅಂತ ಒಂದು ಮಾತುಂಟು ಲೋಕದಲ್ಲಿ. ಇದು ಹಾಗಿದ್ದೇನೋ ಅಲ್ಲ, ಅಪೂರ್ವವಾದಂತಹ ಒಂದು ಶರ ಈಗ ನನ್ನ ಕೈಯಲ್ಲಿದೆ. ಶರ ಸಂಧಾನ ಮಾಡಿಯಾಗಿದೆ. ನಾನು ಗುರಿ ಹಿಡಿದಿದ್ದೇನೆ. ನನ್ನ ತಿಳುವಳಿಕೆಯಂತೆ, ನನ್ನ ಅನುಭವದಂತೆ ನಾನೀಗ ಈ ಬಾಣ ಪ್ರಯೋಗವನ್ನು ಮಾಡಿದರೆ ಖಂಡಿತವಾಗಿ ವಿರೋಧಿಗಳ ನಾಶ ಆಗುತ್ತದೆ. ಇವತ್ತೇ ಕೌರವನಿಗೆ ಜಯ ಸಿಗುತ್ತದೆ. ಕೌರವನಿಗೆ ಜಯ ಸಿಗುತ್ತದೆ. ಯಾರ ರಥಿಕತನದಲ್ಲಿ, ಯಾರ ಮಹಾಸೇನಾಧಿಪತ್ಯದಲ್ಲಿ? ಕರ್ಣ ಸೇನಾಧಿಪತ್ಯದಲ್ಲಿ ಇಂದು ಕೌರವನಿಗೆ ಜಯವಾಗುತ್ತದೆ. ಎಲ್ಲರೂ ಕಾಯ್ತಾ ಇದ್ದಾರೆ. ಹಾಗಾಗಿ ನಿನ್ನಲ್ಲೊಂದು ಮಾತು ಕೇಳು. ಏನು? ನೀನು ನನಗಿಂತ ಬಹಳ ಅನುಭವದಲ್ಲಿ ಹಿರಿಯ. ಸಾರಥಿಯಾಗಿಯೂ ನೀನು ಅನುಭವದಲ್ಲಿ ಬಹಳ ವೃದ್ಧನೇ ಇದ್ದಿ. ಮಾತ್ರವಲ್ಲದೆ ನೀನು ಯುದ್ಧ ಮಾಡುವುದರಲ್ಲಿ ಮಹಾಸಮರ್ಥನೆ.
ಬಿಲ್ವಿದ್ಯೆಯಲ್ಲಿಯೂ ಮಲ್ಲ ಯುದ್ಧದಲ್ಲಿ ನೀನು ತೊಡಗಿದವನು. ಹೌದು. ನಿನ್ನಲ್ಲೇ ಕೇಳು, ಏನು? ಏನು ಸಾರಥಿ? ಹಾ. ಬೇಸರ ಮಾಡಬೇಡ. ಇಲ್ಲ ಇಲ್ಲ ಇಲ್ಲ. ನಿನ್ನ ಶಲ್ಯ ಮಹಾರಾಜ ಅಂದ್ರೆ ನಾನು ಕರೆಯಬೇಕಾದದ್ದು ನ್ಯಾಯ. ಹಾ. ಆದ್ರೆ ಇವತ್ತು ನಾನು ನನ್ನ ಸ್ಥಾನದ ಬಗ್ಗೆ ಸ್ವಸ್ಥಾನ ಪರಿಜ್ಞಾನ ಇಟ್ಟುಕೊಂಡ್ರೆ ನಾನು ಸೂತ ಅಲ್ವಾ? ನೀನು ಸೂತ, ನಾನು ರಥಿಕ. ನೀನು ಸಹರಥಿ. ಈಗ ನಾನು ರಥಿ, ಹಾ. ನೀನು ಸಹರಥಿ. ಹೌದು. ಆದ್ದರಿಂದ ನೀನು ಸಾರಥಿ. ಈಗ ನನ್ನಲ್ಲೇ ಕೇಳುವುದು ನಾನು, ಏನು? ನಾನೀಗ ಈ ಗುರಿಟ್ಟಂತ ಬಾಣವನ್ನು ಪ್ರಯೋಗ ಮಾಡಿದರೆ ಹೌದು, ಮಾಡಿದರೆ ಇಡೀ ಸಮಗ್ರ ಪಾಂಡವ ಸೇನೆ ನಾಶವಾಗಿ ಹೋಗಬಹುದೇ? ಹೋಗುತ್ತದೆ. ಹೋಗ್ತದೆ ಹೋಗ್ತದೆ. ಅದು ನಿನ್ನನ್ನು ಕೇಳು. ಹೆದರಿಕೆ ಹುಟ್ಟಿದೆ ಎಲ್ಲರಿಗೆ. ಅವಳಿಗೆ ಹೆದರಿಕೆ ಹುಟ್ಟಿದೆ. ಹೌದು. ಹಾಗಾಗಿ ನಾನಂದ್ರೆ ಈ ಸಂತೋಷವನ್ನು ಹಂಚಿಕೊಳ್ಳಬೇಕಾದ ಸಂದರ್ಭವನ್ನು ಬಳಸಿಕೊಳ್ಳುವುದು ಅಗತ್ಯ. ಹೇಗೆ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಈ ಬಾಣದಿಂದ? ನನಗೆ ಸಾಧ್ಯವಾಗಬಹುದೇ? ಓಹೋ. ನನ್ನ ಪ್ರತಿಸ್ಪರ್ಧಿ ಜೀವನದುದ್ದಕ್ಕೂ ಸ್ಪರ್ಧೆಯಲ್ಲೇ ಇರತಕ್ಕಂತಹ ಆ ಅರ್ಜುನ ಇದ್ದಾನಲ್ಲ, ಹೌದು. ಅರ್ಜುನ ವಿಷಯ ಬಿಡೋಣ. ಮತ್ತೆ ಅವನ ಹೆಂಡತಿ, ಹ್ಮ್. ಹೆಂಡತಿ ಅದೇ ಕಷ್ಟ ಉಂಟು. ಯಾರು ಗೆಲ್ಬೇಕು ನಾನು? ಹೌದು, ದ್ರೌಪದಿಯ ಗೆಲ್ತದೆ. ಹೌದು. ಸುಭದ್ರೆ, ಹಾ, ಹಾ. ಅದ್ಯಾಕೆ ಕೃಷ್ಣನ ಸಹೋದರಿ. ಅದ್ಯಾಕೆ ಸುಭದ್ರೆ ಯಾಕೆ? ಯಾಕೆಂದ್ರೆ ನಾನೀಗ ಬಾಣ ಪ್ರಯೋಗ ಮಾಡಿದವಾಗ ಅರ್ಜುನ ಸಾಯುತ್ತಾನೆ. ಹಾ. ಅರ್ಜುನ ಸತ್ರೆ ಹ್ಮ್. ಈ ವೈಧವ್ಯದ ದೀಕ್ಷೆ, ಹಾ. ಸ್ವಲ್ಪ ಗಂಭೀರವಾದ ಶಬ್ದ ಅದು. ಹೌದು ಹೌದು ಹೌದು. ಯಾಕಂದ್ರೆ ಅವಳು ಸಾಯಿಲಾರಿಗೆ ಮತ್ತೆ ವಿಧವೆಯಾಗಿ ಇರಬೇಕಾಗ್ತದಲ್ಲ. ಅಲ್ವಾ? ಅಲ್ಲ, ಅವಳು ಮತ್ತೆ ಅಗ್ನಿಗೆ ಹಾಡ್ತಾಳ ಅದೆಲ್ಲ ಗೊತ್ತಿಲ್ಲ ನನಗೆ. ಹಾ. ಹೀಗೆ ಪಾಂಡವ ಸೇನೆಯನ್ನು ಗೆಲ್ಲುವುದರೊಂದಿಗೆ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ಬಂದಿತೆ. ಓಹೋ. ದ್ರೌಪದಿ ಕುರಿತು ಯಾಕೆ ಬೇಡ ಅಂತ ಹೇಳಿದ್ರೆ, ಯಾಕೆ? ಅವಳ ದೊಡ್ಡ ಕುಂಕುಮ ಸ್ವಲ್ಪ ಸಣ್ಣದಾಗಿತ್ತು, ಮತ್ತೆ 4 ಜನ ಇದ್ದಾರೆ. ಹಾ, ಹಾ, ಇದ್ದಾರೆ. ಹೌದು. ಹಾಗಾಗಿ ಅವಳಿಗೆ ಪೂರ್ಣ ಪ್ರಮಾಣದಲ್ಲಿ ವೈಧವ್ಯ ದೀಕ್ಷೆ ಬರುವುದಿಲ್ಲ. ಹ್ಮ್. ಈಗ ನನ್ನ ಬಾಣ ಶರಸಂಧಾನದಲ್ಲಿಯೇ ಎಲ್ಲ ಹೆದರಿ ಹೋಗಿದ್ದಾರೆ. ಹಾ. ಇನ್ನು ಬಾಣ ಪ್ರಯೋಗವಾದ ಇದನ್ನು ತಡೆಯುವವರು ಆನಲ್ ಅಮ್ಮವರುಂಟೆ. ಕಡಿಬೇಕಲ್ಲ, ಆ ಶಕ್ತಿ ಬೇಕಲ್ಲ ಅವರಿಗೆ. ಅವರು ಪ್ರತಿ ಬಾಣ ಪ್ರಯೋಗ ಮಾಡಬೇಕಲ್ಲ. ಹೌದು. ಈ ಸರ್ಪಾಸ್ತ್ರಕ್ಕೆ ಅವರಲ್ಲಿ ಪ್ರತಿಯಾದಂತ ಅಸ್ತ್ರ ಏನುಂಟು ಅಂತ ನನಗೆ ಗೊತ್ತಿಲ್ಲ. ಇದಕ್ಕೆ ತರಲಿಕ್ಕೆ ಇದ್ದಾರ ಅಂತ ಕೇಳಿ ಕರ್ಣನ ಬಾಣವನ್ನು ತಡೆಯುವವರು ಯಾರು? ಇದಕ್ಕಿಂತಲೂ ಹೆಚ್ಚಾಗಿ ಹಾ. ನಾನು ಆಗಲೇ ತೀರ್ಮಾನಿಸಿದ್ದೇನೆ, ಇದು ಬರೇ ಸೋಲು ಗೆಲುವಿನ ನಿರ್ಣಯದ ವಿಷಯವಲ್ಲ, ಮತ್ತೆ? ಇದರಲ್ಲಿ ಒಂದು ಪ್ರದರ್ಶನ ಮೌಲ್ಯವೂ ಇದೆ. ಅದೇನು ಪ್ರದರ್ಶನ? ಪ್ರದರ್ಶನ ಅಂತ ಕರ್ಣನ ಅದ್ಭುತವಾದಂತ ವೀರ್ಯ ಪ್ರದರ್ಶನ, ಶಕ್ತಿ ಪ್ರದರ್ಶನ ಉಂಟಲ್ಲ, ಹೌದು. ಅದೆಲ್ಲ ಮೆಚ್ಚಬೇಕು. ಮೆಚ್ಚುವಾಗೆ ಕೆಲವರಿಗೆ ನಮ್ಮ ಒಳಗಿಂದೊಳಗೆ ಕಿಚ್ಚು ಉಂದಿರ್ತದೆ. ಎಷ್ಟು ಒಳ್ಳೆಯ ಪ್ರದರ್ಶನ ಕೊಟ್ಟರೂ ಕೂಡ ಹೌದು. ಮತ್ಸರಿಗಳಿಗೆ ಇಲ್ಲ ಇಲ್ಲ ಇಲ್ಲ. ಮತ್ಸರಿಗಳು ಒಮ್ಮೊಮ್ಮೆ ಸಹಿಸಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ. ಆದ್ದರಿಂದ ಇಷ್ಟೆಲ್ಲ ಪರಿಣಾಮವನ್ನು ಬೀರ್ತದೆ ಎಂದಾದರೆ ಬೀರ್ತದೆ. ಬಿರ್ತದೆ ಖಂಡಿತ. ನಿನಗೆ ಸಾನುರಾಗವೇ? ಅದ್ಯಾಕೆ ನನಗೆ ಯಾಕೆ? ನನಗೆ ಯಾಕೆ ಅಂದ್ರೆ, ನನಗೆ ಸಾನುರಾಗವೇ ಅಂತ ಕೇಳುವುದಲ್ಲ. ಯಾಕೆಂದ್ರೆ ಬೆಳಿಗ್ಗೆ ನಾವು ಸಣ್ಣ ಕಲಹ ಮಾಡಿಕೊಂಡಿದ್ದೇವೆ, ಜಗಳ ಮಾಡಿಕೊಂಡಿದ್ದೇವೆ. ಈಗ ಊಟ ಮುಗಿದ ಅದನ್ನು ಸಂಧಾನ ಮಾಡುವ ಮೂಲಕವಾಗಿ ಬಗೆಹರಿಸಿದ್ದಾನೆ ನಮ್ಮ ಸುಯೋಧನ. ಮಾತ್ರವಲ್ಲ, ಆ ಪಾಂಡವರು ನನಗಿಂತ ನಿನಗೆ ಹತ್ತಿರದವರಲ್ವ, ನಿನ್ನ ಅಳಿಯಂದರಲ್ಲಿ ಇದ್ದಾರೆ. ಹಾಗಾಗಿ ನಿನ್ನ ಕುಟುಂಬದ ಕಡೆಯವರು ಅಂದ್ರೆ ಮಾದ್ರಿ ಸಹೋದರಿ, ಅವರೆಲ್ಲ ನಾಶವಾಗಿ ಹೋಗುತ್ತಾರೆ ಶಲ್ಯ ಮಹಾರಾಜ. ಇದರಿಂದ ನಿನಗೇನಾದ್ರೂ ಬೇಸರವಾಗುತ್ತದೆ? ಯಾಕಂದ್ರೆ ರಣಭೂಮಿಯಲ್ಲಿ ಅಣ್ಣ ತಮ್ಮ ಮಾವ ಅಂತ ಏನು ನಿರ್ಣಯ ಇಲ್ಲ. ಅದರಿಂದ ಒಟ್ಟಾರೆ ನಿನಗಿದು ಸಾನುರಾಗವೇ ಅಂತ ಕೇಳಿ ನಾನು ಬಾಣ ಪ್ರಯೋಗ ಮಾಡುತ್ತಿದ್ದೇನೆ. ಹಾಗೆ ನನ್ನ ಗುರಿಟ್ಟ ರೀತಿ ಹೇಗೆ ಭಾನುಜಾತ ಜನಮಾನು ಜಪಗಿಡತ್ರದ ನೆಲೆಯನ್ನು ತಿಳಿಯದೆ ನೀಡಿದೆ ರಾಮಜಾತ ಅಸ್ತ್ರದ ನೆಲೆಯನ್ನು ತಿಳಿಯದೆ ನೀಡಿದೆ
ನಳಿನಾಕ್ಷದಾತನ ರಥದೊಳಗಿರಿಜಿ ನಳಿನಾಕ್ಷದಾತನ ರಥದೊಳಗಿರಿ ನಿನ್ನ ಗೆಲುವರೆ ಬಿಡುವನೇನೈ ನಿನ್ನ ಗೆಲುವರೆ ಬಿಡುವನೆ ಭಾನುಜಾತ ಕಿಳಸ್ತ್ರದ ನೆಲೆಯನು ಹಿಡಿಯದೆ ನಿಂತುಳಿದೆ ಭಾನುಜಾತ ಕರ್ಣ, ಭದ್ರಾಧೀಶ. ನಾನು ಒಮ್ಮೆ ಆಕಾಶ ನೋಡು, ಆಕಾಶ. ಮಗನೊಮ್ಮೆ ನಿನ್ನ ಮುಖ ನೋಡು. ಹಾ, ಆಕಾಶದಲ್ಲಿ ರವಿ ಪ್ರಜ್ವಲಿಸ್ತಾ ಇದ್ದ, ಹೌದು. ಅವನ ಹಾಗೆಯೇ ನೀನು ಪ್ರಜ್ವಲಿಸ್ತಾ ಇದ್ದ. ಇವತ್ತು ನಾನು ಪ್ರಜ್ವಲಿಸಿದರೆ ಇನ್ನು ಯಾವ ಸಂದರ್ಭದಲ್ಲಿ ಪ್ರಜ್ವಲಿಸುವುದಕ್ಕೆ ಸಾಧ್ಯವಾದೀತು? ಅದಕ್ಕೆ ಒಳ್ಳೆಯ ಶಬ್ದವನ್ನು ಪ್ರಯೋಗ ಮಾಡುವ ನಿನ್ನ ಮೇಲೆ ಅಂತ. ಏನದು? ಭಾನುಜಾತ ಸಂಬೋಧನೆ. ನಾನು ಭಾನುಜಾತ. ಸರಿ ಸರಿ ಸರಿ. ಯಾಕಂದ್ರೆ ನೀನು ಹೇಳಿದೆಯಲ್ಲ, ಹ, ಸೂರ್ಯನ ಹಾಗೆ ಪ್ರಕಾಶ ಇಲ್ಲಿ ಉಂಟು ಅಂತ ಹೇಳಿ. ಹೌದು. ಏನು ವರ್ಚಸ್ಸು, ಆ ನೆಲೆಯಲ್ಲಿ ಹಾಗೆ ಅರ್ಥ ಮಾಡಿಕೊಳ್ಳೋಣ. ಹ್ಮ್. ಮತ್ತೆ ಇನ್ನೊಂದು ಆಸೆ ನನಗುಂಟು. ಏನು? ವೈರಿಗೆ, ಮುಖ್ಯವಾಗಿ ಅರ್ಜುನಿಗೆ ಹ, ಇಷ್ಟು ವರ್ಷ ನಾನು ಭಾನುಜಾತನಾದ ಶನಿಯ ಹಾಗೆ ಇದ್ದೆ. ಹ, ವನವಾಸ ಅವಧಿಯಲ್ಲಿ ಧರ್ಮರ ಹೇಳ್ತಿದ್ದಂತೆ, ಏನು? ನನಗೆ ನಿದ್ರೆಯೇ ಬೀಳುವುದಿಲ್ಲ, ಕೌರವನ ಪಕ್ಷದಲ್ಲಿ ಕರ್ಣನೊಬ್ಬನಿದ್ದಾನೆ, ಅವನ ಬಗ್ಗೆ ನನಗೆ ಬಹಳ ಹೆದರಿಕೆ ಅಂತ ಹೇಳಿಕೊಂಡು, ಓಹೋ, ಹಾಗೆ ಭಾನುಜಾತನಾದ ಶನಿಯ ಹಾಗೂ ನಾನಿದ್ದವನೇ. ಭಾನುಜಾತ ಮತ್ತೊಬ್ಬ ಯಮನಿದ್ದಾನೆ, ಯಮನ ಹಾಗೆ ಆಗ್ಬೇಕು ನಾನು. ಆಗ್ಬೇಕಾಗ್ಬೇಕು. ವಿರೋಧಿಗಳಿಗೆ ಶನಿಯೂ ನೀನೇ, ಯಮನೂ ನೀನೇ. ಒಳ್ಳೆಯ ಶಬ್ದ ಪ್ರಯೋಗದಿಂದ ಒಂದಷ್ಟು ಉತ್ಸಾಹದಲ್ಲಿ ಮುನಿ ಬಂದಿದೆ. ನನ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದೀಯ. ಏನು ಸಾರ ತಿಂದು ಪ್ರಾರಂಭ ಮಾಡಿ. ಏನು ಸಾರ ತಿಂದು ಕೇಳಿದ್ರೆ ನಾನು ಸಂಭಾಷಣೆ ಒಳ್ಳೆಯದು ಕರ್ಣ ಅಂತ ಉತ್ತರಿಸಬೇಕು. ಅಷ್ಟಕ್ಕೆ ಉಚ್ಚರಿಸಿ ಉತ್ತರ ಕೊಡಬಾರದು ಅಂತ ಹೇಳಿ ನಾನು ಮತ್ತೆ ಕೂಡಿಸಿದ್ದೆ. ಸರಳು, ಏನು ಸಾರಥಿ ಸರಳು? ಸರಳು ನೋಡುದು ನಾನು ನಿನ್ನ ಇಷ್ಟವರೆಗೆ ನಾನು ಹಿಂತಿರುಗಿ ನೋಡಲಿಲ್ಲ. ಇಲ್ಲ. ಈಗ ನೋಡಿದ್ರೆ ಏನು ತಗದಲಿಸ್ತದೆ. ಇಷ್ಟರವರೆಗೆ ಇಲ್ಲದೇ ಇದ್ದಂತ ಶಕ್ತಿಯಲ್ಲ ಒಮ್ಮೆಗೆ ಕೂತ್ಕಾರ. ಹ, ಸರಳು ಯಾರು? ಈಗ ನನ್ನ ಕೈಯಲ್ಲಿ ಇರುವಂತಹದ್ದು ಹೌದು, ಆದರೆ ಬತ್ತಳಿಕೆಯಿಂದ ತೆಗೆಯುವಾಗಲೇ ಅಂತ ಸ್ವರ ಬಂತವ. ಅದು ಜೀವಂತ ಶರದ ಹಾಗಿದೆ. ನೀನು ಇನ್ನು ಮಂತ್ರ ಆಹ್ವಾನ ಮಾಡಲಿಲ್ಲ. ಸರ್ಪ ಗಾಯತ್ರಿ ನಾನಿನ್ನು ಹೇಳಲಿಲ್ಲ. ಅದರ ಒಳಗೆ ಅದು ಏನು ಸರ್ಪದ ಆವೇಶ ಆದರೂ ಅಲ್ಲ, ಇಂಥದ್ದೆಲ್ಲ ಶಕ್ತಿ ಆಯ್ತು ನಿಮ್ಮಲ್ಲಿ ಉಂಟಲ್ಲ. ಇವತ್ತಾದ್ರೂ ಗೊತ್ತಾಯ್ತಲ್ಲ ಅಲ್ವಾ? ಕರ್ಣನಲ್ಲಿ ಏನಂತ ಗುಪ್ತವಾದಂತಹ ಶಕ್ತಿ ಆಯುಧಗಳಿದ್ದಾವೆ ಅಂತ ಹೇಳಿಕೊಂಡು. ಹೌದು. ಏನು ಮಾಡೋಣ, ಹ, ಕೆಲವೊಮ್ಮೆ ನಮ್ಮನ್ನು ನಾವು ಹೆಚ್ಚು ಪ್ರಚಾರಕ್ಕೆ ತಂದುಕೊಳ್ಳುವುದಿಲ್ಲ. ಹ್ಮ್, ಆಯತವಾದಂತಹ ಸಮಯದಲ್ಲಿ ಒಳ್ಳೆ ಸಂದರ್ಭದಲ್ಲಿ ಸಿಗುತ್ತದೆ. ಹ, ಆದ್ರೆ ಪ್ರಚಾರಕ್ಕೆ ಈ ಗದ್ದಲದ ಮಧ್ಯೆ ಗೊತ್ತಾಯಿತು. ಹ್ಮ್. ನಾನು ಮಹಾರಥಿಯಿಂದ ಕೃಷ್ಣ ಘೋಷಣೆ ಮಾಡಿದ. ಎಷ್ಟು ಜನರಿಗೆ ಕೇಳಿತು? ಕೇಳಿಲ್ಲ, ಬಿಡು. ಕೇಳಿಲ್ಲ. ಅಂತೂ ಮಧ್ಯಾಹ್ನ ತಿರುಗಿದ ಮೇಲಾದರೂ ಕೂಡ ನನ್ನಲ್ಲಿ ಈಗ ಇಂಥದ್ದೊಂದು ಅದ್ಭುತವಾದಂತಹ ಅಸ್ತ್ರ ಉಂಟು ಅಂತ ಗೊತ್ತಾಯ್ತಲ್ಲ. ಹೌದು. ಇದಕ್ಕೆ ಕಾರಣ ಏನು ಅಂತ ಆಡಂಬರ ಹೆಚ್ಚು ಕಾಣ್ತಾ ಉಂಟು. ಶರಪ್ರಯೋಗ ಮಾಡಿದ್ರೆ ಕಾಣುವುದಿಲ್ಲ, ಆಡಂಬರ ಹೆಚ್ಚು ಆಗ್ತಾ ಉಂಟು. ಆಡಂಬರ ಯಾಕೆ ಗೊತ್ತುಂಟು? ಯಾಕೆ? ಲೋಕದಲ್ಲಿ ನ್ಯಾಯ ಇದೆ. ಹ್ಮ್. ಗಂಟೆ ಕಟ್ಟಬೇಕಾದದ್ದು ಯಾರಿಗೆ? ನಾಯಿಗಲ್ಲ, ಮತ್ತೆ ಶ್ವಾನಕ್ಕಲ್ಲ, ಆನೆಗೆ ಆನೆಗೆ. ಅಲ್ಲ, ಆನೆಗೆ ಗಂಟೆ ಏಕೆ ಕಟ್ಟಬೇಕು ಅಂತ ಕೇಳುವರಿದ್ದಾರೆ. ಹ್ಮ್. ಆದ್ದರಿಂದ ಮಹಾರಥಿಯಾದಂತಹ ಕರ್ಣನಲ್ಲಿಯೇ ಇಟ್ಟು ಇವತ್ತು ಆಡಂಬರ ಇಲ್ಲ ಅಂತಾದ್ರೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವೇ ಆದಾಯ ಆಯ್ತು. ಹೌದು. ಅದರಿಂದ ನೀನು ಸ್ವಲ್ಪ ಒಂದು ಅಲ್ವಾ, ಸ್ವಲ್ಪ ಒಂದು ನಿಲ್ಲಿದೆ. ಒಂದು ಅಡಿ ಹೆಚ್ಚಾದಾಗ ಕಾಣ್ತದೆ. ಉತ್ಸಾಹ. ನೆಲದಲ್ಲಿ ಮೊದಲೇ ಇಲ್ಲ, ರಥದ ಮೇಲಿದೆ. ರಥದಲ್ಲಿಯೂ ಒಂದು ಅಡಿ ಮೇಲಿದೆ. ವೇಗದಲ್ಲಿ ಆತ ಸಂಚರಿಸುವಾಗ ರಥದ ಚಕ್ರವು ನೆಲದಲ್ಲಿ ಉಂಟ ಇರುವಂತ ಸಂದೇಹ ಬರುವಟ್ಟು ತೀವ್ರವಾದಂತಹ ಗತಿಯಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ ಪ್ರಯೋಗಿಸುವ ಬಾಣ ಹೇಗೆ ಹೂಡಬೇಕೆನ್ನುವುದನ್ನು ನನ್ನಲ್ಲಿ ಕೇಳಲಿಲ್ಲ. ಇಲ್ಲ. ಪಾರ್ಥನ ಮಾನಿನಿಗೆ ವೈಧವ್ಯ, ಹಾ, ವಿರೋಧಿ ಸೇನೆಯ ಸೋಲು, ಆನಲ ಮೂವರುಂಟೆ, ತಡೆಯುವಂತಹ ಶಕ್ತಿ ಯಾರಿಗಾದ್ರೂ ಇದೆ? ನಿನಗಿದು ಸಾನುರಾಗವೇ ಅಂತ ಹೇಳುದು ನಾನು.
ಅಲ್ಲ, ಇಷ್ಟರವರೆಗೆ ಸಾಮ್ರಾಜ್ಯವೇ ಅಂತ ಕೇಳದೇ ಇದ್ದ ನೀನೀಗ ಕೇಳುತ್ತಿ ಅಂತ ಆದ್ರೆ ಹಾ. ನನ್ನ ಮಾತನ್ನು ಕೇಳುತ್ತಿ ಅಂತ ನಾನು ಭಾವಿಸಬೇಕಾಗ್ತದೆ. ನಿನ್ನ ಮಾತನ್ನು ಕೇಳ್ತೇನೆ, ಯಾಕೆಂದ್ರೆ ಪ್ರಶ್ನೆ ಕೇಳಿದವನು ನಾನೇ ಅಲ್ವಾ. ಅಪರೂಪವಾಗಿ ನೀನೆ ಕೈಗೆತ್ತಿಕೊಂಡಂತಹ ಬಾಣ, ಹಾ. ಅದರಲ್ಲಿರುವಂತಹ ಶಕ್ತಿ, ಹಾ. ನೆಲೆಯನ್ನು ನೀನು ತಿಳಿಯದೆ ಹೂಡುವುದಕ್ಕೆ ಪ್ರಾರಂಭ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಅಸ್ತ್ರದ ನೆಲೆ, ಅಸ್ತ್ರ ಇದು ಅಸ್ತ್ರವೋ ಶಸ್ತ್ರವೋ ಎಂಬ ನಿರ್ಣಯವನ್ನು ಮಾಡುವುದಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ಉಂಟು. ಇನ್ನು ನೀನು ಇದಕ್ಕೆ ಆಹ್ವಾನ ಮಾಡಬೇಕು ಮಾಡಲಿಲ್ಲ, ಮಾಡಬೇಕು ಅಂತಲೇ ಇಲ್ಲ, ಮಾಡಬೇಕು ಅಂತಲೇ ಇಲ್ಲ. ನೀನು ಪ್ರಯೋಗ ಮಾಡಿದ್ರೆ ಸಾಕು. ತಾನೇ ಮುಂದೆ ಹೋಗ್ತೇನೆ, ತಾನೇ ಮುಂದೆ ಹೋಗ್ತೇನೆ ಉತ್ಸಾಹ, ಅದರ ಅನುಭವ ನನ್ನ ಬೆರಳಿಗೆ ಆಗ್ತಾ ಉಂಟು. ಮಂತ್ರಾವಾಹನೆ ಮಾಡುವಷ್ಟು ಸಮಯ ಅದು ಕೊಡುವುದಕ್ಕಿಲ್ಲ, ಖಂಡಿತ. ಅದು ಅಸ್ತ್ರವೋ ಶಾಸ್ತ್ರವೋ ನೆಲೆಯೋ ಗೊತ್ತಿಲ್ಲ. ಪ್ರಯೋಗಕ್ಕೆ ಅನನ್ಯವಾಗಿ ನನ್ನ ಕೈಯಲ್ಲಿ ಸಿಕ್ಕಿದೆ. ಈಗ ಸಾರಥಿಯಾಗಿ ಹಾ. ನಾನು ಏನು ಹೇಳಬೇಕು ಅಂತ ಹೇಳಿದರೆ, ವಿರೋಧಿ ಸೇನೆಯಲ್ಲಿ ಅರ್ಜುನನ ಸಾರಥಿ ಯಾರು ಅಂತ ನೋಡ್ಬೇಕಾಗ್ತದೆ. ಅರ್ಜುನ ಸಾರಥಿ ನಿಮಗೆ ಸಮಾನ ಸ್ಥಾನದಲ್ಲಿ ಕುಳಿತದ್ದ ಕೃಷ್ಣನಲ್ಲವೇ? ನಮಗೆ ಸಮಾನ ಸಾರಥ್ಯದಲ್ಲಿ ನಳಿನಾಕ್ಷ ನನಗೆ ಸಾರಥ್ಯನು ನನಗೆ ಸಮಾನತ್ತು ಅಂತ ಇರುವುದು. ನಳಿನಾಕ್ಷನ ತನ್ನ ರಥದೊಳಗಿದೆ. ನಮಗೆಲ್ಲ ಎರಡು ಕಣ್ಣಿರುವುದು, ಕೃಷ್ಣನಿಗೂ ತೋರುವುದಕ್ಕೆ ಎರಡು ಕಣ್ಣು. ಹೌದು. ಅದೇ ಕಮಲದ ಹಾಗೆ ಸಾವಿರ ದಿಕ್ಕಿನಲ್ಲಿ ನೋಡುವಂತ ದೃಷ್ಟಿಯವನದ್ದು. ಓ ನಳಿನಾಕ್ಷ ಕೃಷ್ಣನಿದ್ದಾನೆ. ಏನಾಯ್ತು, ಮೊನ್ನೆ ಇದ್ದಾನ ಕುರುಕ್ಷೇತ್ರ ಹಾ. ಎಲ್ಲಿ ಹೇಗೆ ವ್ಯವಹರಿಸಬೇಕು, ಯಾರೊಂದಿಗೆ ಹೇಗೆ ಹೋರಾಡಬೇಕು ಎನ್ನುವುದರ ಬಗ್ಗೆ ಅವನಿಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಆದ ಕಾರಣ ನಳಿನಾಕ್ಷ ಎನ್ನುವಂತಹ ಪದ ಬಳಕೆ ಎಲ್ಲ ಕಡೆಗೆ ಕಣ್ಣುಂಟವನ. ಹೌದು. ಆದ ಕಾರಣ ನೀನು ಪ್ರಯೋಗಿಸಬಹುದಾದಂತಹ ಈ ಬಾಣ ಏನಿದೆ, ಅದು ಮುಂದೆ ಮಾಡಬಹುದಾದಂತಹ ಪರಿಣಾಮ ಏನು, ಸಾಧಿಸಬಹುದಾದಂತಹ ಗತಿ ಏನು ಎನ್ನುವುದನ್ನು ನಾವು ಆಲೋಚಿಸಿದೆವು ಅಂತಾದ್ರೆ ನೀನು ಇದನ್ನು ಸ್ವಲ್ಪ ಬದಲಿಸಬೇಕು, ಗುರಿ ಬದಲಿಸಬೇಕು. ಈಗ ನಳಿನಾಕ್ಷನಾದಂತಹ ಕೃಷ್ಣ ಅಲ್ಲಿ ಇರುವುದರಿಂದ ನನಗೆ ಸುಲಭದಲ್ಲಿ ಜಯ ಸಿಗಲಿಕ್ಕಿಲ್ಲ ಎನ್ನುವಂತಹ ಸಂದೇಹ ನಿಮ್ಮಲ್ಲಿಗೆ ಮೂಡಿದೆ. ಹೌದು. ನನ್ನನ್ನು ಗೆಲ್ಲಕ್ಕೆ ಬಿಡ್ಲಿಕ್ಕಿಲ್ಲ ಅವನು. ಆದ್ರೆ ನಾನು ಗುರಿ ಹಿಡಿದಾಗಿದೆ ಅಲ್ಲ. ಎಲ್ಲಿಗೆ? ಹೊರಡಿಗೆ ಕಿಡಿದರೆ ಮಗುಟಕ್ಕೆ ತಾಗುವುದು
ವೈರಿಗಳ ತಲೆ ತೆಗೆಯುವುದಕ್ಕಿಲ್ಲ ಅಂತ ಭಾವಿಸ್ತೇನೆ. ನಾನು ಗುರಿ ಹಿಡಿದದ್ದು ಆ ಪಾರ್ಥನ ಕೊರಳಿಗೆ. ಅದುವೇ ತಪ್ಪು ಅಂತ ನಾನು ಹೇಳುದು. ಹೌದು, ಕೊರಳು ಕತ್ತರಿಸಿದರೆ ಸಾಯ್ತಾರೆ ಮನುಷ್ಯರೆಲ್ಲ. ಹೌದು, ನೀನು ಬಿಡುವಂತಹ ಬಾಣ ಹ, ಅದು ಮೇಲ್ಮುಖವಾಗಿ ಚಲಿಸ್ತದೆ. ಸರ್ಪಮುಖಿ ಬಾಣ. ಹೌದು, ನಾನು ಅದರ ಮುಖ ಹಿಡಿದದ್ದಲ್ಲ, ಅದರ ದೇಹ ಹಿಡಿದಿದ್ದೇನೆ. ದೇಹ ಹಿಡಿದಿದೆ. ಹ, 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 ಹ. ಆಮೇಲೆ ಈಗ ವಿರೋಧಿ ಸ್ಥಾನದಲ್ಲಿ ಸಾರಥಿಯನ್ನು ಮಾಡಬಹುದು ಎನ್ನುವ ಹಾಗೆ ನೋಡಿದರೆ ಹ, ಅವ ಒಂದು ಅಂಗುಲದಷ್ಟು ತಗ್ಗಿಸಲೂಬಹುದು. ಅದು ಸಾರಥ್ಯದ ವಿದ್ಯೆ. ಮೇಲ್ಮುಖವಾಗಿ ನಿಲ್ಲುವಂತೆಯೂ ಮಾಡಬಹುದು, ಏರಿಸಬಹುದು. ಪ್ರತಿಯೋಧನಿಂದ ಬರುವಂತಹ ಬಾಣದ ಗತಿಯನ್ನು ಲಕ್ಷಿಸಿ ಆ ಲಕ್ಷ್ಯಭೇದನವಾಗದ ಹಾಗೆ ಬಹಳ ಚಾಣಾಕ್ಷಮತೆಯಾದಂತಹ ಸಾರಥಿಯಾದನು ರಥವನ್ನು ಸ್ವಲ್ಪ ಮೇಲೆ ಎತ್ತರಿಸುವುದು, ತಗ್ಗಿಸುವುದು. ಈ ತಂತ್ರದ ಮೂಲಕವಾಗಿ ತನ್ನ ರಥಿಕನನ್ನು ಉಳಿಸುವ ಕೆಲಸ ಮಾಡಬಹುದು. ತನ್ನ ಅಂಕೆಯಲ್ಲಿರುವಂತಹ ಕುದುರೆಗಳನ್ನು ತಾನು ಹೇಳಿದಂತೆಯೇ ಪಳಗಿಸಿಕೊಂಡಿರುವಂತಹ ಕೃಷ್ಣ ಅಂದ್ರೆ ಸಾರಥಿ ಎಲ್ಲಿಯಾದ್ರೂ ಕುದುರೆಯ ವಾಘೆಗಳನ್ನು ಸಡಿಲಿಸಿದ ಅಂತಾದ್ರೆ ಅದು ಮಂಡಿಯವರೆಗೆ ಕೂತುಕೊಂಡಿತ್ತು. ಮಂಡಿಯವರು ಕುಳಿತು ಆವಾಗ ನೀನು ಪ್ರಯೋಗಿಸಿದ ಬಾಣ ಮೇಲ್ಮುಖವಾಗಿ ಹೋಗ್ತದೆ. ಅವರ ಮೇಲೆ ಯಾವುದೇ ರೀತಿಯ ಘಾತವನ್ನು ಉಂಟು ಮಾಡುವುದಿಲ್ಲ, ಘಾತಿಸುವುದಿಲ್ಲ. ಲಕ್ಷ್ಯದಲ್ಲಿ ಬದಲಾವಣೆ ಆಗುತ್ತದೆ. ಒಂದು ವೇಳೆ ಮುದುರೆಗಳನ್ನು ಮೇಲಕ್ಕೆತ್ತುವಂತೆಯೇ ಅಥವಾ ಗೆಗಳನ್ನು ಎಳೆದು ಹಿಡಿದ ಅಂತ ಆದರೂ ನಿನ್ನ ಪ್ರಯೋಗ ತಪ್ಪಾಗ್ತದೆ. ಕೊರಳಿಗೆ ಹಿಡಿದದ್ದು ಗುರಿ, ಕಿರೀಟಕ್ಕೆ ತಾಗೈತೆ. ಈಗ ನನ್ನ ಗುರಿ ಸರಿ ಇಲ್ಲ ಅಂತ ನೀನು ಹೇಳುವುದಾ? ಸ್ವಲ್ಪ ಎಲ್ಲ ತಪ್ಪು ಅಂತ ನಾನು ಹೇಳುವುದಿಲ್ಲ, ಸ್ವಲ್ಪ ಕೆಳಗೆ ಆಗಲಿ. ಏನು ಮಾಡಬೇಕು? ಕೊರಳಿಗೆ ಹಿಡಿದರೆ ಮಗುಟಕ್ಕೆ ತಾಗುವುದು. ಈಗ ಲೋಕದಲ್ಲಿ ಹಾಗೊಂದು ವರ್ಗದ ಜನರಿದ್ದಾರೆ. ಹೇಗೆ? ಅದು ಮಾಡಿದ್ದು ಸರಿಯಲ್ಲ, ಇದು ಮಾಡಿದ್ದು ಸರಿಯಲ್ಲ, ಅದನ್ನು ಹಾಗೆ ಮಾಡಬೇಕಿತ್ತು, ಇದನ್ನು ಹೀಗೆ ಮಾಡಬೇಕಿತ್ತು ಅಂತ ಹೇಳಿಕೊಂಡು. ಆದ್ರೆ ಅವರು ಮಾಡುವುದಿಲ್ಲ. ಅಲ್ಲ, ಪರಿಣಾಮ ಅಂದ್ರೆ ಹೇಗೆ ಮಾಡಬೇಕು ಅಂತ ಅವ್ರು ಹೇಳುದಿಲ್ಲ, ಮಾಡಿದ್ದು ಸರಿ ಇಲ್ಲ ಅಂತ ಹೇಳುವಂತ ನೇತ್ಯಾತ್ಮಕವಾದ ಚಿಂತನೆಯವರು ಇರ್ತಾರೆ. ನೀನೀಗ ಆ ವರ್ಗಕ್ಕೆ ಸೇರುವುದ? ಮತ್ತೆ ಏನು ಮಾಡಬೇಕು? ಹಾಗಲ್ಲ, ನಾವು ಪರಿಣಾಮವನ್ನು ಒಳ್ಳೆಯದರಲ್ಲಿ ಆಲೋಚನೆ ಮಾಡೋದು ಒಳ್ಳೆಯದಲ್ವಾ? ಹೇಗೂ ಪ್ರಯೋಗ ಮಾಡುವುದಕ್ಕೆ ಹೊರಟಿದ್ದಿ, ಸರಿಯಾಗಿ ಪ್ರಯೋಗಿಸಿದೆ ಅಂತ ವಿರೋಧಿಸ್ತಾ ತಲೆ ಹೋಗ್ತದಲ್ಲ. ಈಗ ನಾನು ಮಾಡಿದ್ದು ತಪ್ಪು ಅಂತ ನೀನು ಹೇಳಿದಿ, ಇರ್ಲಿ, ತಾತ್ಕಾಲಿಕವಾಗಿ ನಿನ್ನ ಮಾತಿಗಾಗಿ ಒಪ್ಪಿಕೊಳ್ತೇನೆ. ಅದನ್ನು ಹೇಗೆ ಸರಿ ಮಾಡಬೇಕು ಹೇಳು? ಉರಕ್ಕಾಗಿ ಬೆಸಸಿದ್ದಾರೆ. ಕೊರಳಿನ ಬದಲಾಗಿ ಅವನ ಎದೆಗೆ ನಾನು ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಬೇಕು. ಹೌದು, ಎದೆಗೆ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಿದವಾಗ ಈ ಸರ್ಪಮುಖಿ ಬಾಣ ಎಲ್ಲಿಗೆ ತಾಗಿತು? ಕೊರಳಿಗೆ ತಾಗಿತು. ಕೊರಳಿಗೆ ತಾಗಿತು. ಅದಕ್ಕೇನಾದರೂ ಕೃಷ್ಣ ಎತ್ತರಿಸುವುದು ತಗ್ಗಿಸುವ ಈ ತಂತ್ರ ಮಾಡಿದ್ರೆ ಅಂತೂ ಕರ್ಣನ ಈ ಬಾಣ ಯಶಸ್ವಿಯಾಗುತ್ತದೆ. ಗುರಿ ಬದಲಾಯಿಸಿದರೆ ಹೌದು, ನನಗೆ ಗುರಿ ಬದಲಾಯಿಸಬೇಕು. ಒಂದು ಶರಸಂಧಾನ ನಾಲಿಗೆಯುವುದು ನಮ್ಮಲ್ಲಿ ಕುಟಿಲ ವಿದ್ಯೆಯ ನಿಂದು ಕೈಶಲ್ಯ ನಾವು ಅಡಿಗಿಡುವ ಧರ್ಮದಲ್ಲಿ ಜಿದ್ದುಗೂಡಿನ ಇಳುವುದಂತವೇ ನೀನರಿಯೇ ಹೊರತಾರೆಂದು ಕಾಪಿಯೊಳಂಬರಿಸಲು ಜನ ಅಕ್ಷರದಿ ಶಲ್ಯ ಮಹಾರಾಜ ಮಹಾರಥಿ ನಲ್ಲಿ ಸ್ವಲ್ಪ ಆಡಂಬರ ಈಗ ಹೆಚ್ಚಾಗಿ ನಿನ್ನಲ್ಲಿ ಮಾತಾಡಿದ್ದು ತಪ್ಪಾಯ್ತಾ ಅಂತ ನನಗೆ ತೋರ್ತದೆ. ಅಂದ್ರೆ ರಾಮನು ಹಾಗೆ ಮಾಡಿದ್ದನಂತೆ. ರಾಮ ನೆನಪಾಯ್ತು, ನಾನು ರಾಮನ ಹಾಗೆ ಅತಿ ಎತ್ತರ ಅಂತ ಹೇಳಿದ್ದಲ್ಲ. ಶೂರ್ಪನಖಿಯ ಮಾನಖಂಡನೆ ಮಾಡಿದ, ಕರ್ಣನ ಛೇದನ ಮಾಡಿದ, ಸ್ವಲ್ಪ ಹಾಸ್ಯ ಪ್ರವೃತ್ತಿಯನ್ನು ಅವಳಲ್ಲಿ ತೋರಿದ. ಆಮೇಲೆ ಅವಳನ್ನ ಪ್ರತಿಜ್ಞೆ ಮಾಡಿ ಹೋದಳು, ರಾಮಾಯಣದ ಕಥೆ. ಆಮೇಲೆ ರಾಮನಿಗೆ ಅನ್ನಿಸಿತಂತೆ, ಅಸಂಸ್ಕೃತರಲ್ಲಿ ವಿನೋದ ಪ್ರವೃತ್ತಿಯನ್ನು ತೋರಬಾರದಿತ್ತು, ನಾನು ಸ್ವಲ್ಪ ಹಾಸ್ಯ ಪ್ರವೃತ್ತಿ ತೋರಿದ್ದು ಹೆಚ್ಚಾಯಿತು ಅಂತ ರಾಮನಿಗೆ ಅನ್ನಿಸಿತಂತೆ. ನೀನು ರಾಮ ಅಂತ ನನ್ನನ್ನು ಹೇಳುತ್ತಿತ್ತು ನಾನು ನಾನು ಹೇಳುವುದಕ್ಕೆ ಹಾನಿ ಆಯ್ತು. ರಾಮ ಭಿನ್ನಾಭಿಭಾಷತೆ, ಇನ್ನೊಬ್ಬರ ಮನಸ್ಸಿಗೆ ಪ್ರಿಯವಾದ ಮಾತನ್ನು ಆಡುವವನು. ನೀನು ರಾಮನಲ್ಲ, ಆದರೆ ಶಲ್ಯ ಮಹಾರಾಜ, ನೀನು ಕೊಟ್ಟಂತ ಸಲಹೆಯನ್ನು ನಾನು ಚೆನ್ನಾಗಿ ಪರಿಶೀಲನೆ ಮಾಡಿದ್ದೇನೆ.
ಸದ್ಯಕ್ಕಂತೂ ಅನುಷ್ಠಾನಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಬದಿಗಿರಿಸಿದ್ದೆ. ಅದೆಂತ ಅಂದ್ರೆ ನಾನಲ್ಲ ಇವತ್ತು, ನಾವು ಅದು ಆತ್ಮಾರ್ಥಕ ಬಹುವಚನ. ನಾನು ಸಾರಥಿ, ನಾನು ರಥಿ. ಹೌದು. ಸಮಗ್ರ ಕುರುಸೇನೆಗೆ ನಾನು ರಥಿಕನಾಗಿರುವಾಗ, ಮಹಾನಾಯಕನಾಗಿರುವಾಗ, ನಾಯಕನ ಸ್ಥಾನದಿಂದ ನಾವು ಮಾತಾಡುವಾಗ ನಾನು ಅಂತ ಹೇಳುವುದಲ್ಲ. ಕೆಲವರು ಮಠಾಧೀಶರು ಹಾಗೆ ಹೇಳುವುದಲ್ಲ, ನಾವು ನಾಳೆ ಚಿತ್ತೈಸುತ್ತೇವೆ ನಿಮ್ಮ ಗೃಹಕ್ಕೆ ಅಂತೇಳಿ ಆತ್ಮಾರ್ಥಕ ಬಹುವಚನ ಸ್ಥಾನಗೌರವದಿಂದ ಹೇಳುದು ಅಲ್ವಾ. ನಾವು ಅಡಿಯಿಡುವಂತ ಧರ್ಮದ ಬಗ್ಗೆ ಯೋಚಿಸಿದರೆ ಶಲ್ಯ ಮಹಾರಾಜ ಒಂದು ಶರಸಂಧಾನ, ಒಂದು ನಾಲಿಗೆ, ಇದು ನಮ್ಮ ಮೌಲ್ಯ, ನಮ್ಮ ಧರ್ಮ. ಯಾಕೆ ಒಂದು ಶರಸಂಧಾನ? ಈಗಾಗಲೇ ಕೃಷ್ಣ ಹೇಳಿಯಾಗಿದೆ, ಕರ್ಣ ನೀನು ಮಹಾರಥಿ ಅಂತ. ಮಹಾ ವಿದ್ವಾಂಸನಾದಂತ ಒಬ್ಬ ಸಂಗೀತ ಕಲಾವಿದ ಒಂದು ರಾಗ ಎತ್ತುವಾಗ ಅಂತ ಹೇಳುದು, ಇದು ಮೋಹನ ಕಲ್ಯಾಣ ಆಗಲಿಲ್ಲ, ಇದು ಕಲ್ಯಾಣಕ್ಕಿಂತ ಬದಲಾವಣೆ ಮಾಡಿದರೆ ಶ್ರೋತೃಗಳು ರಸಿಕರೇ ಹೇಳ್ತಾರೆ, ಓ ಇವನು ಸಾಕಷ್ಟು ಪಳಗಿದಂತ ಕಲಾವಿದನಲ್ಲ ಅಂತ ಆಗುದಿಲ್ವ. ಆಯ್ ತೆಗೆಯುವಾಗಲೇ ಸರಿಯಾದ ಸ್ವರಸ್ಥಾನದಲ್ಲಿ ರಾಗ ಮುಂದುವರಿಯಬೇಕು. ಹಾಗೆ ಬಾಣ ಪ್ರಯೋಗ ಮಾಡುವಾಗಲೇ ಒಮ್ಮೆ ಗುರಿ ಇಟ್ಟಾಗಿದೆ. ಇನ್ನು ಅದಲ್ಲ, ಹೀಗೆ ಹೀಗೆ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಇದು ಆಟವೇ, ಕದನ ಕ್ರೀಡೆ. ಕ್ರೀಡೆಯಲ್ಲಿ ಹಾಗಿರ್ತದೆ. ಒಮ್ಮೆ ಹೀಗೆ ಬಿಸಾಡುವುದ ನಾವೆಲ್ಲ ನೋಡಿದ್ದೇವೆ ಕುರುಕ್ಷೇತ್ರದ ಆಟದ ಬಾಯಿನಲ್ಲಿ ಚೆಂಡಾಟ ಆಡುವಾಗೆಲ್ಲ ಹೀಗೆ ಬಿಸಾಡುವುದ, ಒಮ್ಮೆ ಹಾಗೆ ಬಿಸಾಡುವುದ, ಅದಲ್ಲ ಇದು ಅಂತ ಹೇಳಿಕೊಂಡು ಅದು ಪಕ್ವತೆಯ ಲೋಪದ ಗುಣ. ನಿಜ. ನಾನು ಪರಿಪಕ್ವತೆಯನ್ನು ಹೊಂದಿರುವಂತ ಬಿಲ್ಗಾರ ಮದ ಬಿಲ್ಲ ಅಂತ ಅವನು ಹೇಳಿದ್ದಾನೆ. ಆದ್ದರಿಂದ ಗುರಿಯನ್ನು ಬದಲಾಯಿಸಲಾರೆ. ಗುರಿಯನ್ನು ಬದಲಾಯಿಸಲ ಯಾಕೆ ಗೊತ್ತುಂಟ? ಈ ಬಿಲ್ಲಿನಲ್ಲಿ ಮುಖ ಉಂಟಲ್ಲ, ಇದಕ್ಕೆ ನಾರಿ ಅಂತ ಹೇಳ್ತಾರೆ. ಇದಕ್ಕೆ ನಾನು ಶರಸಂಧಾನ ಮಾಡಿದ್ದೇನೆ ಅಂತ ಆದರೆ ಶರವನ್ನು ಅದಕ್ಕೆ ಸೇರಿಸಿದೆ, ನಾರಿ ಬಂಧ ಅಂತ ಹೇಳ್ತಾರೆ ಅದಕ್ಕೆ. ಇದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಭ್ರೂಣವನ್ನು ಗರ್ಭದಲ್ಲಿ ಇಳಿಸಿದ್ದಾರೆ. ನಾರಿ ಬಂಧ ಮಾಡಿದ್ದೇನೆ ನಾನೀಗ, ಅದನ್ನೆಲ್ಲಾದ್ರೂ ಬದಲಾಯಿಸಿದೆ ಅಂತ ಆದರೆ ಈ ಬಿಲ್ಗಾರಿಕೆ ಶಾಸ್ತ್ರವನ್ನು ತಿಳಿದಂತಹ ಪರಿಣಿತ ಹೇಳ್ತಾರೆ, ಇದು ಗರ್ಭಪಾತಕ್ಕೆ ಸಮಾನ, ತಪ್ಪು, ನೀನು ಅಪಕ್ವ ಅಂತ ಹೇಳಿ ಹೋಗ್ತಾರೆ. ಈಗಾಗಲೇ ನಾನೊಂದು ಪ್ರಶಸ್ತಿಯನ್ನು ಪಡೆದಿದ್ದೇನೆ, ಅದರಲ್ಲಿ ಬೀಗುತ್ತಾ ಇದ್ದೇನೆ, ನಾನು ಪಳಗಿದ ಒಬ್ಬ ಮಹಾರಥಿ ಅಲ್ಲ ಅಂತ ತೋರಿಸುವುದಕ್ಕೆ ನೀನೇನಾದ್ರೂ ಮಾಡುವಂತ ಬುದ್ಧಿವಂತಿಗೆ. ನಾವು ಅಡಿಯಿಡುವಂತ ಧರ್ಮದಲ್ಲಿ ಏನು ಕುಹಕ ಇಲ್ಲ, ಯಾವುದೇ ವ್ಯಂಗ್ಯ ಇಲ್ಲ. ಆದ್ದರಿಂದ ನಿನ್ನ ಈ ಸಲಹೆ ನಿನ್ನ ಮಟ್ಟಿಗೆ ಸದ್ಯಕ್ಕೆ ಇರಲಿ. ನಾನು ಯಾವ ಯುದ್ಧ ವಿದ್ಯೆಗೆ ಸಂಬಂಧ ಅಪಚಾರವನ್ನು ಮಾಡದೆ ಬಾಣ ಪ್ರಯೋಗ ಮಾಡ್ತೇನೆ. ತೆರಳಾಚೆ ತೆರಳಾಚೆ. ಶಲ್ಯ, ಇದೆಂತದು? ವಿಚಿತ್ರವಾದಂತಹ ಭಾಷೆಯ ಒಂದು ಶಬ್ದ ಕೇಳಿ ಬರ್ತಾ ಇದೆ. ಇದೆಂತದ್ದು? ಭೂಸ ಬುಸ್ಸ, ಭೂಸ ಬುಸ್ಸ ನಿನ್ನನ್ನೇ ಕಲ್ಪತ್ತು ಕಾಣ್ತದೆ ನನಗೆ. ಅಲ್ಲ, ಎಲ್ಲಿ ಮೇಲೆ ನೋಡ್ತೇನೆ ಅಲ್ಲಿ ಏನು ಕಾಣುವುದಿಲ್ಲ, ಅಕ್ಕಪಕ್ಕ ನೋಡಿದರೆ ಯಾರು ಕಾಣುವುದಿಲ್ಲ. ಕತ್ತಲೆ ಆಗದೆ ಭೂತ ಈ ಕುರುಕ್ಷೇತ್ರಕ್ಕೆ ಬರುವುದಿಲ್ಲ. ಔಷಧ ತಿನ್ಲಿಕ್ಕೆ ಕೊಡುವಂತ ಕೇಳುವಾಗ ಕನ್ನಡ ಬೇರೆ ನೋಡುದು ಬೇಡ, ಕೆಳಗೆ ಭಾಷೆ ಶುದ್ಧಿ ಯಾವ್ದೋ ಬೇರೆ ಲೋಕದ ಭಾಷೆ ಇರಬೇಕು, ಬೇರೆ ಊರಿನ ಭಾಷೆ ಇರಬೇಕು. ಒಮ್ಮೆ ಭೂಸು ಅಂತ ಹೇಳ್ತದೆ, ಮತ್ತೊಮ್ಮೆ ಬುಷ್ ಶಕಾರ ಹೇಳ್ತದೆ. ಇದು ಅವಧಿ ಮುಗಿದ ಭಾಷೆ ಇದೆ, ಇದೆಲ್ಲ ನಮಗೆ ಕೇಳಿದ್ದಲ್ಲ. ಆ ಬುಷು ಈಗ ಇಲ್ಲ, ಭೂಸು ಇಲ್ಲ ಇಲ್ಲಿ. ಅಂತೂ ನಿನ್ನಲ್ಲೇ ಮಾತಾಡ್ಲಿಕ್ಕೆ ಬಂದದ್ದು. ನನ್ನ ಹತ್ರ ಮಾತಾಡಿ. ಹೌದು, ಎಲ್ಲ ಇಂಥವರೇ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರುವುದು. ಸರಿ ಇಲ್ಲದವರೆಲ್ಲ, ಭಾಷಾ ಶುದ್ಧಿ ಇಲ್ಲದವರು ಯಾರು? ಮಾತಾಡುದು ನಾನು ಕರ್ಣ, ನೀನು ನಿನ್ನ ವೈರಿಯಾದಂತಹ ಪಾರ್ಥನ ಶಿರವನ್ನು ಹೋಗುವುದಕ್ಕಾಗಿ ಶರವನ್ನು ಹೂಡಿದಂತಹ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಶರ ಇತ್ತು. ಕಿರೀಟಿಯ ಕಿರೀಟ ಹೋಗ್ಲಿಲ್ಲ, ತಲೆ ಹೋದ್ರು, ಕಿರೀಟ ಮಾತ್ರ ಹೋದದ್ದು. ಅಲ್ಲ, ನಾನು ಉರಗಾಸ್ತ್ರವನ್ನು ಪ್ರಯೋಗ ಮಾಡಿದೆ.
ಈಗ ನೀನು ಅದೇ ಉರಗಾಶ್ರವ. ಆಯ ತಪ್ಪಿ ಕಿರೀಟ ಮಾತ್ರ ಹೋಗಿದೆ. ಓ, ಲೆಕ್ಕಾಚಾರ ತಪ್ಪಿತು, ಆಯ ತಪ್ಪಿತು. ಕಿರೀಟ ಹೋಯ್ತಾ? ಹೌದು. ಹೋದ್ರೆ ಹೋಗ್ಲಿ. ಈಗ ನೀನೇನು ಪುನಃ ನನ್ನ ಬಂದ? ಚಿಂತಿಸುವುದು ಬೇಡ. ಹ? ಮರಳಿ ಯತ್ನವ ಮಾಡು ಎಂಬ ಮಾತಿನಂತೆ ಮತ್ತೊಮ್ಮೆ ನನ್ನನ್ನು ಪ್ರಯೋಗಿಸು. ಕರ್ಣನ ಶಿರವನ್ನು ಕತ್ತರಿಸುತ್ತೇನೆ. ಕರ್ಣನ ಬದುಕಿನಲ್ಲಿ ಹೀಗಾಯಿತಲ್ಲ. ಎಲ್ಲರೂ ಕರ್ಣನಿಗೆ ಬುದ್ಧಿವಾದವನ್ನೇ ಹೇಳುವುದು. ಅದಕ್ಕೆ ನನ್ನದು ಕಿವಿ ಎರಡು ಹೇಳ್ತಾ ಇರುವುದು ಕರ್ಣ ಕರ್ಣ ಕರ್ಣವೇ ಜಾಗೃತವಾಗಿದೆ. ನೀನು ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತನಾಡುತ್ತಿ. ಈಗಾಗಲೇ ನನ್ನಿಂದ ಪ್ರಯೋಗಿಸಲ್ಪಟ್ಟ ಉರಗಾತ ಅಂತಾದರೆ ನೀನು ಯಾರು? ಮಾತಾಡುವ ಶಕ್ತಿ ನಿನಗೆ ಹೇಗೆ ಬಂತು? ನಿನ್ನ ಪರಿಚಯ ಮೊದಲು ಹೇಳು. ಕರ್ಣ ಹಾ, ಸರ್ಪಗಳಲ್ಲಿ ಹಿರಿಯವನಾದ ತಕ್ಷಕನ ಮಗ ನಾನು. ನವನಾಗರಿದ್ದಾರೆ ಅಂತೆಲ್ಲ ಪುರೋಹಿತರು ಹೇಳುವುದನ್ನು ನಾವು ಕೇಳಿದ್ದೆ. ನನ್ನ ಹೆಸರು ಅಶ್ವಸೇನ ಎನ್ನುವುದಾಗಿ. ಅಶ್ವಸೇನ? ಹಾ, ಹ, ನಾನು ಮತ್ತು ನನ್ನ ತಾಯಿ ಹಾ. ಕಾಂಡಾವನದಲ್ಲಿ ಜೀವನ ಸಾಗಿಸುತ್ತಾ ಇದ್ದೆವು. ಹ, ಒಂದು ದಿವಸ ಹ. ಶ್ವೇತಕಿ ಮಹಾರಾಜ ಮಾಡಿದಂತ ಯಾಗದ ಹವಿಸ್ಸನ್ನು ಉಣ್ಣಂತ ಅಗ್ನಿಗೆ ಹ್ಮ್. ಅಜೀರ್ಣ ರೋಗ ಪ್ರಾಪ್ತವಾಯಿತಂತೆ. ಅಗ್ನಿ ಮಾಂದ್ಯ ಅಗ್ನಿಗೆ ಬಂತ? ಹಾ. ಹಾ. ಶಮನಗೊಳಿಸುವುದು ಹೇಗೆ ಎನ್ನುವುದಾಗಿ ಆಲೋಚನೆ ಮಾಡಿದಾಗ ಹ್ಮ್. ದೇವ ವೈದ್ಯರ ಅಂತ ಅಶ್ವಿನಿ ಕುಮಾರ್ ಆಡಿದಂತಹ ಮಾತು ಹ. ಕಾಂಡವನ್ನು ಸುಡಬೇಕು ಎನ್ನುವುದಾಗಿ. ಕಾಂಡವ ದಹನದ ಪ್ರಕರಣ ಅಲ್ಲಿ ಕೃಷ್ಣಾರ್ಜುನರು ಮಾಡಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಇಲ್ಲಿ ಹಾ, ಅದಕ್ಕೆ ಇದಕ್ಕೆ ಸಂಬಂಧ ಇದೆ. ಇಂದ್ರಲ್ಲಿ ಹೋಗಿ ಅಗ್ನಿ ಕೇಳಿದಾಗ ಆಗುವುದಿಲ್ಲ ಅಂತ ಹೇಳಿದ. ಹ್ಮ್. ಹೇಗಾದ್ರೂ ಪ್ರಯತ್ನವನ್ನು ಮಾಡಿ ವೇಷವನ್ನು ಮರೆಸಿ ಹ. ಇಂದ್ರನ ಮಗನಾದ ಅರ್ಜುನ ಬಳಿಗೆ ಹೋದ. ಹ. ವಿಷಯವನ್ನು ಹೇಳಿದ. ಹ್ಮ್. ಅರ್ಜುನ ಒಪ್ಪಿಕೊಂಡ. ಬೆಂಗಾವಲಿಗಾಗಿ ಅರ್ಜುನ ನಿಂತನಂತೆ. ಹ್ಮ್. ಕಾಂಡವನ್ನು ಸುಟ್ಟು ಬಿಟ್ಟರು. ಹ. ಆ ವೇಳೆಯಲ್ಲಿ ಏನಾಯ್ತು? ಅದೆಷ್ಟೋ ಜೀವಜಂತುಗಳೆಲ್ಲ ಸುಟ್ಟು ಕರಕಲಾಗಿ ಹೋದವು. ಹ, ಹ. ನನ್ನಮ್ಮನಿಗೆ ಬೇಸರವಾಯಿತು. ಹ್ಮ್. ಹೇಗಾದ್ರೂ ಮಾಡಿ ನನ್ನ ಮಗನನ್ನು ಕಾಪಾಡಬೇಕೆನ್ನುವ ಉದ್ದೇಶದಿಂದ ಹ. ಬಾಯಿಯಿಂದ ಕಚ್ಚಿ ಹ್ಮ್. ಆಕಾಶವನ್ನು ಹಾರಿ ಹೋದಳು. ಆಕಾಶ ಮಾರ್ಗದಲ್ಲಿಯೂ ಹಾರಿ ಹೋಗುವ ಸರ್ಪಗಳು ಇದ್ದಾವೆ ಅಂತ ನಾವು ಕೇಳಿದ್ದೇವೆ. ಬದುಕಬೇಕೆನ್ನುವ ಯಾ ಕಾರಣ. ಈಶವೋ ಯಾತುಧಾನ ಅಂತೇಳುವ ಮಂತ್ರ ಉಂಟು. ಹಾ, ರಕ್ಕಸರ ಕೈ ಆಯುಧ ಹಾಗುಗಳು. ಹಾಗೆ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವ ಒಂದು ವರ್ಗಕ್ಕೆ ಸೇರಿದವನು ಹಾರಿದಿ. ಆವಾಗ ಕೃಷ್ಣ ನೋಡಿದ. ನಿನ್ನ ತಾಯಿ ನಿನ್ನನ್ನು ಬಾಯಲ್ಲಿ ಕಚ್ಚಿಕೊಂಡು ಹಾರುವಾಗ ಕೃಷ್ಣನು ಅವನ ಅಣಿದಾಕ್ಷ ಅಂತೇವೆ ಹೇಳಿದ್ದಾನೆ. ಕಪಟ ನಾಟಕ ಸೂತ್ರಧಾರಿಯವ. ಇರ್ಲಿ, ಏನಾಯ್ತು? ನೋಡಿದಿ, ಸೂಚನೆಯನ್ನು ಕೊಟ್ಟ ಭಾರತನಿಗೆ. ಹ. ಭಾರತ ಶರವನ್ನು ಪ್ರಯೋಗಿಸಿದ. ಹ. ನನ್ನಮ್ಮನ ಶಿರಚ್ಛೇದನವಾಯಿತು. ಹ್ಮ್. ನನ್ನ ಅರ್ಧ ಬಾಲ ಬೆಂಕಿ ಬಿಟ್ಟು ಅಮ್ಮನ ಸುಟ್ಟು ಹೋಯಿತು. ಹ. ಅಮ್ಮನನ್ನು ಕೊಂದಂತಹ ಸೇಡನ್ನು ತೀರಿಸಿಕೊಳ್ಳಬೇಕು. ಹ. ಯಾವ ರೀತಿ ಎನ್ನುವುದಾಗಿ ಆಲೋಚನೆ ಮಾಡುತ್ತಾ ಇದ್ದೆ. ಹ. ಹೋಗುವುದಕ್ಕೆ ನನಗಾಗುವುದಿಲ್ಲ, ಬಾಲ ಇಲ್ಲ, ಕಚ್ಚುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಹಾಗಿದ್ರೆ ನಾನೇನು ಮಾಡುವುದು? ಏನು ಮಾಡ್ತೀವಿ? ಕೆಲ ಸಮಯದಿಂದ ಕಾಯುತ್ತಾ ಇದ್ದೆ. ಹ. ಭಾರತನ ವೈರಿ ಯಾರಿದ್ದಾರೆ ಎನ್ನುವುದಾಗಿ ಹ್ಮ್. ಆಲೋಚನೆ ಮಾಡಿದಾಗ ನೀನು ಸಿಕ್ಕಿದೆ. ಆತನ ವೈರಿಯನ್ನು ನನಗೆ ಅರ್ಥವಾಯಿತು. ಆಗುವುದರಿಂದ ಪತ್ರಲಿಕೆಯಲ್ಲಿ ಬಂದು ಸೇರಿಕೊಂಡವನ. ನನ್ನ ಬತ್ತಳಿಕೆಯನ್ನು ನನ್ನ ಅಪ್ಪನೇಗದೆ ನೀನು ಪ್ರವೇಶ ಮಾಡಿದ್ಯಾ? ಹಾ. ನೀನೀಗ ಹೂಡಿದೆ ಇಲ್ಲ. ಹ್ಮ್. ಆ ಅಸ್ತ್ರದಲ್ಲಿ ನಾನಿದ್ದೆ. ಹಾ. ಮತ್ತೊಮ್ಮೆ ನನ್ನನ್ನು ಪ್ರಯೋಗಿಸು. ಏನು? ಆತನ ಶಿರವನ್ನು ನಿನಗೆ ನೇರವಾಗಿ ಅರ್ಜುನ ಮೇಲೆ ದ್ವೇಷ ಉಂಟು. ನಿಜ. ದ್ವೇಷವನ್ನು ಸಾಧಿಸುವುದಕ್ಕೆ ಪ್ರಯೋಗದಲ್ಲಿ ಮುಂದಾಗುವುದಕ್ಕೆ ನಿನಗೆ ಬೇಕಾದಂತಹ ಶಕ್ತಿ ಇಲ್ಲ. ಇಲ್ಲ. ನನ್ನನ್ನು ಆಶ್ರಯಿಸಿಕೊಂಡಿದ್ದಿ. ನಿಜ. ಎಲ್ಲಾದರೂ ನಾನು ನಿನ್ನನ್ನು ಮರಳಿ ಕೊಟ್ಟೆನೆಂದಾದರೆ ಹಾ. ನಾಳೆ ಹೇಳಿಕೊಂಡು ಬರುವುದಕ್ಕುಂಟು. ಕರ್ಣ ಕೊಂದದ್ದಲ್ಲ, ನಾನು ಅರ್ಜುನ ಕೊಂದದ್ದು ಅಂತೇಳಿ ನಿವಾಳಿ ಇಲ್ಲಿಂದ ಬೇಡದ ನುಡಿಗಳದು ಶಲ್ಯನು ಕೀಳು ಮಾಡದಿರ ಕಟಪಾಡವ ಹೋಗದಾಗಲಿಲ್ಲ. ಬಾಡವ ಮೇಳವಿಸಿ ನೀ ತೊಡುವುದಲ್ಲ ರವಿಜನಿಂದ ಬೇಡಲ ನುಡಿಗುರಿದು ಶಲ್ಯನು ಹಾವೇ ನಿಲ್ಲು, ನಾನೇ ಮಾತನಾಡಿಸ್ತೇನೆ ಅವನನ್ನು. ನಾನು ಹೇಳಿದ್ರೆ ಸ್ವಲ್ಪ ಕೇಳಿ ಅಣ್ಣ. ಕರ್ಣ, ಹಾ. ಇದು ಅದು ಹೋಯ್ತು. ಅದು ಇಲ್ಲ ಇಲ್ಲ ಹೋಗಿಲ್ಲ. ಅವನು ಅಂತ ಹೇಳಿಕೊಳ್ತಾನೆ. ನನ್ನ ಪಾಲಿಗೆ ಅದು ನಾನೇ ನಿಲ್ಲಿಸಿದೆ. ನಾನೇ ನಿಲ್ಲಿಸಿದೆ ಅವನನ್ನು. ಹಾ. ಇದು ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ನನ್ನಿಂದ ಆಗುವುದಿಲ್ಲ ನೇರವಾಗಿ ಕಚ್ಚುವುದಕ್ಕೆ, ಕೊಲ್ಲುವುದಕ್ಕೆ ಆಗುವುದಿಲ್ಲ. ನೀನು ಪ್ರಯೋಗ ಮಾಡು ಎನ್ನುವ ಹಾಗೆ ಹೇಳಿ ಕೇಳಿ ಬಂದಿದ್ದಾನಲ್ಲ. ಹೌದು. ಕೇಳಿ ಬಂದಂತ ಅವರನ್ನು ಹಾಗೆ ಬಿಡುವುದು ಸರಿಯಾಗುವುದಿಲ್ಲ. ಆದ ಕಾರಣ ಇನ್ನೊಮ್ಮೆ ಪ್ರಯೋಗ ಮಾಡು. ನಾನು ಹೌದು.
ಈಗ ಇನ್ನೊಂದು ಹೇಳ್ತಾ ಇದ್ದಿ. ಹಾ. ಛೆ! ಓ, ತೊಟ್ಟಂಬನ್ನು ನಾನು ಪುನಃ ತೊಡಬೇಕೆ? ಬಂದು ಕೇಳಿಕೊಂಡಿದೆಯಲ್ಲ, ನಮ್ಮ ಈ ಆಸೆ ಇರ್ತದಲ್ಲ, ಕೌರವನಿಗೆ ಜಯ ಸಿಗ್ತದಲ್ಲ. ನಮ್ಮ ತೋಟದಲ್ಲಿ ಹೂ ಇಲ್ಲ ಅಂತ ಹೇಳಿಕೊಂಡು ಹಾ. ದೇವರಿಗೆ ಇವತ್ತು ಅರ್ಚನೆಗಾಗಿ ಉಪಯೋಗಿಸಿದಂತ ಪುಷ್ಪವನ್ನು ನಿರ್ಮಾವಳಿಯನ್ನು ತೆಗೆದು ಹಾ. ಇಲ್ಲಿ ಯಾವುದಿಲ್ಲ, ನಾಳೆಗೆ ಇದೆ ಹೂ ಅಂತ ಹಾಕಿದರೆ ದೇವರ ಪುತ್ತಾರ. ಓಹೋ, ಇದು ನಾಳೆ ಹಾಗೆ ಒಮ್ಮೆ ನನ್ನಿಂದ ಉಪಯೋಗಿಸಲ್ಪಟ್ಟಂತ ಈ ಫಲ ನನ್ನ ಪಾಲಿಗೆ ಸರ್ವಥಾ ತ್ಯಾಜ್ಯ ಮಾತ್ರವಲ್ಲ, ಹಾ. ಅಂಬರ ಕುಸಿಯಲಿ, ಬೇಡ ಧರಣಿಯೇ ಬಿರಿಯಲಿ, ಏನೇ ಆದರೂ ಕೂಡ ಹಾ. ನನ್ನದು ಏನು ನನ್ನದೊಂದು ನಿರ್ಧಾರ. ಏನು ನಿರ್ಧಾರ? ಇದು ಮಹಾರಥಿಯಾದಂತ ಕರ್ಣನ ನಿರ್ಧಾರ. ತೊಟ್ಟ ಅಂಬನ್ನು ತೊಡಲಾರೆ, ಕೊಟ್ಟ ಬಾಣವನ್ನು ಮತ್ತೆ ನಾನು ಕೊಡಲಾರೆ. ನಾನು ಮಾಡಿಕೊಂಡಂತ ಒಂದು ಪ್ರತಿಜ್ಞೆ, ಹಾ. ನೀನಿದನ್ನೆಲ್ಲ ಅರಿಯಲಾರೆ. ಆದ್ದರಿಂದ ನಿನ್ನ ಈ ಎರಡನೇ ಸೂಚನೆಯನ್ನು ನಾನು ಗೌರವಪೂರ್ವಕ ರಣದಿ ನದಿ ಸುತ್ತ ಹುಲು ಶಿಖಂಡಿಯೇ ನೆವದೊಳೊರಗಿದ ರಣದಿ ನದಿ ಸುತ್ತ ಹುಲು ಶಿಖಂಡಿಯ ನೆವದೊಳೊರಗಿದ ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದಳು ಅಲಗು ಮರಳಿದೆ ಹೂಡನೆಂಬ ಹೊಲಗಳ ನಿನಗಿರುವುದು ಕೌರವ ತಿಲಕ ಮೂವರ ನಂಬಿ ಕೌರವ ತಿಲಕ ಮೂವರ ನಂಬಿ ಎನ್ನುದ ಕತಿ ತಳಿದ ರಥವಿಳಿದು ನಡೆದ ಫಲವಿದೇತಕ್ಕೆ ಏತಕ್ಕೆ ಆ ಆ ಕರ್ಣ, ಇಲ್ಲನ್ನು ಪುನಃ ಎತ್ತಿದ್ದೇನೆ, ಬಾಣ ಪ್ರಯೋಗ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಸಮ್ಮತಿ ಕೇಳಿದ ನೀನು ಇಷ್ಟು ನನ್ನನ್ನು ಕೆಳ ಮಾಡ್ತೀನಿ ಅಂತ ನಾನು ಭಾವಿಸಿದೆ. ನಮ್ಮ ಒಂದೂ ಮಾತು ಕೇಳುವುದಿಲ್ಲ ಅಂತ ನಾನು ಭಾವಿಸಿದ್ದೆ. ಏನಾಯ್ತು, ಏಕೆ ಬೇಸರ ಈಗ? ನನ್ನ ತೇಜೋವಧೆ ಮಾಡ್ತಿದ್ದು ನಾನು ಭಾವಿಸಿದ್ದೆ. ನಾನು ಮಾಡಿದ ನಮಸ್ಕಾರ, ಹಾ. ಇನ್ನೊಮ್ಮೆ ನಮಸ್ಕಾರ ಅದು ನನ್ನನ್ನು ಇನ್ನೊಮ್ಮೆ ಕೊಲ್ಲಬೇಕು ಅಂತಿಲ್ಲ, ನೀನು ಈಗಲೇ ಕೊಂದಾಗಿದೆ ನನ್ನನ್ನು. ಆಡಲು ಮಾತ್ರ ಅಲ್ಲ. ಹಾಗೆಲ್ಲ ಭಾವಿಸಬಾರದು ಶಲ್ಯ ಮಹಾರಾಜರು. ಹಾ. ಒಂದು ಶರಸಂಧಾನ, ನಾಲಿಗೆ ಒಂದು, ನಾಡಿಗೆ ನಾವು ಅಡಿಗೆವು ಆ ಧರ್ಮದಲ್ಲಿ ಎಷ್ಟು ಏನೆಲ್ಲ ಮಾತಾಡ್ತೀಯಲ್ಲ. ಕುಟಿಲ ವಿದ್ಯೆ ನಮ್ಮಲ್ಲಿಲ್ಲ. ಹಾ. ಈಗ ನೋಡಿದ್ರೆ ನೀನು ತೊಟ್ಟಂಬ ತೊಡೆ ಎಲ್ಲ ಯಾವಾಗ ನೀವು ನಿನ್ನನ್ನು ಈ ರೀತಿಯಾಗಿ ಒಳಪಡಿಸಿಕೊಂಡದ್ದು ನನಗೊಂದು ಅರ್ಥವಾಗುತ್ತೆ. ಅದು ಬಾಯಿಂದ ಬಿದ್ದ ಜಂಜಲನ್ನು ಪುನಃ ಹಾಕಿ ತಿಂದಾಗೆ ಆಗುದಿಲ್ಲ. ಓ ಅಲ್ವಾ, ಅಭಿಮನ್ಯುವಿನ ಕೈ ಕಡ್ದದ್ದು ಎಲ್ಲರಿಗೂ ಗೊತ್ತು. ಏನ್ ಮಾಡೋಣ, ಗುರುಗಳು ಹೇಳಿದ್ರು, ನನಗೆ ಮನಸ್ಸಿರಲಿಲ್ಲ, ಗುರುವಾಜ್ಞೆ ಅಂತ ಹೇಳಿದ್ರು, ಆಯ್ತು ಅಂತ ನನ್ನ ಪ್ರಭು ಕೌರವೇಶ್ವರನನ್ನು ಎಣಿಸಿಕೊಂಡು ಹಾಗೆ ಮಾಡಿದ್ದೆ. ಇದು ಕುರುಕ್ಷೇತ್ರದಲ್ಲಿ ನಾನು 10 ದಿವಸ ಯುದ್ಧ ಮಾಡಿದ್ದೇನೆ, ಗೊತ್ತುಂಟಲ್ಲ, ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ. ನಾನು 10 ದಿವಸ 10 ದಿವಸ ಯುದ್ಧ ಮಾಡಲಿಲ್ಲ, ನೋಡಿದ್ದೇನೆ. ನೀನು ಕೌರವನಿಗೆ ಜಯ ತಂದು ಅಲ್ವಾ? 10 ದಿವಸ ನಾನು ಯುದ್ಧ ಮಾಡಿದ್ದೇನೆ. ದ್ರೋಣಾಚಾರ್ಯರ ಗರಡಿಯಲ್ಲಿ ಕೈ ಕಳೆದು ನಾನು ಕೆಲಸ ಮಾಡಿದ್ದೇನೆ. ಆದ್ರೆ ನಿನ್ನಂಥವನ ಸೇನಾಧಿಪತ್ಯತ್ವದಲ್ಲಿ ಕೆಲಸ ಮಾಡಿದ್ದಲ್ಲ, ಬೇಸರ ಮಾಡಬೇಡಿ, ನನ್ನ ತಲೆಗೆ ನಾನೇ ಮಾಡ್ಕೊಂಡು ನನ್ನ ಕೆಲಸ ಮಾಡಬೇಡಿ, ನಿಧಾನ ಮಾತಾಡಿ. ಏನಾಯ್ತು ಈಗ? ಆಗುದಂತದ್ದು ಎಲ್ಲ ಹಾಗೆ ಆಯ್ತಲ್ಲ. ಇದು ಹಲವಿದೆ ಏತಕ್ಕೆ 10 ಹಲವು ಮಾತಾಡಿ ಪ್ರಯೋಜನ ಇಲ್ಲ.
ಅಂದ್ರೆ ಎಲ್ಲರೂ ಒಂದೇ ಆಗಿ ಹೋದ್ರಲ್ಲ ಅಂತ ಈಗ ಚಮ್ಮಟ್ಟಿಗೆ ಕೆಳಗಿಡುದು ಯಾಕೆ ಈಗ ಕೆಳಗಿಡುವಾಗ ಮಾಡಿದ್ಯಲ್ಲ ಏನಾಯ್ತು? ಏನಾಯ್ತು? ಆಗುದು ಇನ್ನೇನಿಲ್ಲ. ನನ್ನಿಂದ ಯಾರಿಗೂ ಮೋಸ ಆಗಲಿಲ್ಲ. ಮೋಸ ಅಲ್ಲ, ಹಲವಿಗೆ ಏತಕ್ಕೆ ಮುನು ನದಿ ಸುತ್ತ ಶಿಖಂಡಿಯಲ್ಲಿ ಹೊರಗಿಲ್ಲ. ಓ, ಭೀಷ್ಮಾಚಾರ್ಯರು ಬೆನ್ನು ತಿರುಗಿಸುವುದಕ್ಕೆ ಶಿಖಂಡಿ ಬಂದು ನೆನಪಾಯಿತು. ಹೌದು, ಸೇನಾಧಿಪತಿಗಳಾದಂತಹ ಭೀಷ್ಮಾಚಾರ್ಯರನ್ನು ಕೌರವರು ನಂಬಿದ್ದ. ಅವರಿಗೊಂದು ಪ್ರತಿಜ್ಞೆ ಇತ್ತು. ಅವ ಕೈಗೊಟ್ಟ ಅಜ್ಜ ಪ್ರತಿಜ್ಞೆಯನ್ನು ಪಾಲಿಸಿದ್ದಾರೆ. ಹೌದು, ನಷ್ಟ ಆದದ್ದು ಕೌರವರಿಗಲ್ಲ, ಅವರಿಗೆ ಭೀಷ್ಮಾಚಾರ್ಯ. ಆಮೇಲೆ ದ್ರೋಣಾಚಾರ್ಯರಿಗೂ ಹಾಗೆ. ಸುತನಂದರವನ ಅವರಿಗೆ ಮಗ ಸಾಯುವುದಿಲ್ಲ, ಚಿರಂಜೀವಿ ಎನ್ನುವುದು ಅವರಿಗೂ ಗೊತ್ತುಂಟು. ಹೌದು, ಆದರೂ ಹುಡುಕಿಕೊಂಡು ನನ್ನ ಮಗನ ಆತ್ಮ ಇಲ್ಲ ಶಂಖ ಊದಿದ. ಈಗ ನಿನ್ನ ಸರದಿ ತೊಟ್ಟೊಂಬತ್ತನೇ ಒಂದು ಶರ ಸಂಧಾನ. ವಿಷಯ ಅಲ್ಲ, ನಿನ್ನ ತಪ್ಪಲ್ಲ, ಅದು ನಿನ್ನ ತಪ್ಪಲ್ಲ. ನಿನ್ನನ್ನು ನಂಬಿದ್ರಲ್ಲ ನಮ್ಮ ಕೌರವ, ಅವ ತಮ್ಮ ಅಂತ ಕೆಟ್ಟ. ಶಲ್ಯ ಮಹಾರಾಜ ಒಂದೇ ಒಂದು ಪ್ರಾರ್ಥನೆ. ಏನು? ಈಗ ಭೀಷ್ಮರನ್ನು ನಂಬಿ ಕೌರವ ಕೆಟ್ಟ, ದ್ರೋಣರನ್ನು ನಂಬಿ ಕೌರವ ಕೆಟ್ಟ. ನನ್ನನ್ನೀಗ 3ನೇ ಸ್ಥಾನದಲ್ಲಿ ನಿಲ್ಲಿಸ್ತೀಯಲಿ. ನನ್ನನ್ನು ನಂಬಿ ಕೌರವ ಕೆಟ್ಟ ಅಂತ ನಿನಗೂ ಮಾಡಿಕೊಂಡ ಯಾರು ಹೇಳಿದ್ದು? ಇನ್ನೂ ಕತ್ತಲಾಗಲಿಲ್ಲ. ನೀವು ಈ ರಥದಲ್ಲಿ ಸಾರಥಿಯಾಗಿ ಮುಂದುವರಿಯುತ್ತಿದ್ದಾರೆ. ಕತ್ತಲೆವರೆಗೆ ಯುದ್ಧ ಆಗ್ತದೆ ಅಂತಾದ್ರೆ ಒಂದು ವೇಳೆ ನಾನು ಅರ್ಜುನನ್ನು ಕೊಲ್ಲದೆ ಎದುರು ಅವ ಅಗ್ನಿಗೆ ಪ್ರವೇಶ ಮಾಡಿ ಸಾಯ್ತಾನೆ. ಆದ್ದರಿಂದ ಕೌರವನಿಗೆ ಜಯವಾಗುತ್ತದೆ. ನಿಮ್ಮನ್ನು ನಂಬಿದ್ದಾನ ಅವನಿಗೆ. ಹೌದಾ? ನೀನು ನಂಬಿಸಿದ್ದು ನನಗೆ ಗೊತ್ತುಂಟು. ಹೋಗಿ ರಾತ್ರಿ ಹೋಗಿ ಕೌರವನಲ್ಲಿ ಹೋಗಿ ನಂಬಿಸಿದ್ದು, ನನ್ನನ್ನು ಸಾರಥಿತ್ವಕ್ಕೆ ಸೇರಿಸಿದ್ದು ಎಲ್ಲ ನನಗೆ ಗೊತ್ತಿಲ್ಲದ ವಿಷಯ ಏನಲ್ಲ. ಕೌರವನಲ್ಲೇ ನಾನು ಹೇಳಿದ್ದು, ನನ್ನ ಮಾತು ಯಾವಾಗ ಕೇಳುವುದಿಲ್ವೋ ಆವಾಗ ಅವನ ರಥದಿಂದ ಇಳಿದು. ಶಲ್ಯ ಮಹಾರಾಜ ಒಂದು ಉದಾಹರಣೆ ಕೊಡ್ತೇನೆ. ಕೈಯಲ್ಲಿ ಹಿಡಿದಂತ ಕತ್ತಿಗೆ ಹಿಡಿಯಿಲ್ಲ, ಹಿಡಿತುಂಡಾದಂತ ಖಡ್ಗವನ್ನು ಹಿಡಿದ ಯುದ್ಧ ಮಾಡುವಾಗ ಏನಾಗುತ್ತದೆ? ಬಿರುಸೆಯಿಂದ ಬಾಣ ಪ್ರಯೋಗ ಮಾಡುವಾಗ ಅವನ ಕೈ ಆಗದೆ ಅಂತ ಸ್ಥಿತಿ ನಾನಿದ್ದೇನೆ. ದಯವಿಟ್ಟು ಹೋಗಬಾರದು. ನೀನು ಮಹಾರಥಿ ಅಲ್ಲ. ಮಹಾರಥಿ ಅಂದ್ರೆ ಏನು? ಅವರಿಗೆ ರಥ ನಡೆಸುವುದಕ್ಕೂ ಗೊತ್ತಬೇಕು, ಯುದ್ಧ ಮಾಡುವುದಕ್ಕೂ ಗೊತ್ತಿದೆ. ಯಾವುದು ಎರಡಕ್ಕೂ ಶಕ್ತನವ ಮಹಾರಥಿ. ನಿಂದ ಆಗ್ತದಲ್ಲ, ಆದ ಕಾರಣ ಇದು ಹಿಡಿದ ಮಹಾರಥಿ ಎಂಬಂತ ಮಾತು ಕೃಷ್ಣನ ಬಾಯಿಂದ ಬಂದದ್ದು ಇವರಿಗೆ ಸಖ್ಯವಾಗಲಿಲ್ಲ. ಲೋಕದಲ್ಲಿ ಕರ್ಣನನ್ನು ಹೀಗೇ ಎಲ್ಲ ಕೆಡೆ ಹಾಕ್ತಾ ಬಂದವರು, ಅವಹೇಳನ ಮಾಡ್ತಾ ಬಂದವರು. ಇರಲಿ, ಸಾರಥಿಯು ನಾನೇ, ರಥಿಕನು ನಾನೇ, ಯುದ್ಧ ಮುಂದುವರಿಸುವಂತ ಪ್ರಯತ್ನ ಮಾಡ್ತೇನೆ. ಏನ ಮಾಡುವುದಿನ್ನು ರಥ ಮುಂದೆ ಹೋಗ್ತಾ ಇಲ್ಲವಲ್ಲ. ದೈವ ವಿಹೀನ ನನ್ನ ನೃಪತಿ ರಣದಭಿಮಾನಿದೇವತೆ ಮುಳಿದಳು ಇಂದಿಗೆ. ರಣದಭಿಮಾನಿ ದೇವತೆ ಮುಳಿದಳಿಂದಿಗೆ ಎನ್ನುತ್ತ ಚಿಂತಿಸಿದ. ಏನ ಮಾಡುವುದಿನ್ನು? ಶಲ್ಯನೂ ರಥದಿಂದ ಇಳಿದು ಹೋಗಿದ್ದಾನೆ. ಈ ದಯನೀಯವಾದಂತಹ ಸ್ಥಿತಿ ಈ ಕಾಲದಲ್ಲಿ ಕರ್ಣನಿಗೆ ಏಕೆ ಒದಗಿ ಬರುತ್ತದೆ ಅಂತ ಉತ್ತರ ಹುಡುಕುವ ಚಿಂತನೆಯನ್ನು ಮನಸ್ಸಿನಲ್ಲಿ ಮಾಡಿದರೆ ಒಂದೇ ಒಂದು ಉತ್ತರ ಕಾಣುತ್ತದೆ. ದೈವ ವಿಹೀನನಾಗಿ ಹೋದನಲ್ಲ ನಮ್ಮ ದಣಿ, ನನ್ನ ಪ್ರಭು ಕೌರವೇಶ್ವರ. ಸಂಧಾನದ ಆ ಸಂದರ್ಭದಲ್ಲಿ ಧೀರ ನಿಲುಮೆಯಿಂದ ರಣವೀರ್ಯವನ್ನು ಕೊಟ್ಟ. ನನ್ನದಿದು ಹೋರಾಟ ಕೊನೆಯ ತನಕ ಅಂತ ಹೇಳಿದ್ರು ಕೂಡ ದೈವದ ಕಥೆ ಬೇಕಲ್ಲ. ಕಾಲ ಹೋಗಿ ದುರತಿಕ್ರಮ ಅಂತ ಹೇಳಿದಾಗೆ ಕಾಲ ಪ್ರಭಾವ ಅದೇ ದೈವದ ಪ್ರಭಾವ. ಆದ್ದರಿಂದ ನನ್ನಿಂದ ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದನೋ ಆ ಸುಯೋಧನ, ಆ ನಿರೀಕ್ಷೆಯನ್ನು ಈಡೇರಿಸುವುದಕ್ಕೆ ನಾನೀಗ ಅಸಮರ್ಥನಾಗಿ ಹೋಗ್ತಾ ಇದ್ದೇನೆ.
ಸೋಲುವ ಗಳಿಗೆ ಸನ್ನಿಹಿತವಾಗುತ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಾ ಇದೆ. ನೋಡ್ತೇನೆ ಏನು ನನ್ನ ರಥ ವಾಲ್ಯನ ಹಿಡಿದು ಮುಂದೆ ಮಾಡಿದರೆ ಅದು ಚಲಿಸುವುದಿಲ್ಲ. ಇಳಿದು ನೋಡಿದರೆ ಓಹ್, ಕೊಚ್ಚೆ ತುಂಬಿದಂತ ರಣಭೂಮಿ ಕೆಸರಿನಲ್ಲಿ ನನ್ನ ರಥದ ಚಕ್ರ ಹೂತು ಹೋಗಿದೆ. ಮುಂದಡಿಯಲಾರೆ, ನನ್ನ ಜೀವನದ ರಥವೇ ಇನ್ನು ಮುಂದೆ ಹೋಗಿಲಾರದು ಎಂಬ ಸೂಚನೆ ಇರುವಂತೆ ಈ ರಥ ಚಕ್ರ ಸಿಲುಕಿದೆಯಲ್ಲ, ನಾನು ಇಳಿದಾದರೂ ಕೂಡ ಅದನ್ನು ಎತ್ತುವ ಪ್ರಯತ್ನ ಮಾಡಬೇಕಲ್ವಾ? ಭಾನುಸುತರ ಕವಿಳು ಕುಂತಿ ಸೂನುವಿನ ಮೊಗ ನೋಡಿ ನೀತಿ ವಿಧಾನದಲ್ಲಿ ತಾನೊರೆದ ಸರ್ವರು ಮೆಚ್ಚುವಂದದಲ್ಲಿ ಎಲೆ ಪಾರ್ಥ ನೀ ಕೇಳು ಒಲಿದ ಮಾತ ಪಾರ್ಥ ಎಲೆ ಪಾರ್ಥ ನೀ ಕೇಳು ಒಲಿದ ಮಾತ ಛಲದಂಗನಗಿ ಸೋಮಕುಲ ಧರ್ಮ ಜಾತ ನೆಲದಲ್ಲಿ ಧೂಳಿ ಉಮ್ಮಳಿಸಿ ದೂರದವೋ ನೆಲದಲ್ಲಿ ಧೂಳಿ ಉಮ್ಮಳಿಸಿದು ರಥವೋ ಕಲಗ ಕಾಲವರೀಗ ಅಲಸದು ಮಧವು ಬಿಲುಹೀನ ಶರಹೀನ ಸಲೆವಾಹನಗಳ ಬಲಹೀನದಲ್ಲಿ ಸಲ್ಲದ ನೀತಿಗಳ ಸಲೆ ಬಲ್ಲಿದವ ನೀನು ನಿಲ್ಲು ಒಂದು ಕ್ಷಣಗೆ ಸಿಲುಕೀರ್ತ ರಥವ ಎತ್ತುದಲ್ಲಿ ಪ್ರೇರಣೆಗೆ ಎಲೆ ಪಾತ ನೀ ಕೇಳೊಲಿದನ್ನ ಮಾತ ಪಾತ ಅರ್ಜುನ, ಕದನ ಕ್ರೀಡೆಯಲ್ಲಿ ನಿಮ್ಮ ತೀವ್ರ ಪ್ರತಿಸ್ಪರ್ಧಿಯಲ್ಲಿರುವಂತ ನಾನು ಈ ಕರ್ಣ. ಈಗ ಈ ರಥದ ಮೇಲೆ ನಿಂತಿಲ್ಲ ಎನ್ನುವುದನ್ನು ನೀನು ಗಮನಿಸಿರಬೇಕು. ಖಂಡಿತ. ಶಲ್ಯ ರಥದಿಂದ ಇಳಿದು ಬಿರುಸಿನಿಂದ ಹೋಗುವ ದೃಶ್ಯವನ್ನು ನೀನು ನೋಡುತ್ತಾ ಇದ್ದವನು. ನಾನೀಗ ರಥದಿಂದ ಕೆಳಗೆ ಇಳುವುದಕ್ಕೆ ಕಾರಣ ಈಗಾಗಲೇ ನೀನು ಗ್ರಹಿಸಿರಬಹುದು. ನನ್ನ ರಥದ ಚಕ್ರ ಕೆಸರಲ್ಲಿ ಹೂತು ಹೋಗಿದೆ. ಸರಿ. ಕೆಸರಂದೆ ರಕ್ತ, ಮಾಂಸ, ಮಜ್ಜೆ ಮತ್ತು ನೆಲದ ಮಣ್ಣು ಎಲ್ಲ ಒಟ್ಟು ಬೆರಕೆಕೊಂಡು ಹೋಗಿರುವಂತಹ ಕೆಸರು. ಅದರಲ್ಲಿ ಹೂತವಾದಂತಹ ನನ್ನ ರಥದ ಚಕ್ರಗಳು, ಅವುಗಳನ್ನು ಎತ್ತಿ ಪುನಃ ನಾನು ರಥಿಕನಾಗಿ ನಿನಗೆ ಪ್ರತಿಸ್ಪರ್ಧಿ ಕೊಡುವುದಕ್ಕೆ ನನಗೆ ಕೆಲವು ಕಾಲಾವಕಾಶ ಬೇಕಾಗಿದೆ. ನೀನು ಯುದ್ಧದ ನೀತಿಯನ್ನು ಚೆನ್ನಾಗಿ ತಿಳಿದವನು. ಹೆಚ್ಚಾಗಿ ಕೃಷ್ಣನಿಂದಲೇ ಯುದ್ಧದ ನೀತಿಯ ಬೋಧೆಯನ್ನು ಪಡೆದವನು. ಆಧ್ಯಾತ್ಮಿಕವಾದಂತಹ ಜ್ಞಾನಚಕ್ರವನ್ನು ಹೊಂದಿದವನು ನೀನು. ನೀನು ಪಾರ್ಥ ಏವ ಧನುರ್ಧರ ಎಂಬಂತ ದ್ರೋಣಾಚಾರ್ಯರ ಪ್ರಶಸ್ತಿಗೆ ಪಾತ್ರನಾದವನು. ಇಳಿಯದವನೇನೂ ಅಲ್ಲ. ಯುದ್ಧ ನೀತಿ ಹೇಗಿರ್ತದೆ? ಒಬ್ಬನಲ್ಲಿ ಹೋರಾಟ ಮಾಡಬೇಕಿದ್ರೆ ಅವನು ರಥಹೀನನಾಗಿರಬಾರದು, ಬಾಯಲ್ಲಿ ಹುಲ್ಲು ಕಚ್ಚಿರಬಾರದು, ಸುತ್ತ ಎರಿದವನಾಗಿರಬಾರದು. ಅಂದ್ರೆ ಆ ಕ್ಷಣಕ್ಕೆ ಯುದ್ಧಕ್ಕೆ ಅವನು ಸಿದ್ಧನಿಲ್ಲ ಎನ್ನುವುದು ಸೂಚನೆ.
ಸರಿ. ಪ್ರತಿಯೋಧನಾದವನು ಯುದ್ಧಕ್ಕೆ ಸಿದ್ಧ ನಿಲ್ಲದಂತಹ ಕ್ಷಣದಲ್ಲಿ ಅವನಲ್ಲಿ ಹೋರಾಟವನ್ನು ಮಾಡುವುದು ಯುದ್ಧ ನೀತಿಗೆ ಸಮ್ಮತವಲ್ಲ. ದ್ರೋಣಾಚಾರ್ಯರ ಶಿಷ್ಯ ನೀನು, ಬದುಕಿನಲ್ಲಿ ಪಳಗಿದವನು ನೀನು, ಕೃಷ್ಣನಿಂದ ಬೋಧೆಯನ್ನು ಪಡೆದವನು ನೀನು. ಆದ್ದರಿಂದ ಅರೆಗಳಿಗೆ ಸೈರಿಸು, ರಥವನ್ನು ಎತ್ತಿ ಮತ್ತೆ ಸುಸ್ಥಿತಿಗೆ ತರುವುದಕ್ಕೆ ಅವಕಾಶವನ್ನು ಕೊಟ್ಟರೆ ನಿನಗೆ ಸ್ಪರ್ಧಿ ಹಿಂದೆಯೂ ಆಗಿದ್ದೆ, ಈಗಲೂ ಆಗುತ್ತೇನೆ. ಅರೆಗಳಿಗೆ ಸೈರಿಸು ಅವಕಾಶ ಕೊಡ್ತೀಯಾ? ದಯನೀಯವಾದಂತಹ ಸ್ಥಿತಿ ನಿನ್ನದು. ಸಾರಥಿ ಮೊದಲೇ ಇಳಿದು ಹೋಗಿದ್ದಾರೆ. ಅದರಡೆಯಲ್ಲಿ ರಥದ ಗಾಳಿ ಕೆಸರಲ್ಲಿ ಹೂತು ಹೋಗಿದೆ. ಯುದ್ಧ ಮಾಡುವ ಹುಮ್ಮಸ್ಸಿದ್ರೂ ಅದಕ್ಕೆ ಅನುಕೂಲವಾದಂತಹ ಸ್ಥಿತಿ ನಿನ್ನದಲ್ಲ. ಅರೆಗಳಿಗೆ ಸೈರಿಸು. ಯೋಧ ಧರ್ಮವನ್ನು ನಾನು ಬಲ್ಲವ. ಹಾಗಾಗಿ ರಥವನ್ನು ಎತ್ತಿ ಮತ್ತೆ ಆಯುಧಪಾಣಿಯಾಗಿ ನನಗೆ ಸರಿದಂತೆಯಾಗಿ ಹೋರಾಟಕ್ಕೆ ನೀನು ಯಾವಾಗ ಕರೆಯುವೆಯೋ ಅಲ್ಲಿಯವರೆಗೆ ತಾಳ್ಮೆಯಲ್ಲಿ ಇರ್ತೇನೆ. ಸರಿ, ಬೆನ್ನು ಹಾಕಿದ್ದೇನೆ. ಗರುಡಿಗುರುದಾದನಂತೆ ವಸುದಿಗಳು ಜಾಪವಂಗಳಿಗೆ ರಾಧೆಯ ಕಸುತಿರುಗಿ ಬಾಗಿ ಮಂಡಿಯ ನೋರಿ ಗಾಲಿಯಂ ಹಿಡಿದೆದ್ದು ನಿರೆ ಕಾಣುತ್ತಾನ ಎಸಬರುಡೆ ಗಾಂಧೀವಿ ವೈರಿಗಳಿಗೆ ಆಪತ್ತು ಎಸಗಿದಾಗಲೇ ಕೊಲ್ಲಬೇಕು ಎಂಬುದರಸುಗಳ ಹಸನಾದ ನೀತಿ ಹೊಡು ತಮರವರಿಗೆ ಗರ್ಜಿಸಿದರು. ಬಾಬಾ, ಏನು ಬಾಬಾ, ನಿನ್ನ ಭಾವವೇ ಬದಲಾಗಿ ಹೋಯಿತಲ್ಲ. ಹಾಗಾಯಿತು. ನಿಮ್ಮಿರುವರ ಸಮಾಲೋಚನೆಯನ್ನು ನಾನು ಗಮನಿಸ್ತಾ ಇದ್ದೇನೆ. ಅಲ್ಲ, ಅವನ ಮಾತಿಗೆ ನಾನು ಪ್ರತ್ಯುತ್ತರವನ್ನು ಕೊಟ್ಟದ್ದೀಗ. ಕುರುಕ್ಷೇತ್ರದ ರಣಧಾರಣಿಯಲ್ಲಿ ಕರ್ಣನೋ ಅರ್ಜುನನೋ ಎನ್ನುವ ಹಾಗೆ ಪ್ರತಿಯೊಬ್ಬರು ನಿರೀಕ್ಷಿಸ್ತಾ ಇದ್ದಾರೆ. ಅಣ್ಣನಾದಂತಹ ಧರ್ಮಜನ ಸಮ್ಮುಖದಲ್ಲಿ ಕರ್ಣನನ್ನು ಕೊಂದು ಮುಗಿಸ್ತೇನೆ ಎನ್ನುವ ಹಾಗೆ ಪ್ರತಿಜ್ಞಾ ವಾಕ್ಯವನ್ನು ಆಡಿ ಬಂದವ ನೀನು. ಹೌದು. ಆದರೆ ಇಂದು 17ನೆಯ ದಿನ ಕರ್ಣನ ಅವಸಾನವಾಗ್ತದ ಎನ್ನುವ ಹಾಗೆ ಪ್ರತಿಯೊಬ್ಬರು ನಿರೀಕ್ಷಿಸ್ತಾ ಇದ್ದಾರೆ. ಆದರೆ ಯುದ್ಧ ನಡೆಯುತ್ತಾ ಇತ್ತು. ಆದ್ರೆ ಆತನ ರಥ ಭೂಮಿಯಲ್ಲಿ ಹೂತು ಹೋದಂತಹ ಸಂದರ್ಭ, ರಥವನ್ನು ಯಥಾಸ್ಥಿತಿಗೆ ತಂದೊಡ್ಡುವವರೆಗೆ ಅವನಿಗೆ ಅವಕಾಶವನ್ನು ಕೊಟ್ಟೆಯಲ್ಲ ನೀನು. ಯೋಧ ಧರ್ಮ ಅದೇ ಅಲ್ವಾ ಸ್ವಾಮಿ? ನಿನ್ನನ್ನು ಪಾರ್ಥ ಎನ್ನುವ ಹಾಗೆ ಕರೆಯುವುದಲ್ಲ, ಮತ್ತೆ ನಿನ್ನನ್ನು ಮರುಳೆ ಎನ್ನುವ ಹಾಗೆ ಹೇಳಬೇಕಾಗ್ತದೆ. ಮರುಳೆ? ಹೌದೇ ಹೌದು, ನನಗೆ ಹೌದು. ಯಾಕೆ ಅಂತ ಕೇಳಬಹುದು. ಈ ಅವಕಾಶ ಎನ್ನುವುದು ತಾನಾಗಿ ಬರುವುದಿಲ್ಲ, ಕೇಳಿಯೂ ಬರುವುದಿಲ್ಲ. ಒದಗಿ ಬಂದಂತಹ ಅವಕಾಶ ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕಿತ್ತು. ಅರ್ಥ ಆಗಲಿಲ್ಲ ನಿನ್ನ ಮಾತು. ಒಬ್ಬ ಉತ್ತಮ ವ್ಯಕ್ತಿಗೆ ಅವಕಾಶವನ್ನು ಕೇಳಿದ್ರೆ ನಾವು ಅವಕಾಶ ಕೊಡಬಹುದು. ಆದ್ರೆ ಕರ್ಣನ ಯಾರು, ಆತ ಮಾಡಿದಂತಹ ಅಕೃತ್ಯಗಳೇನು ಎನ್ನುವುದನ್ನು ಇನ್ನು ಚೆನ್ನಾಗಿ ಅರಿತಿರುವೆ. ಅವನಿಗೆ ಅವಕಾಶವನ್ನು ಕೊಡುವುದಾ ಸರ್ವಥಾ ಸರಿಯಲ್ಲ. ಯಾಕೆ ಗೊತ್ತಾ? ವೈರಿಗಳಿಗೆ ಆಪತ್ತು ಎಸಗಿದಂತಹ ಸಂದರ್ಭದಲ್ಲಿಯೇ ಅವರನ್ನು ಕೊಲ್ಲಬೇಕಾದ್ದು ಅರಸುಗಳಿಗೆ ಹಸನಾದ ನೀತಿ. ಹಾಗಾಗಿ ಇದೇ ಸಂದರ್ಭ ಒಳ್ಳೆಯದು. ಎತ್ತು ಗಾಂಡೀವವನ್ನು, ಹೂಡು ಬಾಣವನ್ನು, ಕರ್ಣನ್ನು ಕೊಂದು ಮುಗಿಸು. ಹರಿಯಾಡಿದುದು ಕೇಳಿ ತರಣಿ ಕುಮಾರನ ಬೆನ್ನ ನಿರೀಕ್ಷಿಸಲಾಗಂ ಕರಗಿದುದು ಅಂತಃಕರಣಂ ಮರುಗುದ ಬಳಿಕ ಜಪಿತ ನೊಡನಿಂದನು ಪಾದಂ ಮನಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಕರ್ಣಾರಿ ಕರ್ಣ ಯಾರೈ ಎನ್ನ ಮನದಲ್ಲಿ ಹಲವು ಹಂಬಲಿಸುತ್ತಲಿರುವುದು ಕರ್ಣನಾರೈ ಎನ್ನ ಮನದಲ್ಲಿ ಹಲವು ಹಂಬಲಿಸುತ್ತಲಿರುವುದು ಕರ್ಣ ಯಾರೈ ಕೂರ್ಗಿಣಿ ತೊಡಲಾರೆನು
ಬಗೆಗಾಣದಾತನ ಮೇಲಿನ್ನು ಕರ್ಣನಾರೇ ಮನಸ್ಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಕರ್ಣನಾರೇ ಎನ್ನ ಮನದಲ್ಲಿ ಹಲವು ಗಬ್ಬರಿಸುತ್ತಲೇ ಇರುವುದು ಕರ್ಣ ಯಾರೇ ಈ ಕರ್ಣ ತಾರೇ ಕೃಷ್ಣ ಕೃಷ್ಣ ಪಾರ್ಥ, ಮನಸ್ಸಿಗೆ ಅತಿತಾನೆ ಸರ್ವರ ಮನವನ್ನು ಮಥಿಸುವವ ಆ ಮನ್ಮಥನಾದ್ರೆ ನೀನು ಮನ್ಮಥನಿಗೆ ಅಯ್ಯ. ಈ ಪಾರ್ಥನ ಮನೋವ್ಯಾಪಾರ ಏನು ಎನ್ನುವುದನ್ನು ತಿಳಿಯದೇ ಹೋದೆಯ ಸ್ವಾಮಿ. ಹೇಳುತ್ತಾ ಇದ್ದೀನಿ, ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೋ. ಹೂಡು ಬಾಣವನ್ನು ಕೊಲ್ಲು ಕರ್ಣರನ್ನು. ಸ್ವಾಮಿ, ನೀನಾಡಿದ ಹಾಗೆ ಅವನ ಕಡೆಗೆ ಬಾಣವನ್ನು ಹೂಡಬೇಕು ಎನ್ನುವುದಾಗಿ ಅವನನ್ನು ನೋಡಿದ್ರೆ ಸ್ವಾಮಿ ಏನು ಅರೆ ಬಾಗಿ ರಥದ ಗಾಲಿಗಳನ್ನು ಎತ್ತುವಕ್ಕೆ ಯತ್ನಿಸುತ್ತಿರುವಂತಹ ಅವನನ್ನು ನೋಡಿದ್ರೆ ಅವನಲ್ಲಿ ಹಾಗೆಯೇ ನನಗೆ ಮೂಡುತ್ತಾ ಇಲ್ಲ ಸ್ವಾಮಿ. ಎಲ್ಲ ವಿರೋಧ ಹುಟ್ಟಿಕೊಂಡ್ರೆ ಸತ್ತಾನೆ, ಯಾರ ಮೇಲಾದರೂ ಆಯುಧ ಪ್ರಯೋಗಿಸುವುದಕ್ಕೆ ನಮಗೆ ಮನಸ್ಸು ಬರುತ್ತಾ ಇದೆ. ಈಗ ಹಾಗಿಲ್ಲ. ಅವನ ಬೆನ್ನನ್ನು ನೋಡಿದ್ರೆ ಒಡವಿ ಪಾಲಕ ನಮ್ಮಣ್ಣ ಧರ್ಮಜನ ಬೆನ್ನನ್ನು ನೋಡಿದ ಹಾಗೆ ಕಾಣುತ್ತಾ ಇದೆ. ಮಾತ್ರವಲ್ಲ, ಆತನ ಮೇಲೆ ಅನುಕಂಪ ಹೆಚ್ಚಾಗುತ್ತಾ ಇದೆ ಸ್ವಾಮಿ. ಯಾವ ಜನ್ಮದ ಬಂಧುವೋ ನನ್ನ ಬಾಂಧವನು ಅರ್ಥವಾಗುತ್ತಾ ಇಲ್ಲ. ಆದರೂ ವಿಶೇಷವಾದಂತಹ ಪ್ರೀತಿ ಕರುಣೆ ಆತನ ಮೇಲೆ ನನಗೆ ಈಗ ತೋರ್ತಾ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಅವನ ಸ್ಥಿತಿಯನ್ನು ಅವಲೋಕಿಸಿದೆಯ. ಸಾಯಕಗಳಿಲ್ಲವಾಗಿ ಮಾಡಿದ ಪಾಪ ಹೆಚ್ಚಾಯ್ತವ. ಕೈಯಲ್ಲಿ ಆಯುಧ ಇಲ್ಲ, ಕರದೊಳಗ ಆಯತದ ಧನುವಿಲ್ಲ. ನೋಡಿದ್ರೆ ರಥದ ಗಾಲಿಗಳು ನೆಲದಲ್ಲಿ ಹೂತು ಹೋಗಿವೆ. ಪ್ರಭು, ಯುದ್ಧಕ್ಕೆ ಬೆನ್ನು ತೋರ್ಲಿಲ್ಲ ಅವ. ನಿನ್ನೊಡನೆ ಸರಿಸಾಟಿಯಾಗಿ ಯುದ್ಧ ಮಾಡುವುದಕ್ಕೆ ಅವಕಾಶ ಕೊಡು ಎನ್ನುವುದಾಗಿ ಆತ ಕೇಳಿಕೊಂಡ. ಪ್ರಭು, ರಥದ ಗಾಲಿಗಳನ್ನು ಎತ್ತುವುದಕ್ಕಾಗಿ ಯತ್ನಿಸುತ್ತ ಅದು ಕಷ್ಟಪಡುತ್ತಾ ಇರುವಂತಹ ಆತನ ಮೇಲೆ ಬಾಣ ಪ್ರಯೋಗಿಸು ಎನ್ನುವುದಾಗಿ ಹೇಳುತ್ತಾ ಇದ್ದಾರೆ. ಕೃಷ್ಣ ಕರುಣಾವಾರಿಧಿ ಎನ್ನುವುದಾಗಿ ಲೋಕವೆಲ್ಲ ಕೊಂಡಾಡಿ. ಸ್ವಾಮಿ, ಬೇಟೆಗಾರನೊಬ್ಬ ಬೇಟೆಯಾಡುವಂತಹ ಸಂದರ್ಭದಲ್ಲಿ ತನ್ನ ಬೇಟೆ ಮಲಗಿರುವ ಹೊತ್ತು ಅದನ್ನು ಎಬ್ಬಿಸಿ ಬಳಿಕ ಹೊಡೆಯುತ್ತಾನೆ. ಯಾಕೆ? ಅದಕ್ಕೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಆದರೆ ನೀನು ಅದಕ್ಕಿಂತ ಕಡೆಯಾಗಿ ಹೋದೇ ಅಲ್ಲ ಕೃಷ್ಣ. ವಿರೋಧಿಯನ್ನು ಈ ಸ್ಥಿತಿಯಲ್ಲಿ ಕೊಲ್ಲಬೇಕು ಎನ್ನುವುದಾಗಿ ಹೇಳಿದ್ರೆ ಕೃಷ್ಣ, ನೀನು ಕರುಣಾ ಸಾಗರನಲ್ಲ, ನೀನು ಕರುಣಾಹೀನ. ನನ್ನಿಂದ ಸಾಧ್ಯ ಇಲ್ಲ ಕೃಷ್ಣ. ನಾನು ನಿಷ್ಕರುಣಿಯ. ಮಂದಮತಿ ಸೂತ ಸುತ ಇವನಿನ್ನ ಬಾಂಧವನೇ, ಇವನಿನ್ನ ಬಾಂಧವನೇ ಅಂದೆ ಅಂದ್ರೆ ಉಲಗಿಡುಗ ನೀನೇ ಸುಮರುಗುವೆ ಸಾಕು. ಹಿಂದೆರಡಾಗ್ರದೊಳಗೆ ಕಂದನ ಬಿಮ್ಮನ್ನಿವು ಕೊಲುವಾಗ ಎಸೆವ ಸಂಬಂಧವನ್ನು ನೋಡಿದರೆ ಬಿಡುವ್ರತ ಬಂಧುತನವ ಬಳಿಗ ಧನು ಬಿಡಿದು ತುಳು ದಿವ್ಯ ಮಾರ್ಗಣವ ನೀಗೆಂದನು. ಎದೆ ಮರುಳೇ ಅರ್ಥ ಕರುಣಾಹೀನ ಎನ್ನುವ ಹಾಗೆ ನೀನು ಭಾವಿಸಿದ್ಯ ನನ್ನನ್ನು. ಲೋಕದ ಜನರೆಲ್ಲರೂ ಕರುಣಾನಿಧಿ ಎನ್ನುವ ಹಾಗೆ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಯಾರಲ್ಲಿ ಕರುಣೆಯನ್ನು ತೋರಬೇಕು, ಯಾರಲ್ಲಿ ಕರುಣೆಯನ್ನು ತೋರಬಾರದು ಎನ್ನುವಂತಹ ವಿವೇಚನೆ ನನಗಿದೆ. ಆದರೆ
ಕರ್ಣನನ್ನು ಕಂಡಾಗ ಅವನ ಈ ಸ್ಥಿತಿಯನ್ನು ಗಮನಿಸಿದಾಗ ಯಾವುದೋ ಒಂದು ರೀತಿಯ ವ್ಯಾಮೋಹ ಯಾರಿಗಾದರೂ ಕರುಣೆ ಹುಟ್ಟದೆ ಇದ್ದಿತ್ತ ಸ್ವಾಮಿ. ಇಷ್ಟರವರೆಗೆ ಅವನಲ್ಲಿ ಇಲ್ಲದೆ ಇರುವಂತಹ ವ್ಯಾಮೋಹ ಈಗ ನಿನ್ನಲ್ಲಿ ಮೂಡ್ತಾ ಇದೆ. ಹೌದು. ಪಿತಾಮಹರಾದಂತಹ ಭೀಷ್ಮಾಚಾರ್ಯರ ಮುಂದೆ ಬಂದಾಗಲೂ ನಿನಗೆ ವ್ಯಾಮೋಹ ಮೂಡಲಿಲ್ಲ. ಗುರುಗಳಾದಂತಹ ದ್ರೋಣಾಚಾರ್ಯ ಯುದ್ಧಕ್ಕೆ ಸನ್ನದ್ಧನಾದಾಗಲೂ ನಿನಗೆ ವ್ಯಾಮೋಹ ಮೂಡಲಿಲ್ಲ. ವಿರೋಧಿಯಾದಂತಹ ಕರ್ಣನ ಬಗ್ಗೆ ಅಪಾರವಾದಂತಹ ಬಂಧು ವ್ಯಾಮೋಹ. ಅವನ ಬೆನ್ನನ್ನು ನೋಡಿದಾಗ ಧರ್ಮಜನ ಬೆನ್ನನ್ನು ಹಾಗೆ ಕಾಣಿಸ್ತಾ ಇದೆಯೋ? ನಿಜ ಕೃಷ್ಣ. ಒಡವಿ ಪಾಲಕನಿಗಿಂತ ಅಧಿಕವಾದಂತಹ ವ್ಯಾಮೋಹ ನಿನ್ನಲ್ಲಿ ಮೂಡ್ತಾ ಇದೆ. ಈತ ನಿನ್ನ ಬಂಧುವೇ, ವ್ಯಾಮೋಹವನ್ನು ತಳೀತಾ ಇದೆಯಾ? ಅದನ್ನೇ ಕೇಳಿದ್ದು ನಿನ್ನಲ್ಲಿ ಯಾರಿವ? ಇವನಿನ್ನ ವಿರೋಧಿ, ಇವನಿನ್ನ ಹಾಗೆಯಲ್ಲಿ ಹಾಗೆ ಕಾಣದೆ ಇರಬಹುದು ನಿನಗೆ. ಆದರೆ ಈತ ಮಾಡಿದಂತಹ ಒಂದೊಂದು ಕಾರ್ಯವನ್ನು, ಒಂದೊಂದು ಕೃತ್ಯವನ್ನು ಸಿಂಹಾವಲೋಕನ ಮಾಡಿದಾಗ ನಿನಗಲ್ಲ ನನ್ನಂಥವನಿಗೂ ರೋಷ ಎನ್ನುವುದು ಹೆಚ್ಚಾಗುತ್ತಾ ಇದೆ. ಒಂದು ಎರಡು ತುಂಬಿದಂತಹ ಸಭೆಯಲ್ಲಿ ದ್ರೌಪದಿಯ ಮಾನಾಪಹಾರ ಆಗುವಂತಹ ಸಂದರ್ಭ ಕರದಂಡಿನಗಾಡಿದವ ಈತ. ಮಾತ್ರವಲ್ಲ, ಕಣ್ಣೀರು ಸುರಿಸ್ತಾ ಇರುವಂತಹ ಸಂದರ್ಭ ಜಾರೆ ಎನ್ನುವಂತಹ ಪಟ್ಟವನ್ನು ಕಟ್ಟಿದವ ಈತ. ನೀವು ಕಾಡಿಗೆ ಹೊರಟಂತಹ ಸಂದರ್ಭ ನಿಮ್ಮನ್ನು ಪಾಚುಗಳು ಎನ್ನುವ ಹಾಗೆ ಹೇಳಿದವ ಈತ. ಬೇಡ, ಒಂದು ಪ್ರಕರಣವನ್ನು ನೆನಪಿಸ್ತೇನೆ. ನಿನ್ನ ಮಗ, ನನ್ನ ಪ್ರೀತಿಯ ಅಳಿಯ ಆಚಾರ್ಯ ದ್ರೋಣರು ರಚಿಸಿದಂತಹ ಚಕ್ರವ್ಯೂಹವನ್ನು ಹೋಗುವಂತಹ ಸಂದರ್ಭ ಪ್ರಾಣದ ಹಂಗನ್ನು ತೊರೆದು ಹೋರಾಟವನ್ನು ಮಾಡಿದ್ದಾನೆ. ಪ್ರಾಣದೊಳಗೆ ಅಭಿಮನ್ಯು ಚಕ್ರವ್ಯೂಹ ಒಪ್ಪಕ್ಕು ಸೇನಸಿ ಷಡೂರತನನ್ನು ಹೊಯ್ದಾಡಲು ಹಣಕವಿಲ್ಲದೆ ಕಾದಿ ಹಸುವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಮೂಡಿ ಬಂದದ್ದು ಹೇಗೆ ಗೊತ್ತಾ? ಹೇಗೆ? ಧೂರ್ತನಾದಂತಹ ಕರ್ಣ ಇವನೇ ಆತನ ಚಾಪವನ್ನು ಮುಕ್ಕಡೆಗೊಳಿಸಿ ಆತ ಮರಣಕ್ಕೆ ಕಾರಣನಾದವನು ಈತನಾಗಿದ್ದಾನೆ. ಹಾಗಾಗಿ ನೀನು ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗದೇ ಇದ್ರೆ ತೊಂದರೆ ಇಲ್ಲ. ಹೋಗ್ತೇನೆ ಧರ್ಮಜನ ಬಳಿಗೆ, ಅವನನ್ನು ಯುದ್ಧಕ್ಕೆ ಕರೆಯುತ್ತೇನೆ. ಅವನು ಬಾರದೆ ಹೋದಲ್ಲಿ ನೀನಾಡಿದಂತಹ ಮಾತುಗಳನ್ನು ಆಲಿಸುವಾಗ ರೋಷ ಉಕ್ಕೇರುತ್ತಾ ಇದೆ. ನಿನ್ನ ಮಗನ ಮರಣಕ್ಕೆ ಕಾರಣ ಅಭಿಮನ್ಯುವಿನ ವಧೆಗೆ ಕಾರಣೀಕರ್ತನಾದಂತಹ ಈ ಕರ್ಣವನ್ನು ಖಂಡಿತವಾಗಿಯೂ ಬಿಡಲಾರೆ. ಧರ್ಮದ ಮಾರ್ಗವನ್ನು ಅನುಸರಿಸುವುದೇ ಕುರುಕ್ಷೇತ್ರದಲ್ಲಿ ಹೇಗಾದರೂ ವಿರೋಧಿಯನ್ನು ಕೊಲ್ಲಬೇಕೆಂದು ಕೃಷ್ಣನ ಮಾತುಗಳಿಂದ ಪ್ರೇರೇಪಣೆಯನ್ನು ಪಡೆದು ನನ್ನ ಮುಂದೆ ಯುದ್ಧಕ್ಕೆ ನಿಟ್ಟೆಯ ಮತಹೀನರಾದೇನಾಯಿತು, ಕೈಯ ಖಡ್ಗ ಹಿಡಿದಿದ್ದೇನೆ. ಕೈಕಾಲು ನಡುಗಿದು ಧೈರ್ಯ ಸಿರಿದೊಲಗಿ ಹೀನನಾದನು ಕೌರವೇಶ್ವರಗೇನು ಗತಿಯೋ ಹರ ಮಹಾದೇವಾ ಹರಗರ ಎನ್ನುತ್ತ ಚಿಂತಿಸುತ್ತಿದ್ದ ಅವನೀಶ ಶಿವ ಶಿವ ಸಮಾರ್ಯದುಳು ಕೈ ಸೋತಿರಲ್ಲ ಭುವನೇಶ ಮಮ ಬೆಯುಳ್ ಕುವರಂದು
ಆಪತ್ತಿಗಾಗುವನೆಂದು ಸಲಹಿದನು. ಶಿವ ಶಿವ ಸಮರದೋ ಕೈ ಸೋತೆನಲ್ಲ. ಶಿವ ಶಿವ ಶಿವನೇ ಶಿವ ಶಿವ ಹರ ಹರ. ಓ ನನ್ನ ಪ್ರಭು ಸುಯೋಧನ, ಏನನ್ನು ಹೇಳಲಿ, ಏನನ್ನು ಮಾಡಲಿ? ಇಂತಹ ಒಂದು ಚಿಂತನೀಯವಾದಂತಹ ಸ್ಥಿತಿ ಈ ಕರ್ಣನಿಗೆ ಕೊನೆಕಾಲದಲ್ಲಿ ಒದಗಿ ಬರುತ್ತದೆ ಎನ್ನುವುದನ್ನು ನಾನು ನಿರೀಕ್ಷಿಸಿಯೂ ಇರಲಿಲ್ಲ. ಅಯ್ಯೋ, ನಿಲ್ಲೋಣವೆಂದು ಪ್ರಯತ್ನ ಮಾಡಿದರೆ ನನ್ನ ರಥದ ಚಕ್ರ ಹೂತು ಹೋದುದು ಮಾತ್ರವಲ್ಲ, ನನ್ನ ಎರಡು ಪಾದಗಳು ಸರಿಯಾಗಿ ನಿಲ್ಲುತ್ತಿಲ್ಲ. ಏಕೆ ಇದೆ ನೋಡಿದರೆ ಒದ್ದೆಯಾದ ನೆಲ ಎಲ್ಲ, ಬೆವರು ಸುರಿಸುತ್ತಿರುವಂತಹ ನನ್ನ ದೇಹ, ನಡುಕ, ಕಂಪನ ಯಾಕೆ ಹೀಗಾಗ್ತಾ ಇದೆ? ಯುದ್ಧ ಮಾಡಬೇಕೆಂಬ ತೀವ್ರ ಉತ್ಸಾಹದಿಂದ, ಅದು ಶಲ್ಯ ಸಾರಥ್ಯದಲ್ಲಿ ಇವತ್ತು ನಾನು ಧಾವಿಸಿ ಬಂದೆ. ಆ ಉತ್ಸಾಹವೆಲ್ಲ ಕರಗಿ ಕರಗಿ ಸೊರಗಿ ಸರಿದು ಹೋಗ್ತಾ ಇದ್ದೇವೆ, ಕರ್ಣನನ್ನು ಬಿಟ್ಟು ಹೋಗ್ತಾ ಇದ್ದೇವೆ. ಯಾವ ಜಯಸಿರಿಯ ಹಂಬಲದಿಂದ ನಾನು ರಣರಂಗವನ್ನು ಪ್ರವೇಶ ಮಾಡಿದೆನೋ, ಇಂದು ಕತ್ತಲಾಗುವುದರೊಳಗೆ ಹೇಗಾದರೂ ಪ್ರಯತ್ನ ಮಾಡಿ ಜಯಲಲಿನ ಕೊರಳಿಗೆ ಮಾಲೆ ಹಾಕುವಾಗೆ ಮಾಡುತ್ತಾರೆ ಎಂದು ಕರ್ಣನಿಗೆ ನಾನು ಕೌರವನಿಗೆ ಹೇಳಿದನೋ, ಆ ಮಾತು ವ್ಯರ್ಥವಾಗಿ ಹೋಗ್ತಾ ಇದೆ. ಪ್ರಭು, ನೀನು ರಣವೀರ್ಯವನ್ನು ಕೊಡುವಾಗ ಕೃಷ್ಣನ ಮುಖ ನೋಡಿದೆ. ಆ ಬಳಿಕ ಆ ಹೊಂಬಟ್ಟಲನ್ನು ಹಸ್ತಾಂತರಿಸುವಾಗ ಕರ್ಣ ಕೇಳಿದ್ದೀನಿ, ನೀವು ಸೂಚನೆ ಕೊಟ್ಟೆ, ನಾನು ಉಗ್ಗರಿಸಿ ಕೊಡು, ನಾನಿದ್ದೇನೆ. ಯುದ್ಧದಲ್ಲಿ ನಿನ್ನ ಪಾಲಿಗೆ ಜಯ ತಂದು ಕೊಡುವುದಕ್ಕೆ ಪಾರ್ಥನ ವಿದ್ವೇಷವನ್ನು ಹೊಂದಿರುವಂತ ನಾನಿದ್ದೇನೆ. ನಿನ್ನ ಋಣ ನಾನು ಹೇಗೆ ತೀರಿಸುವುದಕ್ಕೆ ಸಾಧ್ಯ? ನಿನಗೀಗ ಹಾನಿ ತೋರಿತಲ್ಲ, ನಾಗ ಪತಾಕ ನೀನು, ಸರ್ಪಗತಿಯೂ ಹೌದು, ನಾಗಗತಿಯೂ ಹೌದು ನಿನ್ನ ಬದುಕಿನಲ್ಲಿ. ಆದರೆ ಈ ಕ್ಷಣದಲ್ಲಿ ಸುಯೋಧನ, ನನ್ನಿಂದಾಗಿ ನಿನಗೆ ಋಣ ಸಂದಾಯದ ಕರ್ತವ್ಯ ಮಾಡದೇ ಹೋಗಬೇಕಾಯಿತಲ್ಲ ಈಗ ನಾನು. ಅಪ್ಪ, ಯಾಕೆ ಹೀಗೆ ಆಗುತ್ತಿದೆ? ಚಿಂತೆ ನನ್ನಲ್ಲಿ ಈಗ ಚಿಂತನೆಯಾಗುತ್ತಾ ಇದೆ. ಚಿಂತೆ ಮತ್ತು ಚಿಂತನೆ ಈ ಎರಡು ಶಬ್ದಕ್ಕೂ ಮೂಲಧಾತು ಒಂದೇ ಅಂತ ಗುರುಗಳು ಹೇಳಿದ್ದನ್ನು ನೆನಪು ಮಾಡಿಕೊಡ್ತೇನೆ. ಚಿಂತನೆ ಮಾಡಿದರೆ ಅಪ್ಪ, ನನ್ನನ್ನು ಈ ಬಗೆಯಲ್ಲಿ ದೈವ ಯಾಕೆ ಘಾತಿಸುವುದಕ್ಕೆ ಮುಂದಾಗುತ್ತಾ ಇದೆ? ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿರುವಂತಹ ದೈವದ ಗತಿಗೆ ನಾನು ಎದೆ ತಟ್ಟಿ ನಿಂತು ಈಜುತ್ತೇನೆ ಅಂತ ಕೈಕಾಲು ಬಡಿದಂತೆ ಹೋದೆ. ಆದರೂ ಕೊನೆಗೆ ಸೋಲುವ ಸ್ಥಿತಿಯಲ್ಲಿ ದೈವೋಹಿ ದುರತಿಕ್ರಮ, ವಿಧಿಯ ಇಚ್ಛೆಯೇ ಬಲವತ್ತರವಾದುದು. ಮನುಷ್ಯ ಎಷ್ಟು ಪೌರುಷವಾದಿಯಾದರೂ ಕೂಡ ಕೊನೆಗೆ ದೈವದ ಇಚ್ಛೆಯ ಮುಂದೆ ಶರಣಾಗಲೇಬೇಕೆಂಬಂತ ಬದುಕಿನ ಪರಮ ಸತ್ಯವನ್ನು ಶಿವನೇ ಈ ಕರ್ಣನಿಗೆ ಈಗ ನೀನು ಪಾಠ ರೂಪದಲ್ಲಿ ಕಲಿಸುತ್ತಾ ಇದ್ದೀಯ. ಕಣ್ಣು ಮಂಜಾಗುವಾಗ ಎಲ್ಲ ಕಾಣ್ತಾ ಇದೆ. ಒಬ್ಬನಲ್ಲ, ಕರ್ಣನನ್ನು ಕೊಂಡದ್ದು ಒಬ್ಬನಲ್ಲ, ಒಬ್ಬ ಪರಶುಧರ. ಅವರಲ್ಲಿ ನಾನು ವಿದ್ಯೆಗಾಗಿ ಹೋದೆನಲ್ಲ, ಅವರು ಶಾಪ ಕೊಟ್ಟರು. ನೀನು ಬ್ರಾಹ್ಮಣನಲ್ಲ, ವೇಷ ಧರಿಸಿ ಬಂದವನು ಇಲ್ಲವೆಂದಾದರೆ ನನ್ನ ತೊಡೆಯನ್ನು ಹೀಗೆ ತಿರುವಾಗ ನೀನು ಸುಮ್ಮನೆ ಇದ್ದೀಯಲ್ಲ. ಈ ರೀತಿ ರಕ್ತವನ್ನು ಕಂಡು ಕೂಡ ನೀನು ಧೈರ್ಯವನ್ನು ಕಳೆದುಕೊಳ್ಳಬೇಕಿದ್ದರೆ ನೀನು ಕ್ಷತ್ರಿಯ ಮೋಸ ಮಾಡಿದ್ದಿ. ಕೊನೆಯ ಕಾಲದಲ್ಲಿ ನಾನು ಕಲಿಸಿದಂತಹ ವಿದ್ಯೆ ನಿನಗೆ ನೆನಪಿಗೆ ಬಾರದೇ ಹೋಗಲಿ ಅಂತ ಗುರುಶಾಪ ಧರನಾಗಿ ಹೋದೆನಲ್ಲ. ಒಬ್ಬ
ಪರಶುಧರ, ಇನ್ನೊಬ್ಬ ಚಕ್ರಧರ. ದ್ರೌಪದಿ ಸ್ವಯಂವರದ ಆ ಸಭೆಯಲ್ಲಿ ನಾನು ಧನುಷ್ಠನ್ನೆತ್ತುವುದಕ್ಕೆ ಮುಂದೋದೆ, ಪಣಕ್ಕೆ ನಾನು ಸಿದ್ಧನೆಂದು ಸೂಚಿಸುತ್ತ ಆ ಕಾಲದಲ್ಲಿ ಎಲ್ಲರ ಮುಂದೆ ಹೇಳಿದರಲ್ಲ ದ್ರೌಪದಿ, ನಾಹಂ ವರಯಾಮಿ ಸೂತನ್, ಸೂತನನ್ನು ನಾನು ವಧಿಸುವುದಿಲ್ಲ ಅಂತ. ಕೃಷ್ಣನಿದ್ದನಲ್ಲ, ಕೃಷ್ಣನಿಗೆ ಹೇಳ್ಬೋದಿತ್ತಲ್ಲ ಕರ್ಣ ಯಾರು ಅಂತ, ಅವನಿಗೆ ಗೊತ್ತಿತ್ತು. ಇವತ್ತು ಹೇಳ್ತಾನೆ ಅಲ್ಲ, ಸಂಧಾನ ಮುಗಿಸಿ ಹೋಗುವಾಗ ನನ್ನನ್ನು ಕೊಂದಿದ್ದಾನನು. ಆದ್ದರಿಂದ ಪರಶುರಾಮರು ನನ್ನನ್ನು ಸ್ವಲ್ಪ ಕೊಂದನು. ಚಕ್ರಧರನಾದಂಥ ಕೃಷ್ಣನು ನೀನು ಬೇಗ ಸಾಯಿಂದ ದಾಳಿ ಮಾಡಿಕೊಟ್ಟ ನನಗೆ, ಅವನು ಕೊಂದ. ಯಾವ ತಾಯಿಯಾದರೂ ಕೂಡ ಹುಟ್ಟಿದ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿ ಪ್ರೀತಿ ಕೊಡ್ತಾಳೆ. ತಾಯಿಯ ಎದೆಯಲ್ಲಿ ಬಿದ್ದ ಸಣ್ಣ ಮಗುವೇ ಜೀವನದ ಉದ್ದಕ್ಕೂ ಬೇಕಾದಂಥ ಅನುಭವವನ್ನು ಸೂಕ್ಷ್ಮವಾಗಿ ಗ್ರಹಿಸಿಕೊಡ್ತಾನಂತೆ ಆ ಮಗು. ಸ್ತನ್ಯಪಾನದ ಭಾಗ್ಯವನ್ನು ಕಳೆದುಕೊಂಡಂಥ ಕಾರಣ ನಾನಾಗಿ ಹೋದನಲ್ಲ. ಮಾತ್ರವಲ್ಲ, ಕೃಷ್ಣ ಪ್ರೇರಣೆಯೋ ನನ್ನಮ್ಮ ಕುಂತಿ ಬಂದು ಕೇಳಿದರಲ್ಲ, ಕೊಟ್ಟಂಬ ಕೊಡಬಾರದು ಅಂತ. ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ, ಇವತ್ತು ಗೊತ್ತಾಗತ್ತೆ. ಮರಳಿ ಬಂತಲ್ಲ ಆ ಬಾಣ, ಕೃಷ್ಣನಿಗೆ ಗೊತ್ತಿತ್ತು. ಹಾಗಿದ್ರೆ ತಾಯಿಗೆ ಬೇಡವಾದಂಥ ಮಗನು ನಾನಾಗಿ ಹೋದೆನಲ್ಲ, ನನ್ನ ಅಂಬನ್ನು ಕೊಂದ. ಅಲ್ಲ, ವಜ್ರಧರ ಪಾರ್ಥನ ಅಪ್ಪ, ಅವ ಬಂದು ಕೇಳಿದ ಬ್ರಾಹ್ಮಣ ರೂಪದಲ್ಲಿ ದಾನ. ನನ್ನ ಬದುಕಿನಲ್ಲಿ ಒಂದು ಹೊಸ ಹುಚ್ಚು ಹುಟ್ಟಿಕೊಂಡದ್ದು ಯಾವಾಗಲೂ ಅರ್ಥವಾಗುವುದಿಲ್ಲ. ಹೇಗಾದರೂ ನಾನು ಪ್ರಸಿದ್ಧಿಗೆ ಬರಬೇಕು, ದಾನಶೂರ ಕರ್ಣ ಅಂತ ಆಗ್ತೇನೆ ಅಂತೇಳಿ ದಾನ ಮಾಡುವುದರಲ್ಲೇ ಮುಂದಾದೆ. ಲೋಕದವರು ಇವತ್ತಿಗೂ ಬಿಡ್ತಾರೆ ದಾನಶೂರ ಕರ್ಣ ಅಂತ. ಅದೇ ನನಗೆ ಮುಳುವಾಗಿ ಹೋಯಿತಲ್ಲ. ನನ್ನ ಬದುಕಿನಲ್ಲಿ ನನ್ನ ಜೊತೆಗೆ ಕಾಣಿಸಿಕೊಂಡಂತ ಎದೆ ಕವಚವನ್ನು ಕೊಟ್ಟೆ ನಾನು. ಇನ್ನೇನು ಮಾಡೋಣ. ಅಯ್ಯೋ, ಈ ಧ್ವನಿಯನ್ನು ಕೇಳಬೇಕೆ ನಾನು? ಯಾರು ಈ ವೃದ್ಧರ ಧ್ವನಿ? ಓ ಓ ಓ, ಈ ಕಡೆ ಸ್ವಲ್ಪ ತಿರುಗಿ ನೋಡಪ್ಪ. ಇನ್ನು ನಾನು ತಿರುಗಿ ನೋಡುವುದೇ ಉಳಿದದ್ದು, ಮತ್ತೆ ಉಳಿದಿಲ್ಲ ಸ್ವಾಮಿ. ನೀವು ಬ್ರಾಹ್ಮಣೋತ್ತಮರು? ಹೌದು. ಅಯ್ಯೋ ಸ್ವಾಮಿ, ರಕ್ತ ನೋಡಿದ ಬ್ರಾಹ್ಮಣರು ಹೆದರಿ ಓಡ್ತಾರೆ ಅಂತ ನಮ್ಮ ತಿಳುವಳಿಕೆ. ನನ್ನನ್ನು ಸರಿಯಾಗಿ ನೋಡು. ನೋಡ್ಬೇಕಿದ್ರೆ ಕಾಣಬೇಕು, ನೋಡುವುದು ಬೇರೆ ಕಾಣುವುದು ಬೇರೆ ಅಂತ ಬಲ್ಲವರು ಹೇಳಿದ್ದಾರೆ. ನಡೆಯುವುದಕ್ಕೆ ಸಾಧ್ಯವಾಗದೆ ಊರುಗೋಲಿನ ಅವಶ್ಯಕತೆ ಇದೆ. ನನಗದು ಗೋಚರಿಸ್ತಾ ಇದೆ ಸ್ವಾಮಿ. ನಾಡು ದೂರವಾಗಿದೆ, ಕಾಡು ಹತ್ತಿರವಾಗಿದೆ. ಅಯ್ಯೋ, ಇಲ್ಲಿ ಯಾಕೆ ಬಂದ್ರಿ? ಇದು ಕಾಡಲ್ಲ. ನಾನು ಒಂದು ಮಾತನ್ನು ಕೇಳಿದ್ದೇನೆ. ಏನು ಮಾತು ಕೇಳಿದ್ದೀರಿ? ಭೋಗದಲ್ಲಿ ಇಂದ್ರ, ತ್ಯಾಗದಲ್ಲಿ ಬಲಿ, ಹಾಗೆ ದಾನದಲ್ಲಿ ಕರ್ಣ ಎಂಬುದಾಗಿ. ಈ ವೃದ್ಧ ವಿಪ್ರನಿಗೆ ಏನಾದ್ರೂ ದಾನ ಕೊಡು ಕರ್ಣ. ಇವತ್ತಿನ ಬೆಳಗ್ಗೆ ನಾನು ಸಾಲಾಗಿ ಬಂದಂತ ಬ್ರಾಹ್ಮಣರಿಗೆ ಇದ್ದದನ್ನೆಲ್ಲ ಕೊಟ್ಟಿದ್ದೇನೆ ಸ್ವಾಮಿ. ದಾನಶೂರ ಹೌದು, ಆದರೆ ಈ ರಣಭೂಮಿಯಲ್ಲಿ ಏನುಂಟು ಸ್ವಾಮಿ? ಮಾಂಸ ಮುದ್ದೆಯ ತುಂಡಾಗಿ ಬಿದ್ದ ಆಯುಧವ. ನಿನಗೆ ದಾನ ಕೊಡುವುದಕ್ಕೆ ಏನುಂಟು ನನ್ನಲ್ಲಿ? ಉಂಟು, ನನ್ನುಂಟು. ನಿನಗೆ ಕೊಡುವುದಕ್ಕೆ ಮನಸ್ಸುಂಟು ಹೇಳು. ಇನ್ನು ನನಗೆ ಬದುಕುವುದಕ್ಕೆ ಮನಸ್ಸಿಲ್ಲ ಎಂಬಂತ ಹದಿಗೆ ಬಂದವರ ಮೇಲೆ ನಾನು ಇಲ್ಲಿ ಏನು ಸ್ವಾಮಿ, ಏನುಂಟು ಹೇಳಿ. ಮನಸ್ಸು ಉಂಟು ಅಂತಾದ್ರೆ ಮಾರ್ಗ ಉಂಟಪ್ಪ. ಮನಸ್ಸಿದ್ರೆ ಮಾರ್ಗ ಉಂಟು ಅಂತ ಹಳೆಯ ಮಾತು. ಹೌದು, ನನಗೆ ಮನಸ್ಸಿದೆ, ಮಾರ್ಗ ನೀವು ತೋರಿಸ್ತೀರಾ? ನಿನ್ನ ಕಿವಿಯಲ್ಲಿ ಕುಂಡಲ ಇದೆಯಲ್ಲ, ಆ ಕರ್ಣ ವಿಪ್ರನಲ್ಲ ಈತ ಸಾಕ್ಷಾತ್ ಸುಪ್ರಸನ್ನ ಎಂದು ತಿಳಿದು ವಿಪ್ರನಲ್ಲ ಈತ
ಚಿತ್ರದಿಂದ ಕುಂಡಲಂಗಳ ಚಿತ್ರದಿಂದ ಕುಂಡಲಂಗಳ ವಿಠಲನ ಮಿತದಾಗ್ಯ ಸುಪ್ರಸನ್ನವೆಂದು ತಿಳಿದು ಚಿತ್ರದಿಂದ ಕುಂಡಲಂಗಳ ಪ್ರತಾಪನೋ ಗುಣರು ಆರೆಯ ಪ್ರವಾಗಿಸದಿ ಇದ್ದರದು ತಾ ಅಪ್ರಯೋಜಕ ಒಪ್ಪುದಿಂದನು ವಿಪ್ರನಲ್ಲೀಗ ಸಾಕ್ಷಾತ್ ಸುಪ್ರಸನ್ನ ಕೃಷ್ಣ ಬ್ರಾಹ್ಮಣೋತ್ತಮರೇ, ಸಾಧ್ಯವಾದರೆ ಸ್ವಲ್ಪ ನೆಟ್ಟಗೆ ನಿಲ್ಲುತ್ತೀರಾ? ಪ್ರಯತ್ನಿಸ್ತೇನೆ. ಪ್ರಯತ್ನಿಸಿದವರಿಗೆ ಫಲ ಸಿಕ್ಕಿಯೇ ಸಿಗುತ್ತದೆ. ನೀವೊಂದು ಮಾತು ಹೇಳಿದೆ, ನನ್ನನ್ನು ಸರಿಯಾಗಿ ನೋಡು ಅಂತ. ಹೌದು. ಅದನ್ನು ನಾನು ಸರಿಪಡಿಸಿಕೊಂಡೆ. ಹಾ. ನೋಡುವುದು ನಮ್ಮ ಎರಡು ಮಾಂಸಾಕ್ಷಿಗಳು, ಈ ಮಾಂಸದ ಕಣ್ಣುಗಳು. ಹಾ. ಕಣ್ಣು ಮುಚ್ಚಿದವಾಗ ಮತ್ತೊಂದು ಕಣ್ಣು ತೆರೆದುಕೊಳ್ತದೆ ಒಳಗೆ, ಹಾ. ಅದು ಬಗೆಗಣ್ಣು. ಹೌದು. ಬಗೆಗಣ್ಣಿಗೆ ಕಾಣುವ ಶಕ್ತಿ ಇದೆ, ನೋಡುವುದಲ್ಲ. ಹಾ. ಕಂಡಾಗ ಸಿಗುವುದು ಕಾಣಿಕೆ. ಹಾ. ನಿಮ್ಮನ್ನೀಗ ನಾನು ಕಾಣ್ತಾ ಇದ್ದೇನೆ. ಹ್ಮ್. ದಾನ ನೀನು ಬಯಸುವುದು ಕರ್ಣ ಕುಂಡಲಗಳನ್ನು. ಹೌದು. ಕರ್ಣನನ್ನೇ ನೀವು ಕೇಳಿದ ಹಾಗೆ ಆಯಿತು ಅಂತ ನಾನೀಗ ಸಮಾಧಾನ ಪಟ್ಟುಕೊಳ್ಳಬೇಕು. ಹ್ಮ್. ಜೀವನದ ಅಂತ್ಯಕಾಲದಲ್ಲಿ ಹಾ. ಕೊನೆಗಾದರೂ ನೀವು ನನ್ನ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳಲ್ಲಿ ಹ್ಮ್. ದಾನಶೂರತ್ವವನ್ನೇ ಎತ್ತಿ ಹಿಡಿದಿದ್ದೀರಿ. ಹೌದು. ನಾಳಿನ ಜನಾಂಗ ನನ್ನನ್ನು ದಾನಶೂರ ಕರ್ಣ ಅಂತ ಗುರುತಿಸಿದರೆ, ಹಾ. ಚರಿತ್ರೆಕಾರರು ಹಾಗೇನಾದರೂ ಬರೆದರೆ ವ್ಯಾಸಾನುಗ್ರಹದಿಂದ, ಹೌದು. ನಾನಿಲ್ಲದಿದ್ದರೂ ನನ್ನ ಹೆಸರು ಶಾಶ್ವತವಾದೀತೆಂಬಂತ ಸಂತೋಷ ಸಣ್ಣ ಪ್ರಮಾಣದಲ್ಲಿ ಆಗಿದೆ. ಖಂಡಿತವಾಗಿಯೂ. ನೀವು ಯಾರು ಅಂತ ಈಗ ನನಗೆ ತಿಳಿಯಿತು. ಪರಿಚಯ ಇದೆಯೋ? ಸಂಧಾನದ ಕೊನೆಗೆ ನನ್ನ ಹೃದಯವನ್ನು ಭೇದಿಸಿ ಹೋದೆ. ಹ್ಮ್. ಸಾಕ್ಷಾತ್ ಸುಪ್ರಸನ್ನನಾದಂತ ಶ್ರೀಕೃಷ್ಣನಲ್ಲದೆ ಮತ್ತಾರೂ ನೀನಲ್ಲ. ಯಾಕೆ? ಯಾಕೆ? ಮಾತೆ ಬಲ್ಲಳು ಈ ಕರ್ಣ ಕುಂಡಲದ ಸಂಗತಿಯನ್ನು, ಹಾ. ಆದರೆ ಕೇಳಲು ಈ ತರದಲ್ಲಿ. ಹ್ಮ್. ತಾತ ಬಲ್ಲ, ನನ್ನಪ್ಪ ಸೂರ್ಯದೇವನು ಬಲ್ಲ. ಹಾ. ಆದರೆ ಈ ಕೊನೆಗಾಲದಲ್ಲಿ ಹ್ಮ್. ನನ್ನ ಹುಟ್ಟಿನೊಂದಿಗೆ ಬಂದಂತಹ ನನ್ನ ಈ ಕುಂಡಲಗಳನ್ನು ಖಂಡಿತವಾಗಿ ಅವನು ಕೇಳಲಾರ. ಓ. ಕೇಳುವುದಿದ್ದರೆ ಮತ್ತಾರು? ಯಾರಪ್ಪ? ಎಲ್ಲವನ್ನೂ ತಿಳಿದು ಹ್ಮ್. ತಿಳಿಯದವರ ಹಾಗೆ ನಟಿಸುವಂತ ಕಪಟ, ನೀನಿಗೆ ಕಪಟ ಬ್ರಾಹ್ಮಣರು, ಕಪಟ ನಾಟಕ ಸೂತ್ರಧಾರಿಯಾದಂತ ಕೃಷ್ಣ. ಹಾ. ಸ್ವಾಮಿ, ಓ. ಅರ್ಥವಾಯಿತು, ನಾನು ಕಂಡಿದ್ದೇನೆ, ಹ್ಮ್. ನಮಸ್ಕರಿಸಿದ್ದೇನೆ. ಹಾ. ಪಾದ ಮೂಲದಲ್ಲಿ ಶಿರವನ್ನು ಚಾಚಿ ಹ್ಮ್. ಈ ಕರ್ಣನಿಗೆ ಮೋಕ್ಷ ಅನುಗ್ರಹಿಸಬೇಕೆಂಬ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾ. ಕಿತ್ತಿದ್ದೇನೆ. ಹಾ. ಕರ್ಣಕುಂಡಲವನ್ನು ತೆಗೆದಿದ್ದೇನೆ, ಸ್ವೀಕರಿಸಬೇಕು. ಬೇಡ ಬೇಡ. ಅಯ್ಯೋ, ಇನ್ಯಾರು ಹಾಗೆ ಹೇಳಿದ್ರಂತೆ, ಕಿತ್ತ ಮೇಲೆ ಬೇಡ 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 ಅಂತ ಹೇಳಿಕೊಂಡು ಹೇಳದಂತ. ಯಾಕೆ ಹೇಳಿದೆ? ಯಾಕೆ ಬೇಡ? ನಾನು ಇಲ್ಲಿ ಭಿಕ್ಷೆ ಬೇಡುವುದಕ್ಕೆ ಬಂದದ್ದಲ್ಲ, ದಾನ ಕೇಳುವುದಕ್ಕೆ ಬಂದದ್ದು. ಶಾಸ್ತ್ರ ಪ್ರಜ್ಞೆ. ಹೌದು. ಭಿಕ್ಷೆ ಬೇರೆ, ಹಾ. ದಾನ ಬೇರೆ. ದಾನಕ್ಕೆ ಧಾರೆಯೇ ಪ್ರಧಾನವಂತೆ, ಧಾರೆ ಎರೆದು ಕೊಡಪ್ಪ. ಸ್ವಾಮಿ, ಓ. ಒಂದು ಭಿನ್ನ ಏನು? ಆಪದ್ಧರ್ಮ ಅಂತ. ಓ, ಅಲ್ಲಿ ಹರಿಯುತ್ತಿರುವಂತಹ ರಕ್ತ ಉಂಟಲ್ಲ, ಕಾಣ್ತಾ ಇದೆ. ಅದನ್ನೇ ಧಾರಾಗಿ ಕೊಟ್ಟರೆ ಆಗಿತದ? ಅದಾಗುದಿಲ್ಲ. ಮತ್ತೆ ಶುದ್ಧ ಜಲವನ್ನು ನಾನು ಎಲ್ಲಿಂದ ತರಲಿ ಸ್ವಾಮಿ? ಹಾಗೆ ಆಲೋಚನೆ ಮಾಡ್ತೀಯಪ್ಪ. ನಿನ್ನ ಎದೆಯಲ್ಲಿ ಅಮೃತ ಕಲಶ ಇದೆ. ಎರಡೂ ಕಡೆ ಮೇಲೆ ಖಚಿತವಾಯಿತು. ಭಗವಂತ, ಆ. ನನ್ನ ಮುಂದೆ ನೀನೀಗ ಪೂರ್ಣ ದರ್ಶನ ಕೊಟ್ಟ ಹಾಗೆ ಅಂತ ನಾನು ಭಾವಿಸಿದ್ದೇನೆ. ಆ. ಇನ್ನು ನನಗೆ ಒಂದಿಷ್ಟು ಕಿಂಚಿತ್ ಮಾತ್ರದ ಕಳಂಕದ ಪ್ರಜ್ಞೆ, ಪಾಪ ಪ್ರಜ್ಞೆ ಉಳಿದಿಲ್ಲ. ಆ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಮಾಡಬಾರದಂತ ಎಷ್ಟೋ ಪಾಪದ ಸಂಗತಿಗಳನ್ನು ಮಾಡಿದ್ದೇನೆ. ಆ. ನಾನೇನು? ಆ. ನಾನು ಮನುಷ್ಯ ಪಾಡಿನಲ್ಲಿ ಸಿಲುಕಿದವನು.
ಮಾನವ ಲೋಕದಲ್ಲಿ ಯಾರನ್ನೇ ಕೇಳಿದರೂ ವಾ. ಆಡುವುದಕ್ಕೆ ಆಗದಿರುವಂತ ಹಾ. ಹೃದಯದಲ್ಲೇ ಹುದುಗಿಸಿರುವಂತ ಹಾ. ಎಷ್ಟೋ ಕೆಟ್ಟ ಸಂಗತಿಗಳು ಪಾಪ ಸಂಗತಿಗಳು ಇವೆ. ಹಾ. ಅದು ಸಾವಿನೊಂದಿಗೆ ಅವರೊಟ್ಟಿಗೆ ಮೊರೆಯಾಗಿ ಹೋಗುತ್ತದೆ. ಹಾಗೆ ನಾನು ಪಶ್ಚಾತ್ತಾಪ ದಗ್ಧನಾಗಿದ್ದೇನೆ. ಹಾ. ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ್ದೇನೆ. ಹ್ಮ್. ಅವುಗಳನ್ನೆಲ್ಲ ಕ್ಷಮಿಸಿ ಹಾ. ಸ್ವಾಮಿ ವಾ. ನನ್ನ ಪ್ರಾಣವನ್ನು ನೀನು ಸ್ವೀಕರಿಸಬೇಕು. ಹಾ. ಆದರೆ ಯುದ್ಧ ಭೂಮಿ ಆದದ್ದರಿಂದ ಹಾ. ವಿರೋಧಿ ಸಹ ನಿಂತಿರುವುದಿಲ್ಲ. ಹಾ. ಈಗ ಒಡಲು ಸುಡುತ್ತಾ ಇದೆ. ಹಾ. ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕೆ ಹಾ. ನಿನ್ನ ರಥಿಕನಾಗಿರುವಂತ ಅರ್ಜುನಿಗೆ ಹೇಳಿ ಹಾ. ಪ್ರಾಣ ಪ್ರಯೋಗ ಮಾಡಿಸಿ ಹಾ. ನನಗೊಂದು ಅವಸಾನವನ್ನು ಕೊಡು, ಕರ್ಣಾವಸಾನ ಮಾಡಿಸು ಸ್ವಾಮಿ. ಆಗಲಿ, ನಿನ್ನ ಎದೆಯನ್ನು ಸೀಳಿ ಆ ಅಮೃತ ಕಲಶದಿಂದ ಕೊಟ್ಟಿದ್ದೇನೆ ನಾನು. ನಾನು ಯಾರೆಂಬುದಾಗಿ ಪ್ರಾರ್ಥನೆ ರಥದಲ್ಲಿ ಹೋಗಬೇಕು. ಕರ್ಣನ ಅವಸಾನ ಆಗಬೇಕು ಅಂತ ಆದ್ರೆ ಪಾರ್ವತಿ ದೇವಿ ಒಲಿದುಕೊಟ್ಟಂತಹ ಅಂಜನಾಸ್ತ್ರವಿದೆಯಲ್ಲ, ಪ್ರಯೋಗಿಸಿ ಆತನ ಮೇಲೆ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯಕ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ಕರದಳು ಬರಜು ಬಜಾಕು ಶರಾನಿಗೆ ಅರುಣಿ ಭಕ್ತರ ಪುರೆ ಬಗೆ ಉರಗದು ಜನನ ಕುಮಾರ ಗಜವದನ ಕರಣ ಕಮಲಗೆ ದಾನೀಯತ್ತಿದೆ ಗಗಮಖ ಮಾನವಗೆ ಗಣಪಗೆ ಆರ್ಲ್ಯಾಂಡೋ ಕನ್ನಡ ಸಂಘದ ವತಿಯಿಂದ ಇದೊಂದು ಕಾರ್ಯಕ್ರಮ ಬಹಳ ಹೊತ್ತು ನಡೆದು ಹೋಯಿತು. 1 ಗಂಟೆ ಅಂತ ಹೇಳಿದ್ವಿ. ಸಾಮಗ್ರೊಂದಿಗೆ ಅಂದರೆ ನಿಮ್ಗೆ ಗೊತ್ತು, ಅರ್ಥವಾದಿಗೆ ಅರ್ಥಗಾರಿಕೆಗೆ ತೊಡಗಿದ್ರೆ ಮತ್ತೆ ಆ ಭಾವೋದ್ವೇಗದಲ್ಲಿ ಹೊತ್ತು ಗೊತ್ತಾಗಲ್ಲ. ಮತ್ತೆ ಈ ಪ್ರಸಂಗವೇ ಹಾಗೆ, ಕರ್ಣಾವಸಾನ ಅಂತ ಹೇಳಿದ್ರೆ ಕರ್ಣನ ಸ್ವಲ್ಪ ಅದು ಪಾತ್ರ ಚಿತ್ರಣವನ್ನು ಮಾಡಬೇಕಿದ್ರೆ ಸ್ವಲ್ಪ ಸಮಯ ಹೋಗಿಯೇ ಹೋಗುತ್ತೆ, ಬೇರೆ ದಾರಿ ಇಲ್ಲ. ಅಂಥದ್ರಲ್ಲಿ ಇಡೀ ಕರ್ಣಾವಸಾನವನ್ನು ನಾವು 1.25 ಗಂಟೆ ಅಂತ ಕಾಣ್ತದೆ, 1.25 ಗಂಟೆ ಹೋಯಿತು. ಚಿತ್ರಣ ಇಷ್ಟು ಸಣ್ಣ ಮಟ್ಟಿಗೆ ಕೊಡಬೇಕಿದ್ರೆ ಬಹಳ ಕಷ್ಟ. ಅಂಥವನ್ನು ಕಲಾವಿದರು ಮಾಡಿಕೊಟ್ಟಿದ್ದಾರೆ. ಕರ್ಣಾವಸಾನ ಈ ಪ್ರಸಂಗ ತಾಳಮದ್ದಳೆಗೆ ತೊಡಗಿದ್ರೆ ಸುಮಾರು ಕನಿಷ್ಠ ಅಂದ್ರೂ 6 ಗಂಟೆ ಬೇಕಾಗುತ್ತೆ. ತಾಳಮದ್ದಳೆಗೆ ಅಷ್ಟು ವಾಗ್ವಿದ್ಯೆಗಳೆಲ್ಲ ನಡೆಯುತ್ತದೆ. ಅದನ್ನು ಸೂಕ್ಷ್ಮದಲ್ಲಿ ನಾವು ಮಾಡಿ ತೋರಿಸಿದ್ವಿ. ML ಸಾಮಗ್ರಿ, ಪ್ರೊಫೆಸರ್ ML ಸಾಮಗ್ರಿ ಕರ್ಣನ ಪಾತ್ರವನ್ನು ನಿರ್ವಹಿಸಿದ್ರು. ಮತ್ತೆ ಕರ್ನಾಟಕದ ಚಂದ್ರಶೇಖರ್, ಮೋಹನ್ ಬೆಳ್ಳಿಪಾಡಿಯವರು, ಪ್ರಶಾಂತ್ ಗಿಲ್ಲಿಯಾಡಿ, ಮಹೇಶ್ ಮಣಿಯಾಣಿಯವರು ಬಾಕಿ ಪಾತ್ರಗಳನ್ನು, ಹರಿನಾರಾಯಣ ಭಟ್ರು ಬಾಕಿ ಪಾತ್ರಗಳನ್ನು ನಿರ್ವಹಿಸಿದರು. ಹಿಮ್ಮೇಳದಲ್ಲಿ ಪದ್ಮನಾಭ ಉಪಾಧ್ಯಾಯರು ಮತ್ತೆ ಚೈತನ್ಯ ಕೃಷ್ಣ ಪದ್ಯಾಯರು ಮತ್ತೆ ನಾನು ಇದು ಎಷ್ಟೊಂದು ಫೌಂಡೇಶನ್ ತಂಡ. ತುಂಬ ಹೊತ್ತಾಯಿತು, ನಿಮ್ಮನ್ನು ಕಾಯಿಸುವುದಿಲ್ಲ. ತಾಳಮದ್ದಳೆಯ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ವಂದಿಸುತ್ತಾ ನಾಳಿನ ಕಾರ್ಯಕ್ರಮ ಇದೆ. ನಮ್ಮ ಮುಖ್ಯ ರೂವಾರಿಗಳು, ಆರ್ಲ್ಯಾಂಡೋ ಕನ್ನಡ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ನಮ್ಮ ನರಸಿಂಹ ಸೋಮಯ್ಯಾಜಿಯವರು ದಂಪತಿ ಸಮೇತ ನಾವು ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಹಿರಿಯರಾದಂತಹ ಡಾಕ್ಟರ್ ಕಾಪು ಚಂದ್ರಶೇಖರ್ ಶೆಟ್ಟರು ದಂಪತಿ ಸಮೇತ ನಮ್ಮ ಮುಂದೆ ಇದ್ದಾರೆ. ನಮಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದೊಡ್ಡ ಒಂದು ಬೆನ್ನೆಲುಬು. ನಮ್ಮ ಜೊತೆನೇ ಪ್ರತಿಯೊಂದು ವಿಭಾಗದಲ್ಲೂ ನಮಗೆ ಹೆಗಲಿಗೆ ಕೊಟ್ಟು ನಿಲ್ಲುವಂತಹ ವ್ಯಕ್ತಿಯೂ ಹೌದು. ಆ ದಂಪತಿಗೆ ನಾವು ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ದೂರದಿಂದ ಟ್ಯಾಂಪದಿಂದ ನಮ್ಮ ರಾಘವೇಂದ್ರ ಮಯ್ಯ ಹಾಗೂ ರಶ್ಮಿಯಕ್ಕ ಕುಟುಂಬ ಸಮೇತ ಬಂದಿದ್ದಾರೆ. ಹೌದೌದು, ಟ್ಯಾಂಪದಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ನಾವು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ಎಲ್ಲ ಬಂಧುಗಳು, ನಮ್ಮ ಕನ್ನಡದ ಬಂಧುಗಳು ಎಲ್ರಿಗೂ ನಾವು ಮತ್ತೆ ಎಲ್ಲವನ್ನು ನಾಳೆ ಹೇಳ್ತೇವೆ. ಇವತ್ತು ಸಮಯಾವಕಾಶ ಇಲ್ಲದಿರುವುದರಿಂದ ನಿಮ್ಮೆಲ್ಲರ ಅಭಿಮಾನ, ಪ್ರೀತಿ ಯಕ್ಷಗಾನ ಕಲೆಯ ಮೇಲೆ ಇರಲಿ, ಕಲಾವಿದರ ಮೇಲೆ ಇರಲಿ ಅಂತ ಹೇಳುತ್ತಾ, ನಾಳೆ ಸರಿಯಾಗಿ 5 ಗಂಟೆಗೆ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತಾ ಕಾಯ್ತಾ ಇರ್ತೇವೆ. ನಮಸ್ಕಾರ. ಕಾರ್ಯಕ್ರಮದ ಮಧ್ಯೆ ನೀವು ಯಾರು ವಾಚು ನೋಡಲಿಲ್ಲ ಅಂತ ಕಾಣ್ತದೆ.
ಹಾಗಾಗಿ ನಾವು ಸ್ವಲ್ಪ ಮುಂದುವರಿಸಿದ್ವಿ, ಕ್ಷಮಿಸಿ ಕಡೆ. ಎಲ್ಲ ಕಲಾವಿದರಿಗೂ ಸೊ ಇಲ್ಲೇ ಇದ್ರು ಎಲ್ಲರೂ ಬಂದಿದ್ದೀರಾ ನೋಡೋಕ್ಕೆ. ಸೊ ನಾಳೆ 400 ಜನ ಆಗ್ತಾರೆ ಆಲ್ಮೋಸ್ಟು. ಸೊ ಪಾರ್ಕಿಂಗ್ ಎಲ್ಲ ನೋಡ್ಕೊಂಡು ಬರ್ಬೇಕು ನೀವು. ಸೊ ಬೇಗ ಬಂದಿದ್ದಾರೆ. ಸೊ 4 to 5 ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಆಮೇಲೆ 5 ಇಂದ ಇವತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಧನ್ಯವಾದ. ಇದು ರೆಡಿ ಇದೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಸಂಘದ ಪರವಾಗಿ ಸತೀಶ್ ಭಟ್ಲ ಫೌಂಡೇಶನ್ ಅವರಿಗೆ ತಂಡದ ಎಲ್ಲಾ ಸದಸ್ಯರು ಹಾಗೆ ಅಷ್ಟೇ ಶಾರ್ಟ್ ನೋಟಿಸ್ ಅಲ್ಲಿ ಎಲ್ಲರನ್ನು ಟೀಚರನ್ನು ಸಿದ್ಧ ಮಾಡಿಸಿಕೊಂಡು ಬಂದಿದ್ದೀವಿ. ಆ ಮಹನೀಯರಿಗೂ ಮಹಿಳೆಯರಿಗೂ ನಮ್ಮ ಕೃತಜ್ಞತೆಗಳು. ಆಯ್ತು, ಮತ್ತೆ ಬೇರೆಯವರಲ್ಲಿ ಮಾತಾಡೋಣ. ಥ್ಯಾಂಕ್ ಯು. ನೀವಲ್ಲಿ ದೂರದಿಂದ ಬರುವಾಗ ಹೌದಲ್ವ ಅಂತ ನೀವು ಸರಿ ಇದು ಗೊತ್ತಾಗುತ್ತೆ ನಿಮ್ಮ ಕಣ್ಣದ್ದು, ನಿಮ್ಮ ಕಣ್ಣನ್ನು ಗೊತ್ತಾಗಿಲ್ಲ. ಅಲ್ಲ, ಅವಳೊಂದು ಟಿಪಿಕಲ್ ಗ್ರ್ಯಾಂಡ್ ಆಗಿತ್ತು. ನಾನೇ ಕೇಳ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡೋದು ಇವತ್ತೇ